ಹೇಳ್ತಿದ್ದೆ ಯಾವಾಗಲೂ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಮುಖಂಡರುಗಳಾದಂಥ ರಂಗಮ್ಮಯ್ಯನವರು, ಸೀತಾರಾಮಣ್ಣವರು, ಅಶೋಕ್ ಅವರು, ನಮ್ಮ ರಾಮನ್ ಸಾಹೇಬರು, ಬಾಂಬೆ ಸಾಹೇಬರು, ತೇಜ್ ಅವರು, ನಮ್ಮ ಜಯಕ್ ಅವರು, ನಮ್ಮ ರೈತರದ ಅಧ್ಯಕ್ಷರು ಗುರು ಅವರು, ನಮ್ಮ ಶಿವಕುಮಾರ್ ಅವರು ಕೂಡ, ನಮ್ಮ ಈರಣ್ಣ ಅವರು ಎಲ್ಲರೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯ ಪ್ರಮುಖವಾದಂಥ ಉದ್ದೇಶ ಏನು ಅಂತಂದರೆ, ನಾನು ಅನೇಕ ಬಾರಿ ಚರ್ಚೆ ಮಾಡ್ತಿದ್ದೆ, ಯಾವುದೇ ಒಬ್ಬ ಶಾಸಕ ಕೆಲಸ ಮಾಡಬೇಕಾದ್ರೆ ಆಡಳಿತ ಪಕ್ಷ ಇರಬೇಕು. ಈಗ ಆಡಳಿತ ಪಕ್ಷದ ಶಾಸಕನನ್ನಾಗಿ ನಮ್ಮ ಮಾಗಡಿ ಕ್ಷೇತ್ರದ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಜವಾಬ್ದಾರಿ ಮತ್ತು ಋಣ ಎರಡು ಕೂಡ ನನ್ನಲ್ಲಿ ಜಾಸ್ತಿ ಆಗಿದೆ. ನಾನು ಆಯ್ಕೆಯಾದಾಗಿಂದ ಒಂದು ದಿವಸನೂ ಕೂಡ ಸೋಂಬೇರಿತನವನ್ನು ತೋರಿಸದೆ ಕ್ಷೇತ್ರಾದ್ಯಂತ ಎಲ್ಲ ಮೂಲೆಯಲ್ಲಿ ನನ್ನ ಕ್ಷೇತ್ರಕ್ಕೂ ಕೂಡ ಭೇಟಿ ಕೊಟ್ಟು ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು, ಪ್ರಮುಖವಾದಂಥ ವಿಚಾರಗಳನ್ನ ಅರ್ಥ ಮಾಡಿಕೊಂಡು, ನಮ್ಮ ಕ್ರಿಯಾಶೀಲ ಲೋಕಸಭಾ ಸದಸ್ಯರಾದಂಥ DK ಸುರೇಶ್ ಅವರ ಒಡಗೂಡಿ ಅನೇಕ ಕಾರ್ಯಕ್ರಮಗಳನ್ನು ಕೇವಲ 6 ತಿಂಗಳಲ್ಲಿ ಮಾಡಿರ್ತಕ್ಕಂಥ. 6 ತಿಂಗಳು ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, 2 ತಿಂಗಳು ಪುಟ್ಟಣ್ಣವರ ಚುನಾವಣೆ ಬಂದಿದ್ರಿಂದ, ಕೋಡ್ ಆಫ್ ಕಂಡಕ್ಟ್ ಬಂದಿದ್ರಿಂದ 2 ತಿಂಗಳು ಕೆಲಸ ಕಾರ್ಯಗಳು ಆಗಲಿಲ್ಲ. ಹಂಗಂತ ಎಲ್ಲ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ಬಡಾಯಿನೂ ಕೂಡ ಇಲ್ಲಿ ಕೂತ್ಕೊಳ್ಳೋಕೆ ಬರಲ್ಲ. ನಾವು ಎಲ್ಲ ನಾನೇ ಮಾಡಿದ್ದೀನಿ, ಎಲ್ಲ ನನ್ನಿಂದನೇ, ಈ ಮಾಗಡಿ ಹುಟ್ಟಿದ್ದೆ ನನ್ನಿಂದ, ಮಾಗಡಿ ಬೆಳೀತಾ ಇರೋದೇ ನನ್ನಿಂದ, ಮಾಗಡಿನೇ ನನ್ನಿಂದ ಅಂತಕ್ಕಂಥ ಬಡಾಯಿಯನ್ನು ಕೂಡ ನಾನು ಕೂತ್ಕೊಳ್ಳೋಕೆ ಇಷ್ಟಪಡೋದು. ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ನಿಮ್ಮ ಮುಂದೆ ನಿಮ್ಗೆಲ್ಲರಿಗೂ ಕೂಡ 6 ತಿಂಗಳ ಸಾಧನೆಯ ಪುಸ್ತಕವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೀವು ಪರಾಮರ್ಶೆ ಮಾಡ್ಕೋಬಹುದು. ಎಲ್ಲ ರಂಗದಲ್ಲೂ ಕೂಡ ಕೈ ಆಡಿಸಿದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥವರು ಸನ್ಮಾನ್ಯ DK ಸುರೇಶ್ ಅವರು. ಪ್ರಮುಖವಾಗಿ ರೈತರ ಸಮಸ್ಯೆಯನ್ನು ಆಲಿಸಿದ್ದೀವಿ. ನಮ್ಮ ಕಮಿಟಿ ಆಗಲಿಲ್ಲ, ಕಮಿಟಿ ಆಗಬೇಕಾಗಿತ್ತು ಬೇಗ. ಕಮಿಟಿ ಸ್ವಲ್ಪ ಸರ್ಕಾರದಲ್ಲಿ ನಿಧಾನ ಆಗಿದ್ದರಿಂದ ಕಮಿಟಿ ಆಗಿದೆ. ಈಗ ನಮ್ಮ ಪುರುಷೋತ್ತಮ್ ಅವರು ಕೂಡ ಕಮಿಟಿನಲ್ಲಿ ಇದ್ದಾರೆ. ರೈತರ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರತಕ್ಕಂಥವ್ರು. ಎಲ್ಲ ರೈತರಿಗೂ ಕೂಡ ಜಮೀನನ್ನು ಮಂಜೂರು ಮಾಡ್ತಕ್ಕಂಥದ್ದನ್ನು ಇನ್ನೊಂದು ವರ್ಷದಲ್ಲಿ ಎಲ್ಲ ರೈತರಿಗೂ ಮಂಜೂರು ಮಾಡೋದು ಒಂದೇ ಅಲ್ಲ, ಅವರಿಗೆ ಖಾತೆ ಮಾಡಿ ಪೋಡಿ ಮಾಡಿ ಅವ್ರಿಗೆ ತಲುಪಿಸ್ತಕ್ಕಂಥ ಕೆಲಸಕ್ಕೆ ನಮಗಾಗಲೇ ನಮ್ಮ ನಾಯಕರಾದಂಥ DK ಸುರೇಶ್ ಅವರು ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಹಿಂದೆ P ನಂಬರ್ನಲ್ಲಿ ಇದ್ದಂಥ ಹಿಂದೆ ಮಂಜೂರಾಗಿರ್ತಕ್ಕಂಥ ಜಾಗಗಳಿಗೂ ಕೂಡ ಪೋಡಿ ಮಾಡೋದಕ್ಕೆ ಈಗಾಗಲೇ ಸನ್ಮಾನ್ಯ DK ಸುರೇಶ್ ಅವರು ಒಂದು ತಂಡ ಮಾಡಿ, ಬರೀ ಈ ಸರ್ವೇಯರ್ಗಳನ್ನ ನಾವು ಅಂದ್ಕೊಂಡಿಲ್ಲ, ಸುಮಾರು 60 ಜನ ಬೇರೆ ಕಡೆಯಿಂದ ಎರಡೂರು ಬಂದಿರತಕ್ಕಂಥ ಸರ್ವೇಯರ್ಗಳು ಅವರ ಒಂದು ತಂಡವನ್ನು ಮಾಡಿ ಇವತ್ತು ಎಲ್ಲ P ನಂಬರ್ ಇರ್ತಕ್ಕಂಥವ್ರನ್ನ 6 ತಿಂಗಳಲ್ಲಿ ಎಲ್ಲರಿಗೂ ಪೋಡಿ ಮಾಡಬೇಕು, P ನಂಬರ್ ತೆಗಿಬೇಕು ಅಂತಕ್ಕಂಥ ಆದೇಶವನ್ನು ಈಗಾಗಲೇ ಕೊಟ್ಟಿದ್ದಾರೆ. ಈಗಾಗಲೇ ಅದು ಕಾರ್ಯೋನ್ಮುಖವಾಗಿದೆ. ತಾವೆಲ್ಲ ಕೂಡ ನೋಡ್ತಾ ಇದ್ದೀರಾ. ತಾಲೂಕು ಆಫೀಸು ಜಿಟ್ಟಿಡ್ದೋಗಿತ್ತು. ಅಲ್ಲಿರ್ತಕ್ಕಂಥ ದಾಖಲೆಗಳನ್ನ ಯಾರ್ಯಾರೋ ಅವ್ರವ್ರ ಮನೇಲಿ ಇಟ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ನಾವು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅದು ಸರಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇದನ್ನ ಮನಗಂಡಂತ ನಾನು ಮತ್ತೆ MP ಅವರಿಬ್ರು ಸೇರಿ ಇವತ್ತು ನಮ್ಮ ಕೃಷ್ಣ ಬೈರೇಗೌಡ ಹತ್ರ ಮಾತಾಡಿ ಅದು ಡಿಜಿಟೀಕರಣ ಆಗಬೇಕು, ಕಂಪ್ಯೂಟರೈಸ್ ಆಗಬೇಕು, ಅದು ಸ್ಕ್ಯಾನ್ ಆಗಬೇಕು. ಅದು ಯಾವುದೇ ದಾಖಲೆನ ಯಾರು ಕೂಡ ಕದಿಬಾರ್ದು. ದಾಖಲಾತಿನ ಅಲ್ಲಿ ಹೋಗಿ ನೀವು ಕಂಪ್ಯೂಟರ್ನಲ್ಲಿ ಆ ಸಂಬಂಧಪಟ್ಟಂತ ಸರ್ವೆ ನಂಬರ್ನ ಹೊಡೆದ್ರೆ ಆ ದಾಖಲಾತಿ ಬರಬೇಕು ಅಂತಕ್ಕಂಥ ವಿಚಾರವಾಗಿ ಈಗಾಗಲೇ ಸ್ಕ್ಯಾನಿಂಗ್ ಅನ್ನ ಪ್ರಾರಂಭ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಬಹುಶಃ ಅತ್ಯಂತ ದೊಡ್ಡ ದುರಂತ ಅಂದ್ರೆ ತಾಲೂಕು ಆಫೀಸ್ನಲ್ಲಿ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳದೆ ಇರ್ತಕ್ಕಂಥದ್ದು. ಈಗ ಬಹುಶಃ ಒಂದು 70% ಕೆಲಸ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಸಂಪೂರ್ಣವಾಗಿ ಮುಗಿದರೆ ಯಾರು ಕೂಡ ದಾಖಲೆಗಳಿಗೆ ಹೋಗಿ ನಿಂತ್ಕೊಂಡು ದುಡ್ಡು ಕೊಡಬೇಕು, ನಾವು ಕಾಸು ಕೊಡಬೇಕು ಮಾಡಿ ಅಂತಕ್ಕಂಥ ವಿಚಾರನ ಯಾರು ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶ ಇರಲ್ಲ. ಯಾವ ರೈತನೂ ಕೂಡ ಗಾಬರಿ ಪಡೋದಕ್ಕೆ ಅವಕಾಶ ಇಲ್ಲ. ಎಲ್ಲರಿಗೂ ಕೂಡ ಹೋಗಿ
ಸಂಬಂಧಪಟ್ಟಂತ ಸರ್ವೆ ನಂಬರ್ ದಾಖಲಾತಿಗಳನ್ನ ನೋಡಿದ್ರೆ ಸ್ಕ್ಯಾನ್ ಆಗಿರ್ತಕ್ಕಂಥ ರಿಪೋರ್ಟ್ ಬರ್ತಕ್ಕಂಥದ್ದನ್ನು ಕೂಡ ತಾವು ನೋಡಬಹುದು. ಇನ್ನೊಂದು ತಿಂಗಳಲ್ಲಿ ಅದನ್ನ ಮಾಡ್ತಾ ಇದೀವಿ. ಯಾರು ಕೂಡ ಮನ್ಸು ಮಾಡಿರ್ಲಿಲ್ಲ ಇದು ಮಾಡಬೇಕು ಅಂತ ಹೇಳಿ. ರೈತರ ಪರವಾಗಿ ಯಾರು ಕೂಡ ಚಿಂತೆ ಮಾಡಿರ್ಲಿಲ್ಲ. ನಾವು ರೈತರ ಪರ ಅಂತಕ್ಕಂಥವ್ರು, ನಾವು ರೈತರ ಪಕ್ಷ ಅಂತಕ್ಕಂಥವ್ರು ಯಾರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ, ಚಿಂತೆ ಮಾಡಲಿಲ್ಲ. ಮಾಡಬಹುದಾಗಿದೆ, ದೊಡ್ಡ ಕೆಲಸ ಅಲ್ಲ. ಇದನ್ನ ಹಿಂದೆ ಚಿಂತೆ ಮಾಡಬಹುದಾಗಿತ್ತು, ದೊಡ್ಡ ಕೆಲಸ ಯಾರು ಮಾಡಿರಲಿಲ್ಲ. ಡಿ ಕೆ ಸುರೇಶ್ ಅವರ ಸಹಕಾರದಿಂದ ಅದನ್ನು ಮಾಡಿದ್ದೀವಿ. 17 ಕೋಟಿ ವೆಚ್ಚದಲ್ಲಿ ಒಂದು ತಾಲೂಕು ಕಚೇರಿಯನ್ನು ಇದು ತೋರಿಸಿಲ್ಲ ನಾವು. ಯಾಕಂದ್ರೆ ಇಲ್ಲಿ ಆಗಿರ್ತಕ್ಕಂಥ ಕೆಲಸದ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದೀವಿ ಅಷ್ಟೇ. ಆಗದಿರೋ ಕೆಲಸದ ಬಗ್ಗೆ ಬಹಳಷ್ಟು ಆಗ್ಬೇಕಾಗಿರ್ತಕ್ಕಂಥ ಕೆಲಸನ ನಾವು ಇದರಲ್ಲಿ ತೋರ್ಸಕ್ ಹೋಗಿಲ್ಲ, ಏನ್ ಮಾಡ್ತೀವಿ ಅಂತಕ್ಕಂಥದ್ದು. ತಾಲೂಕು ಕಚೇರಿನ 17 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಅದಕ್ಕೆ ನೀಲಿ ನಕ್ಷೆ ತಯಾರಿದೆ. ಬಜೆಟ್ನಲ್ಲಿ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ಅದನ್ನು ಕೂಡ ಅಪ್ರೂವ್ ಮಾಡಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ದಿವಸಗಳಲ್ಲಿ ಆ ಕೆಲಸವನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ. ಅದಲ್ಲದೆ ಈ ಸ್ವತ್ತನ್ನ ಎಷ್ಟೋ ಕಡೆ ಈ ಸ್ವತ್ತನ್ನ ಕೊಡ್ಲಿಕ್ಕೆ ಅಧಿಕಾರಿಗಳು ದುಡ್ಡು ಕೇಳ್ತಕ್ಕಂಥ ವಾತಾವರಣ. ದುಡ್ಡನ್ನ ಕೊಡಿಸಬಾರ್ದು ಅಧಿಕಾರಿಗಳು, ರೈತರಿಗೆ ಅಥವಾ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ MP ಅವರಿಗಾಗಲೇ ಆದೇಶವನ್ನು ಕೊಟ್ಟಿದ್ದಾರೆ. ಸ್ವಾಮಿತ್ವವನ್ನು ಮಾಡಿ ಪ್ರತಿ PDOಗಳಿಗೂ ಇಒ ಮುಖಾಂತರ CO ಮುಖಾಂತರ ಆದೇಶ ಕೊಟ್ಟಿದ್ದಾರೆ. ಇನ್ನು 6 ರಿಂದ 8 ತಿಂಗಳೊಳಗಡೆ ಪ್ರತಿಯೊಂದು ಮನೆಗೂ ಕೂಡ ಇವರೇ ತಗೊಂಡೋಗಿ ಈ ಸ್ವತ್ತನ್ನ ತೆಗೆದುಕೊಂಡು ಕೊಡಬೇಕು. ಅದು ಎ ಖಾತಾ ಇರ್ಬೋದು ಅಥವಾ ಬಿ ಖಾತಾ ಇರ್ಬೋದು. ಬಿ ಖಾತಾ ಏನಾರ ಇದ್ರೆ ಅದನ್ನ ಯಾವ ರೀತಿ ಸರಿಪಡಿಸಬೇಕು ಅಂತ ಆಮೇಲೆ ಯೋಚನೆ ಮಾಡ್ತೀವಿ. ಎ ಖಾತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಎ ಖಾತಾ ಬಿ ಖಾತಾ ಈ ಸ್ವತ್ತು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಇದು ಯಾರು ನಮ್ಗೆ ಹೇಳ್ಕೊಟ್ಟಿಲ್ಲ, ಯಾವ ರೈತನೂ ಅರ್ಜಿ ಕೊಟ್ಟಿಲ್ಲ. ಪ್ರತಿನಿತ್ಯ ಸಾರ್ವಜನಿಕರು ಏನು ಪಂಚಾಯತ್ನಲ್ಲಿ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ, ಇದನ್ನ ಅರ್ಥ ಮಾಡ್ಕೊಂಡಂತ MP ಅವರು ಅದನ್ನ ಮಾಡ್ಲಿಕ್ಕೆ ಈಗಾಗಲೇ ಆದೇಶ ಕೊಟ್ಟಿದ್ದೀವಿ. ಅದನ್ನು ಕೂಡ ಮಾಡಿದ್ದೀವಿ. ಹಿಂದೆ ರೈತರಿಗೆ ಬಹಳ ಪ್ರಮುಖವಾದಂತಹ ಸಮಸ್ಯೆ ಇರತಕ್ಕಂಥದ್ದು ಟ್ರಾನ್ಸ್ಫಾರ್ಮರ್ ಸಮಸ್ಯೆ. ನಾವೇನು ವ್ಯವಸಾಯ ಮಾಡಬೇಕು, ಟ್ರಾನ್ಸ್ಫಾರ್ಮರ್ಗಳ ಮೇಲೆ ನಾವು ಅವಲಂಬಿತರಾಗಿರ್ತಕ್ಕಂಥದ್ದು, ಸರಿಯಾದ ರೀತಿಯಲ್ಲಿ ಕರೆಂಟ್ ಬರ್ತಾ ಇಲ್ಲ ಅಂತೇಳಿ. ಈಗ ಸ್ವಲ್ಪ ಬರ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗಿದೆ, ತೊಂದರೆ ಜಾಸ್ತಿ ಆಗಿದೆ. ಆದರೂ ಕೂಡ MP ಅವರು ಹಿಂದೆ ಸನ್ಮಾನ್ಯ DK ಶಿವಕುಮಾರ್ ಅವರು ಇಂಧನ ಸಚಿವರಾದಾಗ ಪ್ರತಿಯೊಬ್ಬ ರೈತ ತಾನು KEB-ನಲ್ಲಿ ನೋಂದಣಿ ಮಾಡಿಕೊಂಡಿದ್ದ, ಇಂಧನ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಂಡಿದ್ದ ಎಲ್ಲರೂ ಕೂಡ ಉಚಿತವಾಗಿ HVDS ಸ್ಕೀಮ್ನಲ್ಲಿ ಟ್ರಾನ್ಸ್ಫಾರ್ಮರ್ ಹಾಕಿರ್ತಕ್ಕಂಥದ್ದು ನಿಮ್ ಕಣ್ಣು ಮುಂದೆ ಇದೆ, ರೈತರ ಕಣ್ಣು ಮುಂದೆ ಇದೆ. ಯಾರು ₹1 ಕೊಡ್ಲಿಲ್ಲ, ಯಾರು ನನಗೆ ಮಾಡ್ಕೊಡಿ ಅಂತ ಅರ್ಜಿ ಕೊಡ್ಲಿಲ್ಲ. ಆದರೂ ಕೂಡ DK ಸುರೇಶ್ ಅವರು ಪ್ರತಿಯೊಬ್ಬ ರೈತರಿಗೂ ಕೂಡ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಮಾಡಿಕೊಂಡಿರ್ತಕ್ಕಂಥದ್ದು. ಕಳೆದ ಬಿಜೆಪಿ ಸರ್ಕಾರದಲ್ಲಿ 25,000 30,000 ದುಡ್ಡು ಕಟ್ಸ್ಕೊಂಡು 25,000 30,000 ದುಡ್ಡು ಕಟ್ಸ್ಕೊಂಡು ಒಬ್ಬರಿಗೂ ಒಂದು ಟ್ರಾನ್ಸ್ಫಾರ್ಮರ್ ಕೊಟ್ಟಿರಲಿಲ್ಲ. ಕಳೆದ ನಮ್ಮ ಚುನಾವಣೆ ಆಗೋವರೆಗೂ ಕೂಡ ಯಾರಾದ್ರೂ ಕೊಡಿಸಿದ್ರೆ ಪುಣ್ಯಾತ್ಮರು, ಯಾರು ಅಸೆಂಬ್ಲಿ ಕ್ವಶನ್ ಕೇಳಿದ್ರೆ ಪುಣ್ಯಾತ್ಮರು ದಾಖಲೆ ತೋರಿಸ್ಲಿ. ಅಸೆಂಬ್ಲಿಲೂ ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ. ಹಿಂಗ್ ರೈತರ ಹತ್ರ ದುಡ್ಡು ಕಟ್ಸ್ಕೊಂಡವ್ರು ಸ್ವಾಮಿ ರೈತರಿಗೆ ತೊಂದರೆ ಆಯ್ತದೆ ದುಡ್ಡು ಕೊಡಿ ಅಂತ ಯಾರು ಚರ್ಚೆ ಮಾಡಲಿಲ್ಲ. ಯಾರು ಪುಣ್ಯಾತ್ಮರು ಕ್ವಶನ್ ಕೇಳಿದ್ರೆ ನಾವು ತಲೆ ಬಾಗ್ತೀವಿ, ಕೊಡ್ಲಿ ಅದ್ರ ಮಾಹಿತಿನ. ನಾವು ಬಂದ ನಂತರ ಈಗಾಗಲೇ ಅವ್ರು ಏನ್ ದುಡ್ಡು ಕಟ್ಟಿದ್ರು ಅವ್ರಿಗೆಲ್ಲ ಟ್ರಾನ್ಸ್ಫಾರ್ಮರ್ ಹಾಕ್ಬೇಕು ಅಂತೇಳಿ ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಈಗಾಗಲೇ ಅವ್ರು ದುಡ್ಡು ಕಟ್ಟಿರ್ತಕ್ಕಂಥವ್ರಿಗೆ 50% ಟ್ರಾನ್ಸ್ಫಾರ್ಮರ್ ಹಾಕವ್ರೆ. ನೀವು ಮಾಹಿತಿ ತಗೋಬಹುದು, ಇಂಧನ ಇಲಾಖೆಯಲ್ಲಿ ಹೋಗಿ ನೀವು ಮಾಹಿತಿ ತಗೋಬಹುದು. ಇದು DK ಸುರೇಶ್ ಅವ್ರಿಗೆ ನಮ್ಗೆ ಇರ್ತಕ್ಕಂಥ ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಇದು. ರೈತರಿಗೆ ಏನೇನ್ ಮಾಡಬೇಕು ಅಂತಕ್ಕಂಥದ್ದನ್ನ ಏನ್ ತೀರ್ಮಾನ ನಾವು ಮಾಡ್ತಾ ಇದ್ದೇವೆ ಅದು ನಮ್ಗೆ ಇರ್ತಕ್ಕಂಥ ಕಾಳಜಿ. ಬಹುಶಃ ಎಲ್ಲರೂ ಮಾಡ್ಬೋದು, ಇದೇನು ದೊಡ್ಡ ಬ್ರಹ್ಮಾಂಡ ಅಲ್ಲ ಇದು. ಆದ್ರೆ ಇಚ್ಛಾಶಕ್ತಿ ಬೇಕಷ್ಟೇ ಮಾಡ್ಲಿಕ್ಕೆ. ಸುಮ್ಮನೆ ಬುಳ್ಳೆ ಹೊಡೆಯೋದ್ರೆ ಎಲ್ಲರೂ ಬುಳ್ಳೆ ಹೊಡಿತೀವಿ, ನಾನು ಬುಳ್ಳೆ ಹೊಡಿತೀನಿ, ಪ್ರಸಾದ್ ಮಣ್ಣನು ಬುಳ್ಳೆ ಹೊಡಿತಾನೆ, ರಂಗನ್ ಮಣ್ಣನು ಬುಳ್ಳೆ ಹೊಡಿತಾನೆ. ಬುಳ್ಳೆ ಹೊಡೆಯೋದ್ರೆ ಕೆಲಸ ಆಗಲ್ಲ. ಇಚ್ಛಾಶಕ್ತಿ ಇರಬೇಕು, ನಾವು ಮಾಡ್ತೀವಿ ಅಂತಕ್ಕಂಥ ಇಚ್ಛಾಶಕ್ತಿ ಇರಬೇಕು. ಇನ್ನ ನೀರಾವರಿ ವಿಚಾರ ನಿಮ್ಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ರೈತರಿಗೆ ಅನುಕೂಲ ಆಗ್ಬೇಕು, ನಮ್ಮ ತಾಲೂಕಲ್ಲಿ ನೀರಾವರಿ ಬರಬೇಕು, ಕೆರೆ ಕಟ್ಟೆಗಳು ತುಂಬಬೇಕು, ವ್ಯವಸಾಯಕ್ಕೆ ಅನುಕೂಲ ಆಗ್ಬೇಕು, ಬೋರ್ವೆಲ್ಗಳು ರೀಚಾರ್ಜ್ ಆಗ್ಬೇಕು. ಇದನ್ನ ಶ್ರೀರಂಗ ಏತ ನೀರಾವರಿಯನ್ನ ಮಂಜೂರಾತಿಯನ್ನ ಕೊಟ್ಟಂತದ್ದು ಸಿದ್ದರಾಮಯ್ಯನವರ ಸರ್ಕಾರ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ, DK ಶಿವಕುಮಾರ್ ಉಸ್ತುವಾರಿ ಸಚಿವರಾದಾಗ, MP ಪಾಟೀಲ್ ಅವರು ನೀರಾವರಿ ಮಂತ್ರಿ ಆದಾಗ ಏನು ಶ್ರೀರಂಗ ಏತ ನೀರಾವರಿಗೆ ಶಾಲೆಯನ್ನ ಕೊಟ್ಟಿದ್ರು, ಅವತ್ತು ನಾನು ಕೂಡ ಕೋಟೆ ಮೈದಾನದಲ್ಲಿ ಈ ವಿಚಾರವಾಗಿ ಚರ್ಚೆ ಮಾಡಿದ್ದೆ. ನಾನು ಅವತ್ತು ವಿರೋಧ ಪಕ್ಷದ ಶಾಸಕನಾಗಿದ್ದೆ. ಸನ್ಮಾನ್ಯ ರೇವಣ್ಣವರು ಎಲ್ಲರೂ ಸೇರಿ ಆ ಯೋಜನೆಯನ್ನ ಜಾರಿಗೆ ತಂದ್ರು. ಎಷ್ಟು ವರ್ಷ ಆಯ್ತು ಜಾರಿಗೆ ಬಂದು? ಕಾರ್ಯಕ್ರಮ ಎಷ್ಟು ವರ್ಷ ಆಯ್ತು? 7 ವರ್ಷನೋ 8 ವರ್ಷನೋ ಆಯ್ತು. ನಮ್ಮ ಸರ್ಕಾರ ಅವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ಬರೀ 1-3 ವರ್ಷನೋ 2 ವರ್ಷನೋ ಇದ್ದಂಗೆ ಬಂದು ಇದನ್ನ ಮಾಡಿದ್ದು, ಶಂಕುಸ್ಥಾಪನೆ ಮಾಡಿದ್ದು. 5 ವರ್ಷಗಳ ಕಾಲದಲ್ಲಿ ಒಬ್ಬ ಇಚ್ಛಾಶಕ್ತಿ ಇರ್ತಕ್ಕಂಥ ರಾಜಕಾರಣಿ ಆಗಿದ್ರೆ
ಇಲ್ಲ ಈ ರೈತರಿಗೆ ಅನುಕೂಲ ಮಾಡಬೇಕು, ನನ್ಗೆ ಹೇಮಾವತಿನ ತರಬೇಕು ಮಾಗಡಿಗೆ ಅಂತಕ್ಕಂಥ ಇಚ್ಛಾಶಕ್ತಿ ಇದ್ದಿದ್ರೆ 5 ವರ್ಷದ ಅವಶ್ಯಕತೆ ಇರಲಿಲ್ಲ. ತರೋದಕ್ಕೆ ಇಲ್ಲಿ ನೀರು ತರೋದಕ್ಕೆ 5 ವರ್ಷದ ಅವಶ್ಯಕತೆ ಇಲ್ಲ. ಆಮೇಲೆ ನೀರು ಹೆಂಗ್ ತರಬೇಕು ಅಂತ ಆಲೋಚನೆ ಮಾಡ್ತಕ್ಕಂಥ ಕನಿಷ್ಠ ಪರಿಜ್ಞಾನ ಕೂಡ ಅವ್ರಿಗಿಲ್ಲ. ನೀರು ಇಲ್ಲಿಗೆ ಬರಬೇಕಾದ್ರೆ ಈ ನೀರನ್ನ ಯಾವ ರೀತಿ ನಾವು ಅಲ್ಲಿಂದ ತರಬೇಕು ಅಂತಕ್ಕಂಥ ಕನಿಷ್ಠ ಪರಿಜ್ಞಾನ ಇಲ್ಲ. ಎಲ್ಲರೂ ಮಾತಾಡೋದು ನೋಡಿದೀವಿ ನಾವು. ಅದು ಹಾಕ್ಬಿಟ್ಟಿದ್ರೆ ಬಂದ್ಬಿಡ್ತಿತ್ತು, ಇದು ಹಾಕ್ಬಿಟ್ಟಿದ್ರೆ ಬಂದ್ಬಿಡ್ತಿತ್ತು, ಕರೆಂಟ್ ಕೈಲಿ ಇಟ್ಕೊಂಡಿದ್ರೆ ಬಂದ್ಬಿಡ್ತಿತ್ತು ಅಂತ ಮಾತಾಡೋದನ್ನ ನೋಡಿದೀವಿ ನಾವು. ಅನೇಕ ಜನ ಅದ್ರ ಚರ್ಚೆ ಮಾಡೋದನ್ನು ನೋಡಿದೀವಿ ನೀವು ಮಾಧ್ಯಮಗಳ ಮುಖಾಂತರ. ಆದ್ರೆ ವಾಸ್ತವಾಂಶದ ಅರಿವು ಆಗ್ಬೇಕಾದ್ರೆ ನೀವು ಹೋಗೋ ಸ್ಥಳದಲ್ಲಿ ನೋಡ್ಬೇಕು ಈ ಯೋಜನೆ ಏನಾಗಿದೆ. ನ್ಯಾಷನಲ್ ಹೈವೇ ಕ್ಲಿಯರೆನ್ಸ್ ಕೊಟ್ಟಿಲ್ಲ, ರೈಲ್ವೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ನ್ಯಾಷನಲ್ ಹೈವೇ ನೀವು ಪೈಪ್ ತಗೊಂಡೋಗ್ಬೇಕು, ನ್ಯಾಷನಲ್ ಹೈವೇ ಪೈಪ್ ತಗೊಂಡೋಗ್ಬೇಕಾದ್ರೆ ಕ್ಲಿಯರೆನ್ಸ್ ಬೇಕು. ರೈಲ್ವೆ ಕ್ರಾಸ್ ಮಾಡಬೇಕು, ನೀವು ಕುದುರೆ ತಗೊಂಡೋಗ್ಬೇಕಾದ್ರೆ ರೈಲ್ವೆ ಕ್ಲಿಯರೆನ್ಸ್ ಬೇಕು, ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು. ಇವು 3 ಯಾರಾದ್ರೂ ಮಾಡಿದ್ರೆ ಅವ್ರೇನಾದ್ರೂ ಅರ್ಜಿ ಸಲ್ಲಿಸಿದ್ರೆ ಪಾಪ ಬುಳ್ಳೆ ಹೊಡಿತಾರ, ಕೆಲವರೆಲ್ಲ ಬುಳ್ಳೆ ಬಿಡ್ತಾರೆ ನೀರು ಹೇಮಾವತಿ ವಿಚಾರವಾಗಿ ಬುಳ್ಳೆ ಬಿಡ್ತೀರ ನೀವು ನೋಡಿದಿರಲ್ವಾ. ಅವ್ರೇನಾದ್ರು ಒಂದು ಅರ್ಜಿ ಸಲ್ಲಿಸಿದ್ರೆ NOCಗೆ ದಯಮಾಡಿ ನಿಮ್ ಮುಂದೆ ಮಾಧ್ಯಮದ ಮುಂದೆ ಪ್ರಕಟ ಮಾಡಿ. ಒಬ್ಬ ಇಚ್ಛಾಶಕ್ತಿ ರಾಜಕಾರಣಿಗೆ ನೀರು ತರಬೇಕು ಅಂತಂದ್ರೆ ಬರೀ ಪೈಪ್ ಲೈನ್ ಹಾಕದೆ ನೀರು ತರೋದಲ್ಲ. ಕಾಂಟ್ರಾಕ್ಟರ್ ತಾವು ಕಾಸು ಇಸ್ಕೊಂಡ್ಬಿಟ್ಟು ಪೈಪ್ ಲೈನ್ ಹಾಕ್ಸದೆ ನೀರು ತರೋದಲ್ಲ. ಕಮಿಷನ್ ಇಸ್ಕೊಂಡ್ಬಿಟ್ಟು ಕಾಂಟ್ರಾಕ್ಟರ್ ತಾವು ಬಿಲ್ ಹೆಂಗಾಗದೆ ಗೊತ್ತದು. ಕೆಲಸ ಮಾಡೋದಕ್ಕಿಂತ ಹೆಚ್ಚು ಬಿಲ್ ಕೊಟ್ಬಿಡೋರು ಇವಾಗ. ಅವ್ನ ಕೈಗೆ ಸಿಗ್ತಾರ ಕಾಂಟ್ರಾಕ್ಟ್ರು. ಈಗ ಹೊಸ್ತಾಗಿ ಮಾಡಕ್ ಹೋದ್ರೆ ತೊಂದರೆ ಆಯ್ತದೆ ಅಂತ ಹೇಳಿ MP ಅವ್ರು ಬೇಡ ಅವ್ರ ಕೈಯಲ್ಲಿ ಕೆಲಸ ಮಾಡ್ತಾರ. ದಯಮಾಡಿ ಹೊಸ್ತಾಗಿ ಅಂತ ಹೋದ್ರೆ ಪುನಃ ರೀಟೆಂಡರ್, ಪುನಃ ಈ ಸಮಸ್ಯೆಗಳು ಜಾಸ್ತಿ ಆಯ್ತವೆ ಅಂತೇಳಿ ಅದನ್ನ ಅವನ್ನೇ ಕರ್ಕೊಂಡು ಕೆಲಸ ಮಾಡ್ತಾನ ಅಂತೇಳಿ ಒತ್ತಾಯ ಆಗ್ತಾ ಇದ್ದೇವೆ. ಏನಾಗಿದೆ ಅದಕ್ಕೆ ಹೆಚ್ಚಿಗೆ ಕೊಟ್ಬಿಟ್ಟವ್ರೆ. ಒಂದ್ ಕಡೆನೂ ಕ್ಲಿಯರೆನ್ಸ್ ಇಲ್ಲ, ಯಾವ ಕ್ಲಿಯರೆನ್ಸ್ ಇಲ್ಲ. ಇದ್ರೆ ನಾವು ಮಾಡಿದೀವಿ ಸ್ವಾಮಿ, ನಾವು ಅಪ್ಲಿಕೇಶನ್ ಹಾಕಿದೀವಿ ಅಂತ ತೋರಿಸ್ಲಿ. ಅದು ಆನ್ಲೈನ್ ಅಪ್ಲಿಕೇಶನ್ ಆಗ್ತಕ್ಕಂಥ ಸಂಬಂಧಪಟ್ಟಂತ ಇಲಾಖೆಗೆ ಆನ್ಲೈನ್ ಅಪ್ಲಿಕೇಶನ್ ತೋರಿಸ್ಲಿ. ನೋಡಿ ಸ್ವಾಮಿ ನಾವು ಇದನ್ನ ಮಾಡಿದೀವಿ, ಕ್ಲಿಯರೆನ್ಸ್ ನಾವು ಅಪ್ಲಿಕೇಶನ್ ಹಾಕಿದೀವಿ ಅಂತ ತೋರಿಸ್ಲಿ. ಅವ್ರ ಮುಂದೆ ನಾವು ತಲೆ ಬಾಗ್ತೀವಿ. ಬುಳ್ಳೆ ಹೊಡಿಯೋದು ಬೇಡ, ಬುಳ್ಳೆ ಬಿಡೋದು ಬೇಡ. ಅಂಕಿ ಅಂಶಗಳನ್ನ ಇಟ್ಕೊಂಡು ಮಾತಾಡಿ. ಈಗ ಅದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಎಕ್ಸ್ಪ್ರೆಸ್ ಕೆನಲ್ ಬಗ್ಗೆ ಪಾಪ ಕೆಲವರೆಲ್ಲ ಕಾಡವ್ರೆ, ಕೈಲಾಗದವ್ರು ಮೈಕೈ ಪರ್ಚ್ಕೊಂಡ ಅಂತಲ್ಲ. ನಮ್ ಕಡೆ ಗಾದೆ ಕೈಲಾಗದವರು ಮೈಕೈ ಪರ್ಚ್ಕೊಂಡ್ರಂತೆ. ಹಂಗೆ ಎಕ್ಸ್ಪ್ರೆಸ್ ಕೆನಲ್ ಅದರ ಅರಿವೇನು ಅಂತಕ್ಕಂಥದ್ದು, ಅದರ ಅವಶ್ಯಕತೆ ಏನು ಅಂತಕ್ಕಂಥದ್ದು ನೀವು ಮಾಧ್ಯಮದವ್ರು ಮಾಡಬೇಕು. ಈಗ ನಾನು ಬೆಂಗಳೂರಿಂದ ಇಲ್ಲಿ ಬರ್ತಾ ಇದ್ದೀನಿ, ಇಲ್ಲಿಗೆ ಬರ್ತೀನಿ. ಬೆಂಗಳೂರಿಂದ ನಾನು ಇಲ್ಲಿಗೆ ಬರ್ಬೇಕಾದ್ರೆ ನಾನು ಕುಣಗೋಲ್ ಮಾರ್ಗ ಹೋಗಿ ತುಮಕೂರ್ಗೆ ಹೋಗಿ ಬಂದ್ರ ಹತ್ರನ ಅಥವಾ ತಾವರೆಕೆರೆ ಮೇಲೆ ಬಂದ್ರ ಹತ್ರನ? ಎಲ್ಲಿಂದ ಬಂದ್ರ ಹತ್ರ? ನಮ್ಗೆ ತಾವರೆಕೆರೆ ಮೇಲೆ ಬರ್ಬೇಕಾದ್ರೆ. ಈಗ ಬರ್ತಾ ಇರ್ತಕ್ಕಂಥದ್ದು ಹೇಮಾವತಿ ಬೆಂಗಳೂರಿಂದ ತುಮಕೂರ್ಗೆ ಹೋಗಿ ತುಮಕೂರಿಂದ ಮಾಗಡಿ ಬರ್ತಾರೆ. ಇದನ್ನ ತಾವರೆಕೆರೆ ಮೇಲೆ ತರಬೇಕಾ ನಾವು ಬೆಂಗಳೂರು ಮೇಲೆ ಸುತ್ಕೊಂಡ್ ಬರ್ಬೇಕಾ ನೀರ್ನ? ಈಗ ನಾವು ತುಮಕೂರ್ ಮೇಲೆ ತಂದ್ರೆ ಎಷ್ಟು ಜನ ಅವರಲ್ಲ ಹಾಕೊಳ್ಳೋರು, ಅದಕ್ಕೆ ಅದಕ್ಕೆ ಗಾಳ ಹಾಕೋರು. ಯಾರು ನೀರ್ ಬಗ್ಗೆ ಅಭಿಮಾನ ಇಲ್ಲ, ಯಾರು ನೀರ್ ಬಗ್ಗೆ ಇಷ್ಟ ಇಲ್ಲ, ಯಾರಿಗೆ ಇಚ್ಛಾಶಕ್ತಿ ಇಲ್ಲ ನೀರ್ ಬಗ್ಗೆ. ಹಿಂದೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ DK ಶಿವಕುಮಾರ್ ಅವರು ಕಳೆದ ಸಮ್ಮಿಶ್ರ ಸರ್ಕಾರದಲ್ಲಿ DK ಶಿವಕುಮಾರ್ ಅವರು ನೀರಾವರಿ ಸಚಿವರಾದಾಗ MP ಅವರ ಪ್ರಯತ್ನದಿಂದ ಅವತ್ತು ಮಂಜೂರಾತಿ ಮಾಡಿಸಿದ್ರು. ಇದೇ ಎಕ್ಸ್ಪ್ರೆಸ್ ಕೆನಲ್ ಅವತ್ತು ಎಸ್ಟಿಮೇಟ್ ಆಗಿ ಟೆಂಡರ್ ಕರೆದಿದ್ರು. ಅವತ್ತಿನ ವೆಚ್ಚ 450 ಕೋಟಿ ಅಷ್ಟೇ. 450 ಅವತ್ತು 450 ಕೋಟಿ ಅಷ್ಟೇನೆ ಅವತ್ತಿನ ವೆಚ್ಚ. ಬಿಜೆಪಿ ಸರ್ಕಾರ ಬಂದ ತಕ್ಷಣನೇ ಬಸವರಾಜ್ ಅವರು, ಮಾಧುಸ್ವಾಮಿ ಅವರು ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಯಾವುದೇ ಕಾರಣಕ್ಕೆ ಇದು ಮಾಡಕ್ ಬಿಡಲ್ಲ ನಾವು, ನಮಗೆ ತೊಂದರೆ ಆಯ್ತದೆ ಅಂತ ಹೇಳಿ. ಪಾಪ ನಮ್ಮ ಬಸವತಣ್ಣ ಅವರಲ್ಲ ಉಸ್ತುವಾರಿ ಸಚಿವರು, ಅವರು ಬಿಜೆಪಿ ತಾನೆ, ಅವರು ಉಪಮುಖ್ಯಮಂತ್ರಿ ತಾನೆ. ನನ್ನ ಕ್ಷೇತ್ರದ ಕಣೆಯ ಇದು, ನಾನು ತತ್ತಿನ ಕಣೆಯ, ನಾನು ಕೊಡೆಯ ಎಲ್ಲ ಒಂದು ಪ್ರಶ್ನೆ ಕೇಳೋರ, ಕ್ಯಾಬಿನೆಟ್ ಚರ್ಚೆ ಮಾಡೋರ? ದಯಮಾಡಿ ಏನಾದ್ರು ಇದ್ರೆ ಆಯ್ತು, ಶಾಸಕರಾದ್ರು ಎಲ್ಲರೂ ಇದು ಆಗ್ಬೇಕು, ಇದರಿಂದ ನಮ್ಗೆ ಅನುಕೂಲ ಆಯ್ತು ಅಂತ ಎಲ್ಲರೂ ಪ್ರಶ್ನೆ ಕೇಳಿದ್ರೆ ಅವತ್ತಿನ ಶಾಸಕರು ದಯಮಾಡಿ ಮುಂದೆ ಇಡ್ಬೋದು. ದುಡ್ಡು ಹೊಡೆಯೋ ಸ್ಕೀಮ್ ಅಂದ್ರೆ ಅದು ನಾವೇನ್ ಮಾಡಕ್ಕಾಗಲ್ಲ. ಈಗ ಡಬಲ್ ಆಗೈತೆ. ಆದ್ರೆ ಯಾವಾಗ ಆಯ್ತದೋ, ಯಾರ ಇಚ್ಛಾಶಕ್ತಿಯಿಂದ ಆಯ್ತದ? ಎಕ್ಸ್ಪ್ರೆಸ್ ಕೆನಲ್ DK ಸುರೇಶ್ ಅವರ ಇಚ್ಛಾಶಕ್ತಿಯಿಂದ ಕ್ಯಾಬಿನೆಟ್ ಅಲ್ಲಿ ದೊಡ್ಡ ಗಲಾಟೆ ಆಯ್ತು, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಯ್ತು, ಕೊಡಕ್ ಆಗಲ್ಲ ಅಂತ ನಾನು ಈ ವಿಚಾರದಲ್ಲಿ ಸನ್ಮಾನ್ಯ ಕೃಷ್ಣ ಬೈರೇಗೌಡರಿಗೆ, ಸನ್ಮಾನ್ಯ ಚಲರಾಯ ಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಅವತ್ತು ನಮ್ಮ ಮಾಗಡಿಯ ಪರವಾಗಿ ಬ್ಯಾಟಿಂಗ್ ಮಾಡಿದಂತವ್ರು, ಇಲ್ಲ ಅಲ್ಲಿಗೆ ಆಗ್ಲೇಬೇಕು, ನೀವು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಕೊಡ್ಲೇಬೇಕು ಅಂತ ಹೇಳಿ ಅವತ್ತು ಕೂತ್ಕೊಂಡು ಅನೇಕ ಚರ್ಚೆಗಳ ಮಧ್ಯನೂ ಕೂಡ ಅಪ್ರೂವಲ್ ಕೊಡ್ಸವ್ರು ನಮ್ಗೆ. ಅವ್ರಿಗೆ ನಾನು ಈ ಕ್ಷೇತ್ರದ ಜನತೆಯ ಪರವಾಗಿ ನಮ್ಮ ಸುರೇಶ್ ಅವ್ರಿಗೆ ಅವ್ರ MP ಆಗಿ ಮಾಡ್ತಕ್ಕಂಥ ಪ್ರಯತ್ನ, ಮತ್ತೆ ನಮ್ಮ ಉಸ್ತುವಾರಿ ಸಚಿವರು ರಾಮಲಿಂಗ ರೆಡ್ಡಿ ಅವರ ಪ್ರಯತ್ನ, ಜೊತೆಗೆ ನಮ್ಮ DK ಶಿವಕುಮಾರ್ ಅವ್ರ ಪ್ರಯತ್ನ, ಸಿದ್ದರಾಮಯ್ಯನವ್ರ ಪ್ರಯತ್ನ, ಇದೆಲ್ಲ ಆಗ್ಬೇಕಾದ್ರೂ ಕೂಡ ಬೇರೆ ಜಿಲ್ಲೆಯವ್ರು ಬಿಡ್ತಾರ?
ನೀವು ಅಷ್ಟು ಸುಲಭವಾಗಿ ಹೋಗಕ್ಕೆ. ಇದರ ಮಧ್ಯನೂ ಕೂಡ ಕೃಷ್ಣ ಬೈರೇಗೌಡರು, ಚಲರಾಯಸ್ವಾಮಿ ಅವರು ನಿಂತ್ಕೊಂಡು ಇಲ್ಲ ಇದು ಮಾಡಲೇಬೇಕು, ಮಾಗಡಿ ಕೊಡಲೇಬೇಕು, ಮಾಗಡಿ ತುಂಬಾ ತೊಂದರೆ ಇದೆ ಅಂತ ಹೇಳಿ ಮಾಡಿದಂಥದ್ದು ಅದೊಂದು ಇತಿಹಾಸ. ಅದನ್ನ ತಿಳ್ಕೊಬಹುದು ನೀವು. ಕ್ಯಾಬಿನೆಟ್ ಅಲ್ಲಿ ಏನೇನು ಚರ್ಚೆ ಆಯ್ತು, ಏನೇನು ಮಾಡಿದ್ರು ಅಂತಕ್ಕಂಥದ್ದನ್ನ ನೀವು ತಿಳ್ಕೊಬಹುದು. ಈಗ ಅದನ್ನ ಮಂಜೂರಾತಿ ಕೊಡಿಸಿದ್ದೇವೆ. ಅದು ಎಕ್ಸ್ಪ್ರೆಸ್ ಕೆನಾಲ್ ಮಾಡ್ತಾ ಇದ್ದೀವಿ. ಎಲ್ಲಾ ಕ್ಲಿಯರೆನ್ಸ್ಗಳು, ಫಾರೆಸ್ಟ್ ಇರ್ಬೋದು, ನ್ಯಾಷನಲ್ ಹೈವೇ, ರೈಲ್ವೇಸ್ ಎಲ್ಲಾ ಕ್ಲಿಯರೆನ್ಸ್ ಕೂಡ ನಾನು ಈ ಬಾರಿ ಶಾಸಕರಾದ್ಮೇಲೆ ಅಧಿಕಾರಿಗಳನ್ನ ಕರೆದು ಅದನ್ನ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿಸಿ ಈಗಾಗಲೇ ಕ್ಲಿಯರೆನ್ಸ್ ಕೊಡ್ತಾ ಇದ್ದಾರೆ. ಅದು ಕೊಟ್ಟ ತಕ್ಷಣ ಎಲ್ಲ ರೋಡ್ ಕಟಿಂಗ್ ಮಾಡ್ತಕ್ಕಂಥದ್ದು, ರೈಲ್ವೆ ಕ್ರಾಸ್ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಮಾಡ್ತಾ ಇದೀವಿ. ಮತ್ತೆ ಕಾಂಟ್ರಾಕ್ಟರ್ಗೂ ಕೂಡ ರಿಪೇರಿ ಮಾಡಿದ್ದೀವಿ. ಇನ್ನೇನು ಎಲೆಕ್ಷನ್ ಚುನಾವಣೆ ಆದ್ಮೇಲೆ ಬಂದು ನಾನು ಶುರು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದಾರೆ. ಹೇಮಾವತಿ ನಮ್ಮ ತಾಲೂಕಿಗೆ ಬರ್ತಕ್ಕಂಥದಕ್ಕೆ ಡಿ ಕೆ ಸುರೇಶ್ ಅವರ ಪ್ರಯತ್ನ ಬಹಳಷ್ಟಿದೆ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಡಿ ಕೆ ಸುರೇಶ್ ಅವರು ಏನೇನು ಮಾಡಿದ್ರೆ ಮುಂದೆ ಹೇಳ್ತೀನಿ ಇನ್ನ ಏನೇನಿದೆ ಅಂತ. ಇದು ಒಂದು ಭಾಗ ಹೇಮಾವತಿ. ಎರಡನೇದು ಎತ್ತಿನೊಳೆ ಪ್ರಾರಂಭ ಆಗಿದ್ದು ಕಳೆದ ಸಿದ್ದರಾಮಯ್ಯನವರ ಕಾಲದಲ್ಲೇನೆ. ಎತ್ತಿನೊಳಗೆ ಚಾಲನೆ ಕೊಟ್ಟಿದ್ದು ಸಿದ್ದರಾಮಯ್ಯನವರ ಕಾಲದಲ್ಲೇನೆ. ಇವತ್ತು ಎತ್ತಿನೊಳೆ ಸುಮಾರು 70 ಭಾಗ ಕೆಲಸ ಆಗಿದೆ. ಎಲ್ಲಿ ನೀರು ಬರ್ತದೋ ಬಿಡ್ತದೋ ಗೊತ್ತಿಲ್ಲ. ನಮ್ಮ ತಿಪ್ಪಗೊಂಡಳ್ಳಿಗೆ, ಮಂಚನಬೆಲೆಗೆ ಈಗ ಎತ್ತಿನೊಳೆಯಿಂದ ನೀರು ತರ್ತಕ್ಕಂಥದ್ದು ಇನ್ನು 6 ತಿಂಗಳು. ವರ್ಷದಲ್ಲಿ ಮಳೆ ಸರಿಯಾದ ರೀತಿಯಲ್ಲಿ ಆದ್ರೆ ವರ್ಷದಲ್ಲಿ ಮಂಚನಬೆಲೆ ಮತ್ತೆ ನಮ್ಮ ತಿಪ್ಪಗೊಂಡಳ್ಳಿಗೆ ನೀರು ಖಂಡಿತ ಬಂದೇ ಬರ್ತದೆ. ಇದ್ರ ಪ್ರಯತ್ನ ಕೂಡ ಕಾಂಗ್ರೆಸ್ ಸರ್ಕಾರದ ಪ್ರಯತ್ನ. ಈ ಎತ್ತಿನೊಳೆನಲ್ಲಿ ನಮ್ಮ ಇದನ್ನ ಬಿಟ್ಕೊಂಡಿದ್ರು, ತಿಪ್ಪಗೊಂಡಳ್ಳಿನೂ ಮಂಚನಬೆಲೆನೂ. ಆದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾದಂತಹ ಸಂದರ್ಭದಲ್ಲಿ ಕಳೆದ ಬಾರಿನೇ ಗಲಾಟೆ ಮಾಡಿ ನಮಗೆ 1.5 TMC ನೀರನ್ನ ಕೊಡಬೇಕು ಅಂತ ಹೇಳಿ ಅಲಾಟ್ ಆಗಿದೆ. ಈಗಾಗಲೇ ಪೈಪ್ ಲೈನ್ ಹೆಚ್ಚು ಕಡಿಮೆ ತಿಪ್ಪಗೊಂಡಳ್ಳಿ ಹತ್ರ ಬಂದ್ಬಿಟ್ಟೈತೆ. ನೀವು ಹೋಗಿ ನೋಡ್ಕೊಂಡ್ ಬರ್ಬೋದು. ತಿಪ್ಪಗೊಂಡಳ್ಳಿ ಹತ್ರ ಈಗಾಗಲೇ ಪೈಪ್ ಲೈನ್ ಹಾಕಿದ್ದಾರೆ. ನಾವು ಅದಕ್ಕೆ ಅಲ್ಲಿ ಬಿಟ್ಟು ಆ ನೀರು ನಮಗ್ ಬರೋದ್ ಬೇಡ, ನೀವು ಎಕ್ಸ್ಟೆಂಡ್ ಮಾಡ್ಬೇಕು ಮಂಚನಬೆಲೆ ಗಂಟ ಪೈಪ್ ಲೈನ್ ಅಲ್ಲೇ ನಮ್ಗೆ ನೀರು ಕೊಡಿ. ನಮ್ಗೆ ತಿಪ್ಪಗೊಂಡಳ್ಳಿ ನೀರು ತುಂಬಿದ್ದು ನಮಗೆ ಮಂಚನಬೆಲೆ ಬಿಟ್ರೆ ಪುನಃ ಅಲ್ಲಿ ಕಲುಷಿತ ನೀರು ನಮ್ಗೆ ತೊಂದರೆ ಆಯ್ತದೆ ಅಂತ ಹೇಳಿ ಪೈಪ್ ಲೈನ್ ನಲ್ಲೇ ನಾನು ಮಂತ್ರಿಗಳ ಮೇಲೆ ಒತ್ತಡ ಹಾಕಿದ್ದೀನಿ. ಪೈಪ್ ಲೈನ್ ನಲ್ಲೇನೆ ಮಂಚನಬೆಲೆಗೆ ನೀರು ತರ್ತಕ್ಕಂಥ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ. ಇದಿಷ್ಟ ಆದ್ರೆ ಸತ್ಯಗಾಲ ಯೋಜನೆ ಸತ್ಯಗಾಲದ ಬಗ್ಗೆ ಮೊದಲು ಮಾತಾಡಿದವರು ಈ ಜಿಲ್ಲೆನಲ್ಲಿ ಡಿ ಕೆ ಸುರೇಶ್ ಅವರು. ಯಾರಾದ್ರೂ ಮಾತಾಡಿದ್ರೆ ತುಡುಕನ್ನು ಕೊಡ್ಲಿ ನಿಮ್ ಮಾಧ್ಯಮದ ಮುಂದೆ ಬನ್ನಿ. ಮಾಧ್ಯಮದ ಮುಂದೆ ಮೊದಲು ಪ್ರಸ್ತಾಪ ಮಾಡಿದಂತವ್ರು, ಮಾಧ್ಯಮದ ಮುಂದೆ ಮೊದಲು ಈ ವಿಚಾರವನ್ನು ಚರ್ಚೆ ಮಾಡಿದಂತವ್ರು ಡಿ ಕೆ ಸುರೇಶ್ ಅವರು. ಅವತ್ತು ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಂತ್ರಿ ಆಗಿದ್ರಿಂದ ಇದನ್ನ ತರಾತುರಿನಲ್ಲಿ 1 ತಿಂಗಳಲ್ಲಿ ಅಪ್ರೂವಲ್ ಕೊಡ್ತವ್ರೆ ಯೋಜನೆಗೆ. ಇದಕ್ಕೆ ನೀವೇನಾದ್ರೂ ಕೂಡ ಮಾಹಿತಿ ಅನೇಕ ಜನ ಬುಳ್ಳೆ ಹೊಡಿತಾರೆ ಬಿಡಿ. ಈಗ ಬುಳ್ಳೆ ಹೊಡಿಯೋರು ಆದ್ಮೇಲೆ ಆಗದೆ ಇದ್ರೆ ಒಬ್ಬನೇ ಅಪ್ಪ ಅಂತ ಆದ್ಮೇಲೆ 100 ಜನ ಅಪ್ಪದಿರೋದಕ್ಕೆ ಬುಳ್ಳೆ ಹೊಡಿಯೋರು ಬೇಜಾರು ಜನ ಅವರಿಗೆ ಬುಳ್ಳೆ ಹೊಡಿತಾರೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ ಹೋಗಲ್ಲ. ಆದ್ರೆ ನಾನು ಹೇಳೋದು ನಿಮ್ಗೆ ಏನಾದ್ರೂ ಮಾಹಿತಿ ಬೇಕು ಅಂದ್ರೆ ಇದ್ರ ಬಗ್ಗೆ. ಒಬ್ರು ನೀರಾವರಿ ವಿಚಾರದಲ್ಲಿ ಸಲಹೆಗಾರರಿದ್ದಾರೆ, ಸರ್ಕಾರಕ್ಕೆ ಸಲಹೆಗಾರ ವೆಂಕಟೇಶ್ ಅಂತಕ್ಕಂಥ ವ್ಯಕ್ತಿ. ಬೆಂಗಳೂರಿನಲ್ಲಿ RPC ಲೇಔಟ್ ಅಲ್ಲಿ ನಿಮ್ಗೆ ಅಡ್ರೆಸ್ ಕೊಡ್ತೀವಿ, ಫೋನ್ ನಂಬರ್ ಕೊಡ್ತೀವಿ. ಅವ್ರ ಹತ್ರ ಹೋಗಿ ನೀವು ವಿಚಾರಣೆ ಮಾಡಿದ್ರೆ ಸತ್ಯಗಾಲ ಯೋಜನೆಗೆ ಯಾರು ಕಾರಣಕರ್ತರು ಅಂತಂದ್ರೆ ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ. ನಾವ್ ಹೇಳೋದಲ್ಲ. ಡಿ ಕೆ ಸುರೇಶ್ ಅವರು ಅವ್ರನ್ನ 1 ತಿಂಗಳು ರೂಮಲ್ಲಿ ಕೂಡಾಕ್ಬಿಟ್ಟಿದ್ರು. ನೀನ್ ಈ ಯೋಜನೆ ನನಗೆ ಇನ್ನೊಂದು ತಿಂಗಳು ಮಾಡ್ಕೊಟ್ರೆ ನೀನ್ ಆಚೆ ಬಿಡೋದು ಅಂತ ಕೂಡಾಕ್ಬಿಟ್ಟಿದ್ರು ಅಂತ ಕೆಟ್ಟ ಉದ್ದೇಶದಿಂದ ಅಲ್ಲ, ಆಗ್ಬೇಕು ಅಂತಕ್ಕಂಥದ್ದು. ಯಾವಾಗ ಏನಾಯ್ತದೋ ಸರ್ಕಾರ, ಯಾವಾಗ ಏನಾಯ್ತದೋ ಇದು ಆಗ್ಬೇಕು ಅಂತಕ್ಕಂಥದ್ದನ್ನ 1 ತಿಂಗಳು ಅವ್ರು ಹೇಳಿದ್ರು. ನಾನು ಇಂಥ ಲೋಕಸಭಾ ಸದಸ್ಯನ ನೋಡೇ ಇಲ್ಲ ಅಂತ. 1 ತಿಂಗಳಲ್ಲಿ ಅಧಿಕಾರಿಗಳನ್ನ, ಚೀಫ್ ಇಂಜಿನಿಯರ್ಗಳನ್ನೆಲ್ಲ ರೂಮ್ಗೆ ಹಾಕಿ ಅದನ್ನ ಮಾಡಿ ತರಲೇಬೇಕು ಅಂತ ಹೇಳಿ ಮಾಡಿದಂಥದ್ದು. ಈಗ ಸತ್ಯಗಾಲ ಯೋಜನೆಯಿಂದ ಮಂಚನಬೆಲೆಗೆ, ವೈಜಿಗುಡ್ಡಗೆ ನೀರು ಬರ್ತಾ ಇದೆ. ಈಗ ವೈಜಿಗುಡ್ಡದಿಂದ ಮತ್ತೆ ನಾವು ಚಕ್ರಬಾವಿ, ಅಗಲಕೋಟೆ ಭಾಗಗಳಲ್ಲಿ ಅಗಲಕೋಟೆ ಪಂಚಾಯತಿಗೆ, ಚಕ್ರಬಾವಿ, ಸೀಗೆಗುಪ್ಪೆ ಪಂಚಾಯತಿ ಮುಖಾಂತರ ಕೂಟಿಗಲ್ ಹೋಬಳಿಗೂ ಕೂಡ ನೀರು ತಗೊಂಡು ಹೋಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇದನ್ನು ಕೂಡ ಈಗ ಅಪ್ರೂವಲ್ ಹೋಗಿದೆ. ಏತ ನೀರಾವರಿಯನ್ನು ಮಾಡಿ ವೈಜಿಗುಡ್ಡದಿಂದ ಲಿಫ್ಟ್ ಮಾಡಿ ನಾವು ನಮ್ಮ ಭಾಗಗಳಲ್ಲಿ, ನಮ್ಮ ಭಾಗಗಳಿಗೆ ಎಲ್ಲೂ ನೀರು ಬರಲ್ಲ, ಹೇಮಾವತಿ ನೀರು ಬರಲ್ಲ, ಯಾವುದೂ ನೀರುಗಳು ಇರಲಿಲ್ಲ. ಅದನ್ನ ಮಾಡಬೇಕು ಅಂತ ಹೇಳಿ ಡಿ ಕೆ ಸುರೇಶ್ ಅವರಿಗೆ ಆದೇಶ ಕೊಟ್ಟವ್ರೆ. ಸುಮಾರು 71 ಕೋಟಿಗೋ 72 ಕೋಟಿಗೋ ಅದು ಎಸ್ಟಿಮೇಟ್ ಆಗಿದೆ. ಇನ್ನೇನು ಕೆಲವೇ ದಿವಸಗಳ ಟೆಂಡರ್ ಕರೆದ್ಬಿಡ್ತಿದ್ರು. ಒಂದು ಚುನಾವಣೆ 1 ತಿಂಗಳು ಮುಂದಕ್ಕೆ ಹೋಗಿದೆ. ಇನ್ನು ಕೆಲವೇ ದಿವಸಗಳಲ್ಲಿ ಅದನ್ನು ಕೂಡ ಟೆಂಡರ್ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡವ್ರೆ. ಇದಕ್ಕೆಲ್ಲ ಪ್ರಮುಖವಾದಂತಹ ಕಾರಣಕರ್ತರು ಡಿ ಕೆ ಸುರೇಶ್ ಅವರು. ಇದಲ್ಲದೆ ಕೂಟಿಗಲ್ ಹೋಬಳಿಯಲ್ಲಿ ಏನು ದೊಡ್ಡ ದೊಡ್ಡ ನದಿ ಹರಿತದಲ್ಲ ನಮ್ಮ ಇದು ಏನು ಹೊಳೆ, ಎಲ್ಲಾ ಹೊಳೆಗಳಿಗೂ ಕೂಡ ಚೆಕ್ ಡ್ಯಾಮ್ ಮಾಡಬೇಕು.
ಈ ನೀರನ್ನ ಏನ್ ನಾವು ತಗೊಂಡ್ಬರ್ತಾ ಇದೀವಿ ಕಣ್ವಾದಿಂದ ಅಲ್ಲಲ್ಲೇ ನೀರುಗಳನ್ನ ಬಿಟ್ಟು ಆ ಚೆಕ್ ಡ್ಯಾಮ್ ಅಲ್ಲಿ ನೀರು ನಿಲ್ಲಿಸಿ ಅಂತರ್ಜಲದ ಮಟ್ಟವನ್ನು ಎತ್ತರಿಸಬೇಕು ಅಂತೇಳಿ ಈಗಾಗಲೇ ಡಿ ಕೆ ಸುರೇಶ್ ಅವರು ಕಾವೇರಿ ನೀರಾವರಿ ನಿಗಮದವರಿಗೆ ಆದೇಶ ಕೊಟ್ಟವ್ರೆ. ಎಲ್ಲ ಕಡೆ ಚೆಕ್ ಡ್ಯಾಮ್ ಗಳು ನಿರ್ಮಾಣ ಮಾಡ್ಲಿಕ್ಕೆ ಎಸ್ಟಿಮೇಟ್ ಆಗಿದೆ. ಈಗ ನಿನ್ನೆ ನಾವು ಆಗಲೇ ಚೆಕ್ ಡ್ಯಾಮ್ ಅನ್ನ ಹಿಂದೆ ಮಂಜೂರು ಮಾಡಿಸಿದ್ದು, ಅದನ್ನು ಕೂಡ ಈಗ ಪ್ರಾರಂಭ ಮಾಡಿದೀವಿ. ಈ ಕೂಟ್ಕಲದ ಒಂದು ಚೆಕ್ ಡ್ಯಾಮ್ ಅನ್ನ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದೀವಿ. ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಳ್ಳ ಕೊಳ್ಳಗಳಿಗೂ ಕೂಡ ಚೆಕ್ ಡ್ಯಾಮ್ ಮಾಡಬೇಕು CNN ವತಿಯಿಂದ ಅಂತೇಳಿ ಡಿ ಕೆ ಸುರೇಶ್ ಅವರು ಆದೇಶ ಕೊಟ್ಟವ್ರೆ. ಎಲ್ಲ ಕಡೆ ಚೆಕ್ ಡ್ಯಾಮ್ ಗಳು ನಿರ್ಮಾಣ ಮಾಡ್ತೀವಿ. ಸಾಧ್ಯವಾದಷ್ಟು ಮಳೆಯ ನೀರನ್ನ ಹಿಡಿದಿಟ್ಕೊಳ್ತಕ್ಕಂಥ ಕೆಲಸಕ್ಕೆ ನಾವು ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ. ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಇದಾದ ನಂತರ ಇದು ರೈತರ ವಿಚಾರವಾಗಿ ಆಗಿರ್ತಕ್ಕಂಥ ವಿಚಾರ. ಇನ್ನ ಬಿಡದಿ ಅಭಿವೃದ್ಧಿ ವಿಚಾರ. ಬಿಡದಿ ಅಭಿವೃದ್ಧಿ ಮಂಚಿನ ಬೆಲೆಯಿಂದ ಕುಡಿಯೋ ನೀರು ಕೊಟ್ಟವರು, UGD ಕೊಟ್ಟವರು ಬಿಡದಿ ಪಟ್ಟಣಕ್ಕೆ. ಅದು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಆದಂತಹ ಕಾರ್ಯಕ್ರಮ, ಅವ್ರ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿಕೊಟ್ಟಂತ ಕಾರ್ಯಕ್ರಮ. ಬಿಡದಿ ಪಟ್ಟಣಕ್ಕೆ ಇವತ್ತೇನಾದ್ರೂ UGD ಆಯ್ತು, ಅದೇ ಕುಡಿಯೋ ಅದನ್ನ ಯಾರು ಮಾಡಿದಂಥದ್ದು? ನಾನು ಕಾಂಗ್ರೆಸ್ ಸೇರಿದಂತ ಸಂದರ್ಭದಲ್ಲಿ ಸನ್ಮಾನ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಮೊದಲನೇ ಕಾಣಿಕೆ ಅದು ಬಿಡದಿಗೆ. ಇವತ್ತೆಲ್ಲ ಕಡೆ ಆ ಭಾಗದಲ್ಲಿ ಬಿಡದಿ, ಆ ಭಾಗದಲ್ಲಿ ಬೈರ್ಮಂಗ್ಲ ಕೆರೆಯಿಂದ ಕಲುಷಿತ ಆಗ್ತಾ ಇದೆ. ಕಾವೇರಿ ನೀರು ಕೊಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಬೆಂಗಳೂರು ಹೋಗ್ತಕ್ಕಂಥ ಆರೋಳಿನಲ್ಲಿ ಟ್ಯಾಪ್ ಮಾಡಿ ಕಾವೇರಿ ನೀರು ಕೊಡಬೇಕು ಅಂತ ಅದನ್ನು ಯೋಜನೆಯನ್ನ ನಾವು ಈಗಾಗಲೇ ರೂಪಿಸಿದ್ದೀವಿ. ಕೆಲಸ ಪ್ರಾರಂಭ ಮಾಡ್ತಾರೆ. ಅದಲ್ಲದೆ ನಮ್ಮ ಬಿಡದಿ ಪಟ್ಟಣದ ವಿಶೇಷವಾಗಿ ಅಭಿವೃದ್ಧಿ ಮಾಡಬೇಕು. ಬಿಡದಿಗೆ ಮೆಟ್ರೋ ರೈಲ್ ಅನ್ನ ತರಬೇಕು, ಇಂಡಸ್ಟ್ರಿಯಲ್ ಏರಿಯಾ ಎಕ್ಸ್ಟೆಂಡ್ ಮಾಡಬೇಕು ಅಂತಕ್ಕಂಥ ಎಲ್ಲ ಆಲೋಚನೆಗಳಿಗೂ ಕೂಡ ಈಗಾಗಲೇ ಚಾಲನೆ ಕೊಟ್ಟವ್ರೆ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮಾತಾಡವ್ರೆ. ಇನ್ನು ಮಾಗಡಿ ಪಟ್ಟಣದ ವಿಚಾರ. ಮಾಗಡಿ ಪಟ್ಟಣದ ವಿಚಾರದಲ್ಲಿ UGD ಇಂದ ಸರಿಯಾಗಿ ಕಂಪ್ಲೀಟ್ ಆಗಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ನಾವು ಹಿಂದೆ ಮಾಡಿದ್ದು KMRP ಯೋಜನೆ ಅಂತ, ಕರ್ನಾಟಕ ಮುನ್ಸಿಪಲ್ ರಿಫಾರ್ಮ್ ಪ್ರಾಜೆಕ್ಟ್ ಅಂತೇಳಿ. ನಾನೇ ಶಾಸಕನಾಗಿದ್ದಾಗ, ಸಮ್ಮಿಶ್ರ ಸರ್ಕಾರ ಇದ್ದಾಗ, ಧರ್ಮಸಿಂಗ್ ಅವರು ಸಿದ್ದರಾಮಯ್ಯ ಅವರು ಇದ್ದಾಗ ಆ ಯೋಜನೆನ ಚಾಲನೆ ಕೊಡಿಸ್ತೋ, ಅವ್ರ ಅಧ್ಯಕ್ಷರಾಗಿದ್ರು, ಚಾಲನೆ ಕೊಡಿಸ್ತೋ. ಅದನ್ನು ಸಂಪೂರ್ಣವಾಗಿ ನಾವು ಯಶಸ್ವಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ಅದಕ್ಕೆ ಮರು ಚಾಲನೆ ಕೊಟ್ಟಿದ್ದೇವೆ, ಹಣ ಮಂಜೂರು ಮಾಡಿಸಿದ್ದೇವೆ. ಸಂಪೂರ್ಣವಾಗಿ ಅದನ್ನ ಸರಿ ಮಾಡ್ತಕ್ಕಂಥ ಕುಡಿಯೋ ನೀರನ್ನ ಎಲ್ಲೆಲ್ಲಿ UGD ಕೆಟ್ಟ ನಿಂತಿದೆ, ಎಲ್ಲೆಲ್ಲಿ UGD ತೊಂದರೆ ಆಗಿದೆ, ಅದನ್ನೆಲ್ಲ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಈಗಾಗಲೇ ನಾವು ಅಮೃತ್ ಯೋಜನೆ ಅಂತಕ್ಕಂಥ ಅಡಿನಲ್ಲಿ ಈಗಾಗಲೇ ಅದನ್ನು ತಗೊಂಡು ಕೈಗೆತ್ತಿಕೊಂಡಿದ್ದೀವಿ. ಆ ಹಣನೂ ಕೂಡ ಬಿಡುಗಡೆ ಆಗದೆ, ಟೆಂಡರ್ ಕೂಡ ಕರೀತಾ ಇದ್ದಾರೆ. ಅದಲ್ಲದೆ ಪಾಪ ಬೆಂಗಳೂರು ಮೈಸೂರು ರೋಡ್ ಪಾಪ ಏನಾಗ್ಬಿಟ್ಟಿದೆ ಅಂತ ಅನೇಕ ಜನಗಳು ಕೂಸಾಗ್ಬಿಟ್ಟಿದೆ, ಮಾಡಿದ್ರು ಸುಮ್ಮನಾಗ್ಬಿಡಲಿ. ಇವತ್ತು ಅಂಕಿ ಅಂಶದ ಸಮೇತ ನಿಮ್ಮ ಮುಂದೆ ಇಡ್ತೀನಿ. ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಇದು ಸಿದ್ದರಾಮಯ್ಯ ಸರ್ಕಾರದಲ್ಲಾದಂತ ಕೊಡುಗೆ. ಅದಕ್ಕೆ ಟೆಂಡರ್ ಆಗಿದೆ, ಹಣ ಬಿಡುಗಡೆ ಮಾಡಿದ್ದಾರೆ. ಹಣ ಟೆಂಡರ್ ಎಲ್ಲ ಆಗಿ ಫೈನಲೈಸ್ ಆಯ್ತು. ಹಣ ಬಿಡುಗಡೆ ಮಾಡಿದಂಥದ್ದು ಸಮ್ಮಿಶ್ರ ಸರ್ಕಾರದಲ್ಲಿ. ಆದ್ರೆ ಯೋಜನೆಗೆ ಚಾಲನೆ ಕೊಟ್ಟರು ಯಾರು? ಇದು 4 ಪಥದ ರಸ್ತೆ ಆಗಬೇಕು, ಇಲ್ಲಿಂದ ಕುಡುಗಲ್ ರಸ್ತೆ ಹೋಗ್ಬೇಕು, ಇಲ್ಲಿಂದ ದಾಬಾಸ್ಪೇಟೆಗೆ ಇಲ್ಲಿಂದ ಇದು ಏನೋ ಸೋಮಾರ್ಪೇಟೆಗೆ ಹೋಗ್ಬೇಕು. ಎಲ್ಲ ಮಾಡಿದಂಥವ್ರು ಡಿ ಕೆ ಸುರೇಶ್ ಅವರು, ರೇವಣ್ಣ ಅವರು. ಅವತ್ತು ನಾನು ಶಾಸಕನಾಗಿದ್ದೆ, ಬೇರೆಯವರು ಯಾರು ಏನೂ ಆಗಿರ್ಲಿಲ್ಲ. ಅವತ್ತು ನಮ್ಮಗಳ ಪ್ರಯತ್ನದಿಂದ ಆದಂತ ಕೆಲಸ ಪಾಪ ಅನೇಕ ಜನ ಮಾತಾಡ್ತಾರೆ. ಇದಷ್ಟೇ ಅಲ್ಲ, ಈಗ ಮಾಗಡಿ ಟೌನ್ ಅಲ್ಲಿ ಅನೇಕ ಕೆಲಸ ಮಾಡಿದ್ದೀವಿ, ನಿಮ್ ಕಣ್ಮುಂದೆ ಇದೆ. ಈಗ ನಾವು ಮಾಡ್ಬೋದಲ್ಲ, ಕೋಟೆ ಆಳ್ಬಿದ್ ಕೋಟೆ ಆಗ್ಬಿಟ್ಟದಕ್ಕೆ, ಕೋಟೆ ನೋಡಕ್ ಆಯ್ತಾ ಇಲ್ಲ. ಇವತ್ತು ಯಾರು ಒಂದು ಕಲ್ಲಿಡಕ್ಕಾಗಲ್ಲ ನಾನು ಬಿಟ್ಮೇಲೆ. ಇವತ್ತು ಸರ್ಕಾರ ಬಂತು, ಡಿ ಕೆ ಸುರೇಶ್ ಅವರ ಪರಿಶ್ರಮದಿಂದ ಈಗ ಕೋಟೆಗೆ 50 ಕೋಟಿಗಳನ್ನ ಪ್ರಥಮ ಹಂತವಾಗಿ 25 ಕೋಟಿಗಳನ್ನ ಮಂಜೂರಾತಿಯನ್ನು ಕೊಡಿಸಿದ್ದೇವೆ. 25 ಕೋಟಿ ಕೋಟೆಗೆ, 25 ಕೋಟಿ ಕೆಂಪೇಗೌಡರ ಸಮಾಧಿಯ ಅಭಿವೃದ್ಧಿಗೆ, ಕೆಂಪಾಪುರದ ಅಭಿವೃದ್ಧಿಗೆ 25 ಕೋಟಿ ಹಣ ಬಿಡುಗಡೆ ಮಾಡಿಸಿದ್ದೇವೆ. ಅದನ್ನ ದಾಖಲೆ ಕೊಡ್ತೀವಿ ನಿಮ್ಗೆ, ನೋಡ್ಕೊಳ್ಳಿ. ಬುಲ್ಡೆ ಬಿಡಕ್ ಬಂದಿಲ್ಲ, ನಾವು ಇಲ್ಲಿ ಕೆಲಸ ಮಾಡಕ್ ಬಂದಿದ್ದೇವೆ, ದಾಖಲೆ ಕೊಡ್ತೀವಿ, ನೋಡ್ಕೊಳ್ಳಿ. ಆ ಕೋಟೆ ಜೊತೆಗೆ ಎದುರುಗಡೆ ಕೆರೆ ಅಭಿವೃದ್ಧಿ ಆಗಲ್ಲ. ಕೆರೆ ಮಾಗಡಿ ಪಟ್ಟಣಕ್ಕೆ ಬಂದ್ರೆ ಅವೆಲ್ಲ ಒಂಥರ ಅಸಹ್ಯವಾಗಿ ಕಾಣ್ತಾವೆ ನಮ್ಗೆ. ಒಳಗಡೆ ಬಂದಿದ್ದು ಏನಪ್ಪ ಈ ಮಾಗಡಿ ಪಟ್ಟಣ ಈಗ ಕಾಣಿಸ್ತದೆ, ಅಭಿವೃದ್ಧಿ ಪಡಿಸ್ಬೇಕಲ್ಲ. ಅದಕ್ಕೋಸ್ಕರ ಈಗ ಆ ಕೆರೆಗೆ ಕಾಯಕಲ್ಪ ಮಾಡಬೇಕು ಅಂತೇಳಿ 3.5 ಕೋಟಿ 4 ಕೋಟಿ ವೆಚ್ಚದಲ್ಲಿ ನಮ್ಮ ಮಾಗಡಿ ಡೆವಲಪ್ಮೆಂಟ್ ಅಥಾರಿಟಿ ದುಡ್ಡಲ್ಲಿ ಈಗಾಗಲೇ ಅದನ್ನ ಆದೇಶ ಕೊಟ್ಟು ಈಗಾಗಲೇ ಅದನ್ನ ಎಸ್ಟಿಮೇಟ್ ಪ್ರಾಧಿಕಾರದಿಂದ ಎಸ್ಟಿಮೇಟ್ ಮಾಡಕ್ ಹೇಳಿದೀವಿ. ಇದು ಒಂದೇ ಕೆರೆ ಅಲ್ಲ, ನಮ್ಮ ಕಂಚಿನ ಕೂಸು ಗೌರಮ್ಮನ ಕೆರೆ ಹಿಂದೆ ದುಡ್ಡು ಹಾಕ್ಸಿದ್ರೆ 2.5 ಕೋಟಿ. ಯಾರೋ ಪುಣ್ಯಾತ್ಮ ನೋಡ್ಕೊಂಡವ್ರು, ಯಾರೋ ಪುಣ್ಯಾತ್ಮರು 2.5 ಕೋಟಿ ನುಗ್ಗು ಹೊಂಟವ್ರು. ಯಾರ್ಯಾರು ಏನೇನು ಕಮಿಷನ್ ತಗೊಂಡ್ರು ಎಲ್ಲ ಗೌರಮ್ಮ ತಾಯಿ ಎದುರುಗಡೆ ಈಶ್ವರ ಇಬ್ರು ನೋಡ್ಕೊಳ್ಳಿ. ಯಾರ್ಯಾರು ತಿಂದ್ಬಿಟ್ಟು ಯಾರು ಏನೇನು ಮಾಡ್ಕೊಂಡು ಹೋದ್ರು ಅದನ್ನೆಲ್ಲ ಅವ್ರು ನೋಡ್ಕೊಳ್ಳಿ. ನಮ್ಗದಲ್ಲ. ಈಗ ಪ್ರಯತ್ನ ಶುರು ಮಾಡಿದೀವಿ. ಇನ್ನು 2 ವರ್ಷದಲ್ಲಿ ಅದ್ಭುತವಾದಂತ 2 ಕೆರೆಗಳನ್ನ
ಅಭಿವೃದ್ಧಿ ಮಾಡಿ ನಿಮ್ ಮುಂದೆ ಓಟ್ ಕೇಳಕ್ಕೆ MLA ಹೆಸರು ಬರ್ತೀವಿ. ಅವೆರಡೂ ಕೆರೆಗಳನ್ನು ಪಂಬಳದ ಕೆರೆ, ಗೌರಮ್ಮನ ಕೆರೆ, ಅಲ್ಲಿ ಬೇರೆ ರೀತಿ ಏನೋ ಯೋಜನೆ ಇಟ್ಕೊಂಡಿದೀವಿ. ನಮ್ ಜನ ಒಂದ್ ಸಾಯಂಕಾಲ ತಗೋಬೇಕಲ್ಲ, ಒಂದ್ 2 ಎಕರೆ ಜಾಗ ಹುಡುಕಿದೀವಿ ಗೌರಮ್ಮನ ಕೆರೆ ಮೇಲ್ಗಡೆ, ಸರ್ಕಾರಿ ಜಾಗ ಐತೆ, ಅದನ್ನ ಪಾರ್ಕ್ ಮಾಡಬೇಕು, ಅಲ್ಲಿ ಬಹಳ ಅತ್ಯುತ್ತಮ ಪಾರ್ಕ್ ಮಾಡಬೇಕು ಅಂತಕ್ಕಂಥ ಆಲೋಚನೆಯನ್ನು ಕೂಡ ಇಟ್ಕೊಂಡಿದ್ದೀವಿ. ಅದನ್ನು ಕೂಡ ಮಾಡ್ತೀವಿ. ಮಾಗಡಿ ಪಟ್ಟಣದ ಎಲ್ಲ ಪ್ರಮುಖ ರಸ್ತೆಗಳು ಕೂಡ 20 ಕೋಟಿ ದುಡ್ಡು ಕೊಟ್ಟಿದ್ದೀನಿ. ಈಗ ಪೈಚಾಪುರದಿಂದ ಪಂಬಳಮಪೇಟೆ ಗಂಟ ಆ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, NAS ಸರ್ಕಲ್ ಇಂದ ನಮ್ಮ ಮೇನ್ ರೋಡ್ಗೆ, ಹೈವೇಗೆ, ಕೆಂಪೇಗೌಡ ಸರ್ಕಲ್ ಗಂಟ ಆ ಮುಖಾಂತರ ಹೈವೇಗೆ ಅಭಿವೃದ್ಧಿ ಮಾಡ್ತಕ್ಕಂಥದಕ್ಕೆ 20 ಕೋಟಿ ಹಣವನ್ನ ಮಂಜೂರಾತಿಯನ್ನ ಕೊಡಿಸಿದ್ದೇವೆ. ಬಹಳ ಅದ್ಭುತವಾಗಿ ಈ ರಸ್ತೆ NAS ಇಂದ ದೇವಸ್ಥಾನ ಕಡೆಗೆ, ಆಮೇಲೆ ಪಾರ್ಕು 5 ಕೋಟಿ ಮಂಜೂರು ಮಾಡಿಸಿ ಸ್ವಾಮಿ. ಈಗೆಲ್ಲ ಕ್ಲೀನ್ ಆಗಿ ತೆಗೆದುಬಿಟ್ಟು ಅವನಿಗೆ ಇದು ಬಾಲಕೃಷ್ಣ ಪಾರ್ಕ್ ಅಂತ ಅಲ್ಲ, ನನ್ನ ಹೆಸರಿಗೆ ಕೂಡ ಮಾಡೋಣ ಕೆಲಸ ಹಾಕಿರೋರು ಈಗ ಕೂಡ ಒಂದು ಆದ್ರೂ ಕೂಡ ಈಗ ಪಾರ್ಕ್ಗೆ ದುಡ್ಡು ಮಂಜೂರು ಮಾಡಿಸಿದ್ವಿ, ಕಂಪ್ಲೀಟ್ ಆಗಿ ತೆಗೆದು ಯಾವ ರೀತಿ ಬೆಂಗಳೂರಿನಲ್ಲಿ ಪಾರ್ಕ್ಗಳಿವೆ ಆ ರೀತಿಯಲ್ಲಿ ಒಳ್ಳೆ ಆಧುನಿಕವಾದಂತಹ ಒಂದು ಪಾರ್ಕ್ ಅನ್ನ ಮಾಡ್ಲಿಕ್ಕೆ ತಯಾರು ಮಾಡಿದ್ದೇವೆ. ಇಷ್ಟೆಲ್ಲ ಆಯ್ತಲ್ಲ, ಬಹಳ ದಿವಸಗಳು ಕೆಲವರು ಬಂಡ್ಲೆ ಬಿಟ್ಟಿದ್ದೆ. ನಾವು ಗುರುಭವನ ಕಲ್ಲು ಹಾಕ್ಬಿಟ್ಟು 1 ವರ್ಷದಲ್ಲಿ ಮುಗಿಸ್ಬಿಟ್ಟು, ನಾನು ಗುರುಗಳಿಗೆ ಒಂದು ಮನವಿ ಮಾಡ್ತೀನಿ, ನಾನೇನಾದ್ರೂ ಕೆಲಸ ಮಾಡಿದ್ರೆ ಗುರುಗಳೆಲ್ಲರೂ ಕೂಡ ಪ್ರಾಮಾಣಿಕವಾಗಿ DK ಸುರೇಶ್ ಅವ್ರಿಗೆ ಓಟ್ ಹಾಕ್ಬೇಕು. ಇದಾದ್ರೆ ಅವ್ರ ಆತ್ಮಕ್ಕೆ ಅವರೇ ವಂಚನೆ ಮಾಡ್ಕೊಂಡಂಗಾಯ್ತದೆ. ಮಾಸ್ಟರ್ಗಳು ಮೇಸ್ಟ್ರುಗಳಿಗೆ ನಾನು ಮನವಿ ಮಾಡ್ತೀನಿ, ನಿಮ್ಮ ಆತ್ಮಕ್ಕೆ ನೀವೇ ವಂಚನೆ ಮಾಡ್ಕೋಬೇಡಿ. ಕೆಲವರು ಬುಲ್ಡೆ ಬಿಟ್ರು, ಪೂಜೆ ಮಾಡಿದ್ರು, 1 ವರ್ಷಕ್ಕೆ ಬನ್ನಿ ಉದ್ಘಾಟನೆ ಮಾಡ್ತೀವಿ ಅಂದ್ರು, ಏನು ಮಾಡ್ಲಿಲ್ಲ. ನಾವು ದುಡ್ಡನ್ನು ಇಟ್ಟಿದ್ದೀವಿ, ಟೆಂಡರ್ ಕರ್ತಿದ್ದೀವಿ, ಬುದ್ಧಿ ಪೂಜೆನ ಮಾಡಿದ್ದೀವಿ, ಒಳ್ಳೆ ಗುರುಭವನನ್ನು ಕಟ್ತೀವಿ. ಗುರುಗಳು ಅವ್ರ ಕುಟುಂಬದವರು ಒಳ್ಳೆ ಮದುವೆ ಮಾಡ್ಕೋಬಹುದು, ಎಲ್ಲೂ ಬೇರೆ ಚೌಟಗಳಿಗೆ ಹೋಗಂಗಿಲ್ಲ, ಇನ್ನೊಂದ್ ಕಡೆ ಹೋಗಂಗಿಲ್ಲ, ಎಲ್ಲ ಮಾಡ್ಕೋಬಹುದು. ಗುರುಗಳಲ್ಲಿ ಮನವಿ ಮಾಡ್ತೀನಿ, ನಿಮ್ಗೆ ಆತ್ಮಸಾಕ್ಷಿ ಆತ್ಮಗೌರವ ಇದ್ರೆ DK ಸುರೇಶ್ ಅವ್ರಿಗೆ ನೀವು ಓಟ್ ಹಾಕ್ಬೇಕು ಅಂತ ಹೇಳಿ ನಿಮ್ಗಳ ಮುಖಾಂತರ ಎಲ್ಲ ಗುರುಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಅದು ಒಂದ್ ಕಡೆ. ಈಗ ಲೈಬ್ರರಿ, ಹೈಟೆಕ್ ಲೈಬ್ರರಿ ಮಾಡಬೇಕು, MP ಅವ್ರ ಹತ್ರ ಚರ್ಚೆ ಮಾಡಿದೆ. ಈಗ ಕುವೆಂಪು ಅವರ ಹೆಸರಿನಲ್ಲಿ ಒಂದು ಹೈಟೆಕ್ ಲೈಬ್ರರಿಯನ್ನ ಕಾಲೇಜ್ ಗ್ರೌಂಡ್ ನಲ್ಲಿ, ಅದು ಕಾಲೇಜ್ದವ್ರಿಗೂ ಅನುಕೂಲ ಆಗ್ಬೇಕು. ಯಾಕಂದ್ರೆ ಡಿಗ್ರಿಗೆ ನ್ಯಾಕ್ ಬಂದ್ರೆ, ನಮಗೆ ಗ್ರೇಡ್ ಬಂದ್ರೆ ನಮಗೆ ಡಿಗ್ರಿಗೆ ಅನುದಾನ ಕೇಂದ್ರ ಸರ್ಕಾರದಲ್ಲಿ ಜಾಸ್ತಿ ದುಡ್ಡು ಬರ್ತದೆ. ಅದಕ್ಕೋಸ್ಕರ ಒಂದು ಒಳ್ಳೆ ಲೈಬ್ರರಿ ಆಗ್ಬೇಕು ಅಂತ ಹೇಳಿ ಇವತ್ತು 2 ಕೋಟಿ ವೆಚ್ಚದಲ್ಲಿ ಅತ್ಯಾಧುನಿಕವಾದಂತಹ ಲೈಬ್ರರಿ ಕುವೆಂಪು ಹೆಸರಿನಲ್ಲಿ ಈಗ ನಾವು ಈಗಾಗಲೇ ಶಂಕುಸ್ಥಾಪನೆ ಮಾಡಿದೀವಿ, ಪೂಜೆ ಮಾಡಿದೀವಿ, ಶುರು ಮಾಡ್ತಾ ಇದೀವಿ. 2 ಕೋಟಿ ವೆಚ್ಚದಲ್ಲಿ ಅತ್ಯಾಧುನಿಕವಾದಂತಹ ಒಂದು ಲೈಬ್ರರಿಯನ್ನ ಅಲ್ಲಿ ಮಾಡ್ತಾ ಇದೀವಿ 2 ಕೋಟಿ ವೆಚ್ಚದಲ್ಲಿ. ಆ ಹಿಂದೆ ಒಂದು ಪ್ಲೇ ಗ್ರೌಂಡ್ ಅಲ್ಲಿ ನೀವು ನೋಡಿರ್ಬೇಕು, ನೋಡಿದ್ರ ಪ್ಲೇ ಗ್ರೌಂಡ್ ನೋಡಿದಿರಾ? ಪ್ಲೇ ಗ್ರೌಂಡ್ ಅದು ಹೇಳಿ ಮಾಧ್ಯಮ ಅದನ್ನ ನೋಡಿ MP ಇದ್ದೇನೆ ಹಿಂಗಲ್ಲ ಇದು ಅಂದ್ರು, ಸ್ವಾಮಿ ಇದೇನು ಆಟ ಆಡಕ್ಕೆ ಪಡೋರು ಓಡಕ್ಕೆಲ್ಲ ಮಾಡ್ಕೊಂಡವ್ರು ಅಂತ ಅಂದೆ. 2 ಕೋಟಿ ಕೊಡಿಸ್ತೀವಿ, ರೆಡಿ ಮಾಡೋದು. 2 ಕೋಟಿ ಕೊಡ್ಸೋರು ಇವಾಗ. ಅದನ್ನ ಯಾರೇ ಸಿಕ್ಕವ್ರೆ, ನಮ್ಮ ತಾಲೂಕಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಪಡೆದಿರ್ತಕ್ಕಂಥ ರಾಹುಲ್ ಹೆಸರನ್ನ ಇಡಬೇಕು ಅಂತ ಸೂಚನೆ ಕೊಟ್ಟಂತವ್ರೆ DK ಸುರೇಶ್ ಅವರು. ರಾಹುಲ್ ಅವರು ನಿಮ್ ತಾಲೂಕಿನವರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಹೆಸರು ಪಡೆದಿರ್ತಕ್ಕಂಥವ್ರು, ನೀವು ಅವ್ರ ಹೆಸರು ಇಡಬೇಕು ಅಂತ ಸೂಚನೆ ಕೊಟ್ಟಂತವ್ರೆ ಸನ್ಮಾನ್ಯ DK ಸುರೇಶ್ ಅವರು. ರಾಹುಲ್ ಅವರನ್ನ ಕರೆಸಿ ಉದ್ಘಾಟನೆ ಮಾಡ್ತೀವಿ. ಕ್ರೀಡಾಪಟು KL ರಾಹುಲ್, ಕಣ್ಣೂರಿನ ಲೋಕೇಶಪ್ಪ ಅವ್ರ ಮಗ ರಾಹುಲ್ ಅವ್ರನ್ನೇ ಕರೆಸಿ ಆಗ ಅದನ್ನ 2 ಕೋಟಿ 3 ಕೋಟಿ ಕೊಟ್ಟಿದ್ರು. ಸ್ವಲ್ಪ ಹಣ ಶಾರ್ಟೇಜ್, 2 ಕೋಟಿ ರಿಲೀಸ್ ಆಗದೆ, 1 ಕೋಟಿ ಕೊಡ್ತಾರೆ. ಅತ್ಯಂತ ಆಧುನಿಕವಾದಂತಹ ಒಂದು ಸ್ಟೇಡಿಯಂ ಅನ್ನ ಅಲ್ಲಿ ಮಾಡ್ತೀವಿ. ಅದಾದ್ಮೇಲೆ ಕೆಂಪೇಗೌಡನ ಕೋಟೆ ಅಲ್ಲ, ಕೆಂಪೇಗೌಡ ಬಯಲುರಂಗ ಮಂದಿರ ಅದ್ ನೋಡಿದ್ರೆ ಹೆಂಗದೆ, ದನ ಪನ ಎಲ್ಲ ಅಲ್ಲ ಹೋಯ್ತಾ ಒಳಗೆ, ಇವರು ಅಲ್ಲ ಹೋಯ್ತಾರೆ. ಈಗ ಅದನ್ನು ನೋಡಿ 90 ಲಕ್ಷದ ವೆಚ್ಚದಲ್ಲಿ ಇವತ್ತು ಅದನ್ನ ಒಡೆದಾಕಿ ಬಹಳ ಸುಂದರವಾದಂತ ಒಂದು ಕೆಂಪೇಗೌಡ ಬಯಲುರಂಗ ಮಂದಿರ ಈ ತಾಲೂಕಿನ ಕಳಶ. ಅದುವೇ ಯಾವುದೇ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಅದನ್ನ ಆಶ್ರಯಿಸ್ತೇವೆ. ಕೆಂಪೇಗೌಡ ಬಯಲುರಂಗ ಮಂದಿರನ ಈಗ 90 ಲಕ್ಷಕ್ಕೆ ಮಂಜೂರಾತಿಯಾಗಿ ಕೆಲಸ ಪ್ರಾರಂಭ ಮಾಡ್ಬಿಡ್ತಿದ್ದು, ದುಡ್ಡು ಸ್ಯಾಂಕ್ಷನ್ ಆಗ್ಬಿಟ್ಟಿದೆ, ಅದನ್ನು ಕೂಡ ಮಾಡ್ತಾ ಇದೀವಿ. ಇದಲ್ಲದೆ ಕಾಲೇಜ್ಗೆ ನ್ಯಾಕ್ ಬರ್ಬೇಕು ಅಂದ್ರೆ 1,000 ಜನ ಕೂತ್ಕೊಳ್ಳುವಂತ ಆಡಿಟೋರಿಯಂ ಬೇಕು ನಮ್ಗೆ. 1,000 ಜನ ಕೂತ್ಕೊಂಡು ಯಾವುದೇ ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೆ ಒಂದು ಒಳ್ಳೆ ಆಡಿಟೋರಿಯಂ ಬೇಕು. ಸುಮಾರು 7 ಕೋಟಿ ವೆಚ್ಚದಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಹೆಸರಿನಲ್ಲಿ, ನಾನು ಶಿವಕುಮಾರ ಸ್ವಾಮೀಜಿ ಅವರ ಹೆಸರು ಇಟ್ಟಿದ್ದೆ ಹಿಂದೆ, ಅದಕ್ಕೆ ಅಂತ ಪಾಪ ಯಾರೋ ಪುಣ್ಯ ಆತ್ಮ ತಗೊಂಡ್ಬಂದು ಇಲ್ಲ ಹಾಕೊಂಡ್ಬಿಟ್ರು ಅದನ್ನ. ಈಗ ಅದಕ್ಕೆ ಇಲ್ಲಿ ಶಿವಕುಮಾರ ಸ್ವಾಮೀಜಿ ಅವರ ಆಡಿಟೋರಿಯಂ ಅಲ್ಲ, ಅದು ಚೌಲ್ಟ್ರಿ ಮಾಡ್ಬಿಟ್ರಲ್ಲ.
ಅವ್ರ ಹೆಸರು ಶಾಶ್ವತವಾಗಿ ಉಳಿಲಿ ಅಂತ ನಾನು ಏನೋ ಒಂದು ಆಡಿಟೋರಿಯಂ ಮಾಡೋಣ ಅಂತ ನಾನ್ ಮಾಡಿದ್ರೆ ನಾನು ಕೇಳಿದ್ದೆ ಪುಣ್ಯಾತ್ಮರಿಗೆ ಆ ಪರಿಕಲ್ಪನೆ ಎಲ್ಲ ದೂರದೃಷ್ಟಿನೇ ಇಲ್ಲ ಅವ್ರಿಗೆಲ್ಲ ಬಂದಿಲ್ಲ ಹಾಕೊಂಡ್ರು. ಈ ಜಾಗನೂ ನಾನು ಮುಂದೆ ಒಂದ್ ದಿವಸ ಪುರಸಭೆಗೆ ಆದಾಯ ಬರಬೇಕು ಅಂತ ಹೇಳಿ ಅಲ್ಲಿ ಇರತಕ್ಕಂಥದ್ದನ್ನೆಲ್ಲ ಆಲೋಚನೆ ಇಲ್ಲ. ಕೆಲವರಿಗೆ ದುರಾಲೋಚನೆ ಇದೆ, ದೂರಾಲೋಚನೆ ಇಲ್ಲ. ಇದು ನಮಗೂ ಅವ್ರಿಗೂ ಬೇರೆ ವ್ಯತ್ಯಾಸ. ಇದು ಯಾಕೆ ಮಾಡಿದ್ರು, ಏನ್ ಮಾಡಿದ್ರು, ಈಗಲೂ ಕೂಡ ಅದ್ ಲಾಸ್ಟ್ ಹೇಳ್ತೀನಿ ಅದನ್ನ. ಈಗ ಅದಕ್ಕೋಸ್ಕರ ಬಾಲಗಂಗಾಧರ ಸ್ವಾಮೀಜಿಯವರ ಹೆಸರಿನಲ್ಲಿ ಒಂದು 10 ಕೋಟಿ ವೆಚ್ಚದಲ್ಲಿ ಈಗ 7 ಕೋಟಿ ಮಂಜೂರಾತಿ ಕೊಡಿಸಿದೀವಿ. ಇನ್ನು 3 ಕೋಟಿ ಕೊಡ್ತೀವಿ ಅಂತ ಹೇಳೋಣ. ಸ್ಟೇಟಿಂಗ್ ಅರೇಂಜ್ಮೆಂಟ್ಸ್ ಅವೆಲ್ಲ ನೀವು ಬೆಂಗಳೂರಲ್ಲಿ ನೋಡಿದ್ರಲ್ಲ ಆಡಿಟೋರಿಯಂಗಳು, ಆ ರೀತಿ ಅದ್ಭುತವಾದಂತಹ ಒಂದು ಆಡಿಟೋರಿಯಂ ನಮ್ಮ ಮಾಗಡಿ ಪಟ್ಟಣಕ್ಕೆ ಅವಶ್ಯಕತೆ ಇದೆ. ಯಾರು ಹೊರಗಡೆ ಉಪಯೋಗಿಸಬಹುದು ದುಡ್ಡು ಕೊಟ್ಟು, ಇಲ್ಲಾಂದ್ರೆ ಕಾಲೇಜ್ಗಳಿಗೆ, ಅದಕ್ಕೆ ಡಿಗ್ರಿ ಕಾಲೇಜ್ ಅವರು, ನಮ್ಮ ಜೂನಿಯರ್ ಕಾಲೇಜ್ನವರು ಯಾರೇ ಕಾರ್ಯಕ್ರಮವನ್ನ ಮಾಡಬೇಕಾದ್ರೆ ಬಹಳ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ಆಡಿಟೋರಿಯಂ ಅನ್ನ ಅಲ್ಲಿ ಈಗ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಯ್ತಲ್ಲ, ಮಾಗಡಿ ಪಟ್ಟಣಕ್ಕೆ ಏನೇನ್ ಬೇಕು ಮಾಡ್ತಾ ಇದ್ದೀವಿ ಅಲ್ವಾ. ಮಾಗಡಿ ಪಟ್ಟಣಕ್ಕೆ ಇನ್ನೇನ್ ಬೇಕು ಹೇಳಿ ಮಾಧ್ಯಮದವರು. ರಸ್ತೆ ಅಭಿವೃದ್ಧಿ ಮಾಡ್ತಾ ಇದೀವಿ, ಬಸ್ ಸ್ಟ್ಯಾಂಡ್ ಬಾಲಕೃಷ್ಣ ಕಟ್ಟಿದ್ದು, ಹಾಸ್ಪಿಟಲ್ ಲಾಸ್ಟ್ ಕೇಳಿ ನೀವು ಒಂದ್ಸಲ ನೋಟ್ ಮಾಡ್ಕೊಂಡು ಕಟ್ಟಾಗಬೇಡ. ಇದು ಬಸ್ ಸ್ಟ್ಯಾಂಡ್ ಬಾಲಕೃಷ್ಣ ಕಟ್ಟಿದ್ದು, ಒಂದು ನಿಮಿಷ, ಬಸ್ ಸ್ಟ್ಯಾಂಡ್ ಬಾಲಕೃಷ್ಣ ಕಟ್ಟಿದ್ದು ಎಲ್ಲವನ್ನು ಚಿತಾಗಾರ ಮಾಡಿದಂತವ್ರು MP ಅವರು. ಅದಕ್ಕೆ ಅವ್ರು ಏನೋ ವಿಷಯ ಕೊಟ್ಟವ್ರಂತೆ, ಅದು ಎಷ್ಟು ಕೊಟ್ಟವ್ರಿಗೆ ಗೊತ್ತಿಲ್ಲ ನಮಗೆ. ನಮ್ಮ ಮಾಜಿ ಶಾಸಕರು ಹೇಳೋರು ನಾನು ಕೊಟ್ಟಿದ್ದೀನಿ ಅಂತ, ಅವ್ರು ಒಬ್ಬರೇ ಅಲ್ಲ ಅಂತ. ಅಂತ ಮಾಜಿ ಆದ್ಮೇಲೆ ಯಾರು ಕರೆಯಕ್ಕಾಗಲ್ಲ. ಈಗ ನಾನು ಮಾಡಿದ ಕೆಲಸ ನಾನು ಕರೆಯಿದ್ರೆ ಯಾರನ್ನ ಕರೆಯಕ್ಕಾಗದ? ಅವ್ರು ಮಾಜಿ ಆಗವ್ರೆ, ಕರೆಯಕ್ಕಾಗಲ್ಲ ಅಷ್ಟೇ. ಅವ್ರು ಕೊಟ್ಟಿದ್ರೆ ಅವ್ರಿಗೂ ಈ ಕ್ಷೇತ್ರದ ಜನತೆಯ ಪರವಾಗಿ, ಮಾಗಡಿ ಪಟ್ಟಣದ ಜನತೆಯ ಪರವಾಗಿ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ನಾನೇನು ಅದನ್ನ ಬೇಡ ಅಂತ ಹೇಳಲ್ಲ. ಮಾಡಿ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಬೆಲ್ತಕ್ಕಂಥದ್ದು ಪ್ರತಿಯೊಬ್ಬನ ನಾಗರಿಕರ ನಮ್ಗಳ ಕರ್ತವ್ಯ. ಅವ್ರು ಹೇಳ್ಬೋದು. ಆದ್ರೆ ಇದನ್ನ ಮಾಡಬೇಕು ಚಿತಾಗಾರನ ಅಂತ ಮಾಡಿದಂಥವ್ರು MP ಅವರು. ನೀನು ಕೊಟ್ಟಿರ್ತಕ್ಕಂಥದ್ದು 10 ರೂಪಾಯಿ, 90 ರೂಪಾಯಿ ಕೊಟ್ಟವ್ರು ಯಾರು? 10 ರೂಪಾಯಿ ಚಿತಾಗಾರ ಆಯ್ತದ? 90 ಕೊಟ್ಟು ಶಾರ್ಟೇಜ್ ಆಗಿರುತ್ತೆ. ಈಗ ನನ್ನಂದಲ್ಲಿ ಕೊಟ್ಟಿದ್ದೀನಿ. ಸುತ್ತಮುತ್ತ ಬೇರೆ ಬೇರೆ ಏನೇನೋ ಶಾರ್ಟೇಜ್ ಐತೆ ಅಂದ್ರು. ಸುಮಾರು ಒಂದು 15 ಲಕ್ಷ ನನ್ನ ಹಣದಲ್ಲಿ ಕೊಟ್ಟಿದ್ದೀನಿ. ಅದಕ್ಕೆ ಈಗ ಸಣ್ಣ ಪುಟ್ಟ ಏನು ವರ್ಕ್ಗಳಿದಾವೆ ಅವೆಲ್ಲ ಮಾಡ್ಲಿಕ್ಕೆ ನನ್ನ ಹಣದಲ್ಲಿ ಕೊಟ್ಟಿದ್ದೀನಿ. ಆದ್ರೆ ಈ ಭಾಗದ ಜನ ಸ್ಮಶಾನ ಇಲ್ಲ, ತೊಂದರೆ ಅನುಭವಿಸ್ತವ್ರೆ ಅಂತೇಳಿ MP ಗ್ರಾಂಟ್ ಅನ್ನ ಸಂಪೂರ್ಣವಾಗಿ ಚಿತಾಗಾರಕ್ಕೆ ಕೊಟ್ಟಂತದ್ದು ಸನ್ಮಾನ್ಯ DK ಸುರೇಶ್ ಅವರು. ಅವರ ಪರಿಕಲ್ಪನೆಯನ್ನ ನಾವೆಲ್ಲರೂ ಕೂಡ ಅವರಿಗೆ ಶಬಾಸ್ಗಿರಿ ಹೇಳಬೇಕಲ್ವಾ. ಚಿತಾಗಾರ ಬೇಕು ಅಂತಕ್ಕಂಥ ಆಲೋಚನೆ ಮಾಡಿದ್ರಲ್ಲ. ಒಬ್ಬ ಬಡವ ಜಮೀನಿಂದ ಇರ್ತಕ್ಕಂಥವನು ತಾನು ತನ್ನ ಕುಟುಂಬದಲ್ಲಿ ಯಾರೋ ತೀರೋದೆ ತಗೊಂಡೋಗಿ ತನ್ನ ಜಮೀನನ್ನು ಹಾಕಕ್ಕಾಗಲ್ಲ. ಅದು ಚಿತಾಗಾರದ ಅವಶ್ಯಕತೆ ಐತೆ. ಇವತ್ತು ಜಾಗಗಳು ಕಡಿಮೆ ಇದೆ, ಉಣ್ಲಿಕ್ಕೆ ಆಗಲ್ಲ, ಎಲ್ಲರೂ ಉಣ್ಲಿಕ್ಕೆ ಆಗಲ್ಲ, ಜಾಗಗಳೆಲ್ಲ ಕಡಿಮೆ ಇದೆ. ಅದಕ್ಕೆ ಚಿತಾಗಾರದ ಅವಶ್ಯಕತೆ ಐತೆ ಅಂತೇಳಿ ಚಿತಾಗಾರವನ್ನ ಪ್ರಾರಂಭ ಮಾಡಿದಂಥವರು ಸನ್ಮಾನ್ಯ DK ಸುರೇಶ್ ಅವರು ಅಂತಕ್ಕಂಥದ್ದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಕೋಬೇಕಾಗ್ತದೆ. ಮಾಗಡಿ ಪಟ್ಟಣಕ್ಕೆ ಈಗ ಡಿಪ್ಲೊಮಾ ಕಾಲೇಜು, ಇಲ್ಲಿ ನಮ್ಮ ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಜಾಗ ಆಯ್ತು, ಎಲ್ಲ ಕಡೆ ಹುಡುಕ್ತಾ ನಾವು ಜಾಗನ. ಎಲ್ಲೂ ನಮ್ಗೆ 5 ಎಕರೆ ಜಾಗ ಸರಿಯಾದ ರೀತಿಯಲ್ಲಿ ಸಿಕ್ಲಿಲ್ಲ. ಮಾಗಡಿ ಪಟ್ಟಣದಲ್ಲಿ ಮಾಡೋಣ ಅಂತ ಹೇಳಿ ಈಗ ITI ಕಾಲೇಜ್ಗೂ ಜಾಗ ಹುಡುಕ್ತವ್ರು ಬಾಲಕೃಷ್ಣ, ITI ಕಾಲೇಜ್ ಮಂಜೂರು ಮಾಡಿಸ್ತವ್ರು ಬಾಲಕೃಷ್ಣ. ಪಾಪ ಅವ್ರು ಯಾರು ಬಡ್ಡೆ ಬಿಟ್ಕೊಂಡಿದ್ರು ITI ಕಾಲೇಜ್ ನಾವು ಮಾಡಿಸ್ತೋ ಅಂತ ಹೇಳಿ. ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ಯಡಿಯೂರಪ್ಪನವರು, ಕುಮಾರಸ್ವಾಮಿ ಯಡಿಯೂರಪ್ಪನವರು ಇದ್ದಾಗ ನಮ್ಮ ಮುಸ್ಲಿಂ ಇವನು ಮಂತ್ರಿಯಾಗಿದ್ದ, ಕಾರ್ಮಿಕ ಸಚಿವವಾಗಿದ್ದ ಇಕ್ಬಾಲ್ ಅನ್ಸಾರಿ, ಅವನಿದ್ದಂತ ಸಂದರ್ಭದಲ್ಲಿ ITI ಕಾಲೇಜನ್ನ ಮಂಜೂರು ಮಾಡಿಸಿ ಜಾಗನ ಮಾಡಬಾರ್ದ ಇದ್ರ ರೋಡಲ್ಲಿ ಹೋಗಿ ಹುಡುಕ್ತವ್ರು ಬಾಲಕೃಷ್ಣನೇ. ಇಲ್ಲಿ ಜಾಗ ಅದೇ ಸರ್ಕಾರಿ ಜಾಗ ಇಲ್ಲಿ ಮಾಡ್ಬೇಕು ಅಂತ ಹೇಳಿ ಆಮೇಲೆ ಪಾಪ ಹಣ ಬಿಡುಗಡೆ ಮಾಡಿದ್ ಬಿಜೆಪಿ ಸರ್ಕಾರದಲ್ಲಿ. ಅದಕ್ಕೆ ನಾವು ಅವ್ರಿಗೆ ಶಬಾಸ್ಗಿರಿ ಕೊಡೋಣ. ಅದನ್ನು ನಾನೇ ಮಾಡಿದೆ ಅಂತ ಹೇಳ್ಕೊಡುವಂತ ದುರಾತ್ಮ ನಾನಲ್ಲ. ಅದನ್ನು ಶಬಾಸ್ಗಿರಿ ಅವರು ಹಣ ಬಿಡುಗಡೆ ಮಾಡಿದ್ರು. ಆದ್ರೆ ITI ಕಾಲೇಜನ್ನ ಮಾಡಿ ತಂದವನು, ITI ಕಾಲೇಜ್ಗೆ ಜಾಗ ಹುಡುಕಿ ಕೊಟ್ಟವನು, ಅಲ್ಲಿ ಎಲ್ಲಿ ಕಟ್ಬೋದು ಅಂತ ಬಾಲಕೃಷ್ಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಈಗ ಡಿಪ್ಲೊಮಾ ಕಾಲೇಜು ಅಲ್ಲಿ ಅಲ್ಲಿ ಪಕ್ಕದಲ್ಲಿ 5 ಎಕರೆ APMC ಮಾರ್ಕೆಟ್ ಮಾಡ್ತೀವಿ. ಇನ್ನು 5 ಎಕರೆನಲ್ಲಿ ಡಿಪ್ಲೊಮಾ ಕಾಲೇಜು ಮಾಡ್ತೀವಿ. ಒಂದೇ ಜಾಗ ಇನ್ನೆಲ್ಲ ನಮ್ಗೆ ಅಕ್ಕಪಕ್ಕ. ಇದು ಹರ್ಷಭವನ ಏನ್ ಮಾಡ್ತೀರಾ ಸರ್? ಸೌಂಡ್ ಆಗದಾಗ ಮಾಡ್ತೀವಿ, ಎಲ್ಲ ಸೌಂಡ್ ಪ್ರೂಫ್ ಬಂದ್ಬಿಟ್ಟಿವಿ. ಈಗ ಸೌಂಡ್ ಆಗದಾಗ ಮಾಡ್ತೀವಿ, ಸೌಂಡ್ ಆಗದಾಗ ಮಾಡ್ತೀವಿ. ಸೌಂಡ್ ಪ್ರೂಫ್ ಬಂದವೆ ಅವೆಲ್ಲ ಲೆಕ್ಕಾಚಾರ ಆಗ್ತಾ ಇದೀವಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಇಲ್ಲ APMC ಮಾರ್ಕೆಟ್ಗೆ ಬೇರೆ ಜಾಗನೂ ನೋಡಿದೀವಿ ನಾವು. ಅದನ್ನ ಆಮೇಲೆ ಆಲೋಚನೆ ಮಾಡಿ ಹೇಳ್ತೀನಿ, ಈಗಲೇ ಹೇಳಲ್ಲ, ಅದನ್ನ ಆಮೇಲೆ ಹೇಳ್ತೀನಿ. APMC ಮಾರ್ಕೆಟ್ ಇವಾಗ ಆ APMC ಮಾರ್ಕೆಟ್ ಪ್ಲಸ್ ಡಿಪ್ಲೊಮಾ ಕಾಲೇಜ್ ಎರಡನ್ನೂ ಕೂಡ ಇನ್ನೇನು ಕೆಲವು ದಿವಸ ಪ್ರಾರಂಭ ಮಾಡ್ತೀವಿ. ಆಮೇಲೆ ನಮ್ ಜನ ಆ ತಿರುಮಲೆ ಹತ್ರ ಒದ್ದಾಡ್ತವ್ರೆ. ಕಸ ಏನ ಹೊಗೆ ಬಂದ್ಬಿಟ್ರೆ ಎಲ್ಲ ಬರೋ ಕೆಮ್ಮು, ಇರೋರಿಗೆಲ್ಲ ಕೆಮ್ಮು. ಅದ್ಭುತವಾಗಿ ಏನು ತೊಂದರೆ ಆಗದಂಗೆ ಅಲ್ಲಿ ಶಿಫ್ಟ್ ಮಾಡಿ
ಆ ಜಾಗದಲ್ಲಿ ಸೈಟ್ ಮಾಡಬೇಕು ಅಂತ ನಮ್ಮ ಎಲ್ಲ ನಾಯಕರುಗಳೆಲ್ಲ ತೀರ್ಮಾನ ಮಾಡವ್ರೆ. ಆ ಸೈಟ್ ಮಾಡಿ ಬಡವರು ಕೊಡ್ಬೇಕು ಆ ಜಾಗದಲ್ಲಿ ಅಂತ. ಅದನ್ನ ಶಿಫ್ಟ್ ಮಾಡಕ್ಕೆ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅದನ್ನ ಶಿಫ್ಟ್ ಮಾಡ್ತೀನಿ. 10 ಎಕರೆ ಜಾಗ ಒಳ್ಳೆ ಜಾಗ ಹುಡುಕಿದ್ದೀನಿ, ಅದಕ್ಕೋಸ್ಕರನೇ ಹುಡುಕಿದ್ದೀನಿ. ಆಮೇಲೆ ಹೇಳ್ತೀನಿ, ನಾನು ನೆಕ್ಸ್ಟ್ ಎಲೆಕ್ಷನ್ ಆದ್ಮೇಲೆ ಹೇಳ್ತೀನಿ. ಈ ಓಟ್ ಕಡಿಮೆ ಆಗ್ಬಿಟ್ಟು ಸ್ವತಂತ್ರ ಓಟ್ ಹಾಕೋದು, ಅದಕ್ಕೆ ಹೇಳ್ತೀನಿ, ಆಮೇಲೆ ಮಾಡ್ತೀನಿ. ಅಂದ್ರೆ ಒಬ್ಬ ರಾಜಕಾರಣಿಗೆ ಇರ್ಬೇಕಾದಂತ ಇಚ್ಛಾಶಕ್ತಿ. ನಾವು ಕಮಿಷನ್ಗೋಸ್ಕರ ಇವೆಲ್ಲ ಮಾಡ್ತಾ ಇಲ್ಲ. ಕಮಿಷನ್ಗೋಸ್ಕರ ಹೋಗಿ ಗುದ್ದಿ ಪೂಜೆ ಮಾಡ್ತಾ ಇಲ್ಲ. ನಾನು ಬೆಳಿಗ್ಗೆ ಗುದ್ದಿ ಪೂಜೆ ಮಾಡ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಓಡಬಿಟ್ಟು ಬೆಂಗಳೂರು ಸೇರ್ಕೊಳ್ಳೋದಲ್ಲ. ನಾನು ಜನಗಳ ಕಷ್ಟ ಸುಖವನ್ನ ಆಲಿಸ್ತಕ್ಕಂಥವನು. ಇವೆಲ್ಲವನ್ನ ಮಾಗಡಿ ಪಟ್ಟಣದಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೀನಿ. ಈಗಾಗಲೇ MP ಅವರು ನಮ್ಗೆ ಆದೇಶ ಕೊಟ್ಟವ್ರೆ, ರೈತರಿಗೆ ಬಡವರಿಗೆ ಸೈಟ್ ಕೊಡ್ಬೇಕು ಅಂತ ಹೇಳಿ, ಆಶ್ರಯ ನಿವೇಶನ ಹಂಚಬೇಕು ಅಂತ ಹೇಳಿ ಎಲ್ಲ ಕಡೆ ಆಶ್ರಯ ಜಾಗಗಳಿಗೆಲ್ಲ ಸರ್ವೆ ಮಾಡ್ತಾವ್ರಲ್ಲ, ಓಡಿ ಮಾಡೋ ಜಾಗದಲ್ಲಿ ಅವ್ರಿಗೆ ಎಷ್ಟು ಬಂತು ಫಿಕ್ಸ್ ಮಾಡಿ ಒಂದು 2 ಎಕರೆ 4 ಎಕರೆನ ಅದನ್ನ ಸಪರೇಟ್ ಆಗಿ ತಂದಿಡಿ, ಅದನ್ನ ಬಡವರಿಗೆ ಸೈಟ್ ಕೊಡ್ಬೇಕು ಅಂತ ಈಗಾಗಲೇ ಆದೇಶ ಕೊಟ್ಟವ್ರೆ. ನಾವು ಪೋಡಿ ಮಾಡ್ತಿರ್ತಕ್ಕಂಥದ್ದು ಅದು ಒಂದು ಉದ್ದೇಶ. ಇರೋರಿಗೆ ಪೋಡಿ ಮಾಡ್ಕೊಡ್ತೀವಿ, ಇಲ್ಲದವರಿಗೆ ಸೈಟ್ ಕೊಡ್ತೀವಿ. ಒಂದೊಂದು ಸೈಟ್ ಕೊಡ್ಬೇಕು ಅಂತ ಆದೇಶ ಆಗಾರೆ 5,000ದಿಂದ 10,000 ಸೈಟ್ ಕೊಡಬೇಕು. ಈ ಒಂದು ಅವಧಿಯಲ್ಲಿ, ನಮ್ಮ ಸರ್ಕಾರದ ಅವಧಿಯಲ್ಲಿ ಮಿನಿಮಮ್ 5,000 ಕೊಡಬೇಕು. ಅದ್ರ ಮೇಲೆ ಎಷ್ಟಾರು ಆಗ್ಬೋದು, ಜಾಗದ ಲಭ್ಯತೆಯ ಆಧಾರದ ಮೇಲೆ ಮಿನಿಮಮ್ 5,000 ಕೊಡ್ಲೇಬೇಕು ಅಂತ. ಅದ್ರ ಮೇಲೆ ಪಟ್ಟಣದವ್ರಿಗೂ ಕೊಡ್ತೀವಿ. ಪಟ್ಟಣದವ್ರಿಗೆ ಸುತ್ತಮುತ್ತ ನೋಡ್ತೀವಿ, ಆಗಲ್ಲ ಅಂತಂದ್ರೆ ಅಕ್ಕಪಕ್ಕ ಇರ್ತಕ್ಕಂಥ ಹಳ್ಳಿಲಿ ಕೊಡ್ತೀವಿ. ಬಹಳ ದಿವಸಗಳ ನಮ್ಮ ಜನಗಳ ಬೇಡಿಕೆ ಇದು. ನಮ್ಮ ಪಟ್ಟಣದಲ್ಲಿ ವಾಸ ಮಾಡ್ತಕ್ಕಂಥ ಬೇಡಿಕೆ. ಇದರಲ್ಲೂ ಜಾಗ ಸಿಕ್ಕಲ್ಲ ಅಂತಂದ್ರೆ ನಾವೇನು ಮಾಡಕ್ಕಾಗಲ್ಲ. ಸ್ವಲ್ಪ ಒಂದ್ 2 ಕಿಲೋಮೀಟರ್ 3 ಕಿಲೋಮೀಟರ್ 4 ಕಿಲೋಮೀಟರ್ ಸುತ್ತಮುತ್ತ ಇರ್ತಕ್ಕಂಥ ಕಡೆ ಅವ್ರಿಗೂ ಕೂಡ ಪಟ್ಟಣದವ್ರಿಗೂ ಕೂಡ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆಶ್ರಯ ಸೈಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಇದು ಮಾಗಡಿ ಪಟ್ಟಣದ ಅಭಿವೃದ್ಧಿ. ತಾಯಿ ಮಕ್ಕಳ ಹಾಸ್ಪಿಟಲ್ ಬಗ್ಗೆ ಆಮೇಲೆ ಹೇಳ್ತೀನಿ, ಅದು ಮುಂಚೂರು ಮಾಡ್ಬಿಟ್ಟು ಹೇಳ್ತೀವಿ. ಪ್ರಯತ್ನ ನಡೀತಾ ಇದೆ. ಅಂಬೇಡ್ಕರ್ ಭವನ ಅದಕ್ಕೂ ಚಾಲನೆ ಕೊಟ್ಟಿದ್ದೀವಿ. ಅಂಬೇಡ್ಕರ್ ಭವನ ಹೊಡೆದೋಯ್ತಲ್ಲಿ, ಆ ರಸ್ತೆ ಅಗಲ ಮಾಡಕ್ ಹೋಗಿ ಅಂಬೇಡ್ಕರ್ ಭವನ ತೆಗಿತಾ ಇದೀವಿ. ಅವತ್ತು ಸರಿಯಾಗಿ ಕಟ್ಟಿಲ್ಲ. ಇವತ್ತು ಅದ್ಭುತವಾದಂತ ಅಂಬೇಡ್ಕರ್ ಭವನವನ್ನ ಕಟ್ತೇವೆ. ಪಕ್ಕದಲ್ಲಿ ಅದನ್ನೇ ಜಾಗನೇ ಶಿಫ್ಟ್ ಮಾಡ್ತಾ ಇದ್ದೇವೆ. ಏನು ಕಾಲೇಜ್ ಇದೆಯಲ್ಲ, ಇದು ಹಾಸ್ಪಿಟಲ್ ಎದುರುಗಡೆ ಒಂದು ಹೋಟ್ಲ್ ಇದೆಯಲ್ಲ, ಆ ಜಾಗದಲ್ಲಿ ಅಂಬೇಡ್ಕರ್ ಭವನ ಕಟ್ಟಬೇಕು. ಈ ಅಂಬೇಡ್ಕರ್ ಭವನ ಜಾಗವನ್ನ ಮುನ್ಸಿಪಾಲಿಟಿ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಅದನ್ನ ಅವ್ರ ಏನ್ ಉಪಯೋಗಿಸ್ಕೊಳ್ಳಿ ಅಂತೇಳಿ. ಯಾಕಂದ್ರೆ ರೋಡ್ ಪಕ್ಕದಲ್ಲಿ ಅಂಬೇಡ್ಕರ್ ಭವನ ಬೇಡ, ಒಳಗಡೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ಅದಕ್ಕೂ 5 ಕೋಟಿಗೆ ಚಾಲನೆಯನ್ನ ಮಂಜೂರಾತಿಯನ್ನ ಕೊಟ್ಟಿದ್ದಾರೆ. ಅದನ್ನು ಕೂಡ ವಿಶೇಷವಾಗಿ ಅಂಬೇಡ್ಕರ್ ಭವನವನ್ನ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೇವೆ. ಅಂಬೇಡ್ಕರ್ ಭವನ ಏನು ಒಡೆದೋಗಿತ್ತು ಅದನ್ನ ಹೊಸದಾಗಿ ಕಟ್ಟೋದಕ್ಕೆ ಅದು ಕೂಡ ಪ್ರಯತ್ನ ಮಾಡಿದ್ದೇವೆ. ಇದು ಮಾಗಡಿ ಪಟ್ಟಣದ ಕೆಲಸ. ಹಾಸ್ಪಿಟಲ್ ವಿಚಾರ ಅದ್ರ ಆಲೋಚನೆಗಳಿದಾವೆ. ಅದು ಮುಂಚೂರು ಮಾಡ್ಬಿಟ್ಟು ಹೇಳ್ಬೇಕು, ಬಿಲ್ಡೆ ಹೊಡ್ಕೊಂಡು ಹೇಳಿದ್ರೆ ಆಗಲ್ಲ. ಎಲ್ಲೇ ಪ್ರೆಸ್ ಮೀಟ್ ಮಾಡಿದ್ರೆ ಎಲ್ಲೇ ಮಾಡಿದ್ದೀರಾ ಅಂತೀರಾ ನೀವು. ಈಗಾಗಲೇ ಅದನ್ನ CM ಗಮನಕ್ಕೆ ತಂದಿದ್ದೀವಿ, ದಿನೇಶ್ ಗುಂಡೂರಾವ್ ಗಮನಕ್ಕೆ ತಂದಿದ್ದೀವಿ. ಆಗ್ಬೇಕು ತಾಯಿ ಮಕ್ಕಳ ಹಾಸ್ಪಿಟ್ಲು ಬಹಳ ದಿವಸಗಳ ಕಲ್ಸಿದ್ವು ಅಂತ. ತಾಯಿ ಮಕ್ಕಳ ಹಾಸ್ಪಿಟ್ಲ್ ಇವರು ರಿಪೋರ್ಟ್ಗಳು ಸರಿಯಾಗಿ ಕಳಿಸಿಲ್ಲ. ಇಲ್ಲಿಂದ ಎಷ್ಟು ಹೆರಿಗೆ ಆಯ್ತವೆ ಅಂತ. ಬರೀ ಹೆರಿಗೆ ಅಂದ್ರೆ ಮಾರ್ಗಲ್ ಆಗ್ಬೇಕಂತ ಹೆರಿಗೆ ಅಲ್ಲ, ಸೋದರಲಾಗೋ ಹೆರಿಗೆನೂ ಇಲ್ಲಿಗೆ ಬರ್ತದೆ, ಕುದೂರ್ಲಾಗೋ ಹೆರಿಗೆನೂ ಇಲ್ಲೇ ಬರ್ತದೆ, ತಿಪ್ಸೋದ್ರದಲ್ಲಾಗೋ ಹೆರಿಗೆನೂ ಇಲ್ಲಿಗೆ ಬರ್ತದೆ. ಪಕ್ಕದಲ್ಲಿ ಇಲ್ಲಿಂದ ಎಷ್ಟು ಜನ ಇದಕ್ಕೆ ಹೋಗ್ತಾರೆ, ಸುತ್ತಮುತ್ತ ಹಾಸ್ಪಿಟಲ್ಗಳಿಗೆ ಬಡವರು ಅಂತಕ್ಕಂಥದ್ದನ್ನು ಕೂಡ ಮಾಹಿತಿ ಇವರು ಸರಿಯಾಗಿ ಕೊಟ್ಟಿಲ್ಲ. ಅಧಿಕಾರಿಗಳ ಮಾಹಿತಿ ಕೊರತೆಯಿಂದ ನಮ್ಗೆ ಆಗಿಲ್ಲ. ಈಗ ಅವೆಲ್ಲ ಸಂಗ್ರಹ ಮಾಡ್ತಾ ಇದೀವಿ ಮಾಹಿತಿಗಳು, ಎಲ್ಲೆಲ್ಲಿ ಹೊರಗಡೆ ಎಲ್ಲ ಹೋಗ್ತಾವ್ರೆ, ಏನ್ ಮಾಡ್ತಾವ್ರೆ ಅಂತೇಳಿ. ಈಗ ಅದನ್ನ ಒಂದು ತಾಯಿ ಮಕ್ಕಳ ಹಾಸ್ಪಿಟ್ಲಿಗೆ ಏನೋ ಜಾಗ ರಿಸರ್ವ್ ಮಾಡ್ಬಿಟ್ಟಿದೀವಿ ಅಂತ ನೀವೇ ಪೇಪರ್ ಹಾಕಿದ್ರಿ. ಎಲ್ಲ ಏನ್ ರಿಸರ್ವ್ ಮಾಡಿದ್ರಲ್ಲ, ಯಾರ ಪೇಪರ್ ಹಾಕಿದ್ರಲ್ಲ, ಜಾಗ ತಾಯಿ ಮಕ್ಕಳ ಹಾಸ್ಪಿಟ್ಲಿಗೆ ರಿಸರ್ವ್ ಹೋಗ್ಬಿಟ್ಟದೆ. ಮಾರ್ಕೆಟ್ ಅವ್ರು ಬುಳ್ಳೆ ಹೊಡಿತಾವ್ರಿ, ಸುಳ್ಳು ಹೇಳ್ತಾವ್ರಿ. ಯಾರೋ ಇದನ್ನೆಲ್ಲ ಹಾಕ್ಬಿಟ್ಟಿದ್ರು, ಫೇಸ್ಬುಕ್ ಎಲ್ಲ ಹಾಕ್ಬಿಟ್ಟಿದ್ರು. ಅದೇ ಎಲ್ಲದೇ ಅಂತ ದಯಮಾಡಿ ತಿಳಿಸಿದ್ರೆ ಅವ್ರಿಗೊಂದು ದೀರ್ಘ ದೊಡ್ಡ ನಮಸ್ಕಾರ ಹೊಡಿತೀವಿ. ನಾವು ಬುಳ್ಳೆ ಹೊಡಿಯೋರಲ್ಲ, ಕೆಲಸ ಮಾಡೋರು. ಇದ್ರೆ ಹೇಳಿ, ಅವ್ರಿಗೆ ಶಬಾಸ್ಗಿರಿ ಕೊಡೋಣ. ಯಾರು ಮಾಡೋರೆ ಅವ್ರಿಗೆ ಶಬಾಸ್ಗಿರಿ ಕೊಡೋಣ. ನಾವು ಅದರಲ್ಲಿ ಕೆಲಸ ಮಾಡೋರಿಗೆ ನಾವು ತಾರತಮ್ಯ ಮಾಡಲ್ಲ, ನಾವು ಅಸೂಯೆ ಪಡಲ್ಲ. ಅವರು ಕೂಡ ನಮ್ಗೆ ಮಾರ್ಗದರ್ಶನ ಮಾಡಿದ್ರೆ ನಾವೇನು ಸರ್ವಜ್ಞರಲ್ಲ, ಎಲ್ಲವನ್ನು ಬಲ್ಲವರಲ್ಲ. ನಾವು ದಡ್ರೆ, ನಾವು ಕಲಿಬೇಕಾದ್ರೆ ಬೇಜಾನಿದೆ. ಬೇರೆಯವರು ಮಾಜಿ ಶಾಸಕರುಗಳು ಯಾರಾದ್ರೂ ನಮ್ಗೆ ಮಾರ್ಗದರ್ಶನ ಮಾಡಿದ್ರೆ ಅದನ್ನು ಸ್ವೀಕಾರ ಮಾಡ್ತೀವಿ. ಅವ್ನು ಹೇಳ್ಬಿಟ್ಟವ್ರೆ, ಅವ್ನು ಮಾಡ್ಬಿಟ್ಟವ್ರೆ, ನಾನೇ ಮಾಡ ಇಲ್ಲ. ನಮ್ಮ ಉದ್ದೇಶ ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕು. ಮಾರ್ಕೆಟ್ ಈಗಾಗಲೇ ಅದಕ್ಕೆ ಚಾಲನೆ ಕೊಟ್ಟಿದ್ದೇನೆ. IDSFB ಜಾಗದಲ್ಲಿ ಈಗಾಗಲೇ ಮಾರ್ಕೆಟ್ಗೆ ನಾವು ಇದಕ್ಕೆ ಹಣ, ನಾವು ಲೋನ್ ತಗೋಬೇಕು ಅಂತ 1% ಇಂಟ್ರೆಸ್ಟ್ 2% ಲೋನ್ ಕೊಡ್ತಾರೆ. ಈಗ ಮಾರ್ಕೆಟ್ ಈಗಾಗಲೇ ನನ್ನ ಎಸ್ಟಿಮೇಟ್ ಎಲ್ಲ ರೆಡಿ ಮಾಡಿಸಿದ್ದೀನಿ. ಬಹಳ ಅತ್ಯಂತ ಅದ್ಭುತವಾದಂತ ಮಾರ್ಕೆಟ್ ಅನ್ನ ಮಾಡಬೇಕು. ಒಬ್ಬೊಬ್ಬರನ್ನ ಒಂದೊಂದ್ ಕಡೆ ಶಿಫ್ಟ್ ಮಾಡಬೇಕು. ಒಳಗಡೆ ಗಾಡಿಗಳು ಒಳಗಡೆ ಹೋಗ್ಬೇಕು. ಈ ಹ್ಯಾಪಿ ಆಟೋಗಳು, ಈ ಟೆಂಪೋಗಳೆಲ್ಲ ಒಳಗಡೆ ಅವರು ಅಂಗಡಿ ಮುಂದೆ ಹೋಗಿ ನಿಂತ್ಕೋಬೇಕು. ಆ ರೀತಿ ಎಸ್ಟಿಮೇಟ್ ಮಾಡಿಸ್ತಾ ಇದೀವಿ.
ಇನ್ನೇನು ಕೆಲವೇ ದಿವಸಗಳಲ್ಲಿ ಮಾರ್ಕೆಟ್ ಕೂಡ ಉತ್ತಮವಾದಂತಹ ಒಂದು ಮಾರ್ಕೆಟ್ಗೆ ಚಾಲನೆಯನ್ನ ಕೊಡ್ತೇವೆ. ಅದನ್ನು ಕೂಡ ನಿಮ್ಗೆ ಮಾಹಿತಿ ಕೊಡ್ತೀನಿ ಎಲ್ಲೆಲ್ಲಿ ಮಾಡಿಸಿದೀವಿ ಅಂತ ಹೇಳಿ. ಈ ರಾಜ್ಯದಲ್ಲಿರ್ತಕ್ಕಂಥ ಉತ್ತಮವಾದಂತಹ ಮಾರ್ಕೆಟ್ಗಳನ್ನ ಸರ್ವೆ ಮಾಡೋಕ್ಕೂ ಕೂಡ ಒಂದು ತಂಡವನ್ನ ಕಳಿಸಿದೆ. ಎಲ್ಲಿ ಒಳ್ಳೆ ಮಾರ್ಕೆಟ್ ಮಾಡೋರು ನೋಡ್ಕೊಂಡ್ಬಂದ್ರಪ್ಪ ಆ ಮಾದರಿನಲ್ಲಿ ಮಾಡೋಣ ಅಂತ ಹೇಳಿ ನಾವು ಮಾರ್ಕೆಟ್ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇದನ್ನು ಕೂಡ ಚಾಲನೆ ಕೊಡ್ತೀವಿ. ಎಷ್ಟು ದಿವಸ ಕೊಟ್ಟಿರೋದು ಚಾಲನೆ? 6 ತಿಂಗಳು ಚಾಲನೆ ಕೊಟ್ಟಿದ್ದೀವಿ. ಇದು ಅದೇ ಕುದೂರು ಭವನ್. ಈಗ ಕುದೂರಿನಲ್ಲಿ KPSC ಶಾಲೆ ನಾವು ಗೆದ್ದ ತಕ್ಷಣನೇ ಟೊಯೋಟಾದವ್ರನ್ನ ಹೇಳ್ಕೊಂಡ್ಬಂದು CSR ಫಂಡ್ ಅಲ್ಲಿ 10 ಕೋಟಿ ಅನುದಾನನ ಮಂಜೂರು ಮಾಡಿಸಿದೀವಿ. ಈಗ ಎಕ್ಸಾಮ್ ಮುಗೀತು, ಈಗ ಬಿಲ್ಡಿಂಗ್ ನೋಡಿದೆ ಅವರು ಟೊಯೋಟಾ ಕಂಪನಿಗಳು ಅದನ್ನ ಕಟ್ತವ್ರೆ. ಬರೀ ಒಂದೇ KPSC ಶಾಲೆ ಆಗಿರ್ತಕ್ಕಂಥದ್ದು. ನಮ್ಮ ಕ್ಷೇತ್ರದಲ್ಲಿ 5 KPSC ಶಾಲೆ ಕೊಟ್ಟವ್ರೆ MP ಅವರು. KPSC ಶಾಲೆ ಅಂತಂದ್ರೆ ನಮ್ಮ ಬಡವರ ಮಕ್ಕಳುಗಳು 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಕಂಪ್ಲೀಟ್ ಆಗಿ, ಅದು ಕಂಪ್ಯೂಟರ್ ಇರ್ಬೋದು, ಅದು ಎಲ್ಲ ಸಬ್ಜೆಕ್ಟ್ ಇರ್ಬೋದು, ಇಂಗ್ಲಿಷ್ ಮೀಡಿಯಂ ಇರ್ಬೋದು, ಲ್ಯಾಬ್ಗಳು ಇರ್ಬೋದು, ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಯಾರ್ಯಾರು ದೊಡ್ಡ ದೊಡ್ಡ ಉದ್ಯಮಿಗಳವರಲ್ಲ ಅವ್ರ ಹತ್ರ ನಾವು ನಮ್ಮ ಪಾರ್ಟಿ ಫಂಡ್ ಕೊಡಿ ಅಂತ ಕೇಳಿಲ್ಲ. ನಾವು ಬಾಂಡ್ ರೈಸ್ ಮಾಡಿಲ್ಲ ಅವ್ರ ಹತ್ರ ಇಲ್ಲ. ನಮ್ಮ ಪಾರ್ಟಿ ಫಂಡ್ ಕೊಡಿ ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ನಾವು ಕೇಳಿ ನಮ್ಮ MP ಅವ್ರು ಕೇಳಿರ್ತಕ್ಕಂಥದ್ದು. ನನ್ನ ಕ್ಷೇತ್ರದಲ್ಲಿ ನಾನು ಇನ್ನ 5 ವರ್ಷ ಅವಧಿನಲ್ಲಿ 100 KPSC ಶಾಲೆಗಳನ್ನು ಮಾಡಬೇಕು ಅಂತೇಳಿ ಪ್ರಥಮ ಹಂತವಾಗಿ 20 ಮಾಡಿದ್ದಾರೆ. 20ರಲ್ಲಿ 5 ನನಗೆ ಕೊಟ್ಟಿದ್ದಾರೆ. 5ರಲ್ಲಿ ಒಂದು ಶ್ರೀಗಿರಿಪುರದಲ್ಲಿ ಕೊಟ್ಟವ್ರೆ, ಇನ್ನೊಂದು ತಿಪ್ಸಂದ್ರದಲ್ಲಿ ಮಾಡ್ತಾ ಇದ್ದೀವಿ, ಒಂದು ಕುದೂರಿನಲ್ಲಿ ಮಾಡಿದ್ದೀವಿ, ಕೂಟ್ಕಲಹಳ್ಳಿ ಜಾಲಮಂಗಲದಲ್ಲಿ ಮಾಡಿದ್ದೀವಿ, ಗೋಪಳ್ಳಿ ಬೆಳದಿ ಹೋಬಳಿ ಗೋಪಳ್ಳಿಯಲ್ಲಿ ಮಾಡಿದ್ದೀವಿ. ಇವೆಲ್ಲವನ್ನು ಕೂಡ 5 ಶಾಲೆಗಳನ್ನ ನನಗೆ ಕೊಟ್ಟಿದ್ದಾರೆ 20ರಲ್ಲಿ. ಮುಂದಿನ ದಿವಸದಲ್ಲಿ ಇನ್ನ 20-15 ಶಾಲೆಗಳನ್ನ ಮಾಡ್ತೀವಿ. ಚಕ್ರವಾಯಿ ಒಂದು ಮಾಡ್ಬೇಕು, ನಾವು ಅಗಲಕೋಟೆ ಆಂಡ್ಕೋಟೆಲ್ ಒಂದು ಮಾಡ್ಬೇಕು, ಎಲ್ಲೆಲ್ಲಿ ಈಗ ಬಾಚರೆಡ್ಡಿ ಹತ್ರ ಒಂದು ಮಾಡ್ಬೇಕು, ಆರತಿ ಸರ್ಕಲ್ ಹತ್ರ ಒಂದು ಮಾಡ್ಬೇಕು. ನಾವು ಎಲ್ಲೆಲ್ಲಿ ಜಾಗದ ಅವಶ್ಯಕತೆ ಲಭ್ಯತೆ ಆಧಾರದ ಮೇಲೆ ಸರ್ಕಲ್ಗಳಲ್ಲಿ ಯಾವ ರೀತಿ ಶ್ರೀಮಂತರ ಮಕ್ಕಳು ಬಸ್ಸಲ್ಲಿ ಹೋಗಿ ಓದ್ಕೊಂಡ್ಬರ್ತಾರಲ್ಲ, ಹಾಗೆ ನಮ್ಮ ಬಡವರ ಮಕ್ಕಳು ಕೂಡ ಓದ್ಬೇಕು ಆ ಆಲೋಚನೆ ಇಟ್ಕೊಂಡು ಮಾಡಿದ್ದೇವೆ. ಇದು ಪ್ರಥಮ ಹಂತವಾಗಿ 5 KPS ಶಾಲೆಗಳನ್ನ ಮಂಜೂರಾತಿಯನ್ನ ಕೊಡಿಸಿದ್ದೇವೆ. ಇದೇನಾಗಿದೆ ನಿಮ್ಮ ಅಂಕಿ ಅಂಶ ಸಮೇತ ಕೊಡ್ತೀವಿ ಎಲ್ಲೆಲ್ಲ ಆಗದೆ ಅಂತೇಳಿ. ಅದು ಮಂಜೂರಾಗಿ ಉದ್ಘಾಟನೆ ಮಾಡಿದ್ರು ರಾಮನಗರದಲ್ಲಿ. ಮೊನ್ನೆ ಬಂದು ಉದ್ಘಾಟನೆ ಆಯ್ತು, ತಾವೆಲ್ಲ ಬಂದಿದ್ದೀವಿ ಅಂತ ಕಾಣಿಸ್ತದೆ, ಮಾಧ್ಯಮದವರೆಲ್ಲ ಬಂದಿದ್ರು ಅಲ್ಲಿಗೆ. ಉದ್ಘಾಟನೆ ಕೂಡ ಮಾಡಿದ್ವಿ. 5 ಶಾಲೆ ಪ್ರಾರಂಭ ಮಾಡ್ತಾ ಇದೀವಿ, ಇನ್ನು 15 ಶಾಲೆ ಮಾಡ್ತೀವಿ. ಇದು ಒಂದು ಭಾಗ. ಕುದೂರಿನಲ್ಲಿ KPS ಶಾಲೆ ಜೊತೆಗೆ ರಾಮಲೀಲಾ ಮೈದಾನ, ಒಳ್ಳೆ ಬೆಳೆ ಹೋದಾಗೆಲ್ಲ ಬುಡ್ಡೆ ಹೊಡಿತಿದ್ದು ನಾವು. ಹಿಂದೆಲ್ಲ ಬುಡ್ಡೆ ನಾವು ಬಿಟ್ಟಿದ್ವಿ ರೀಲು. ಅಲ್ಲಿ ಹೋಗಿ ನಮ್ಗೆ ಓಟ್ ಹಾಕಿ ಗೆಲ್ಸ್ಬಿಡ್ರಿ, ನಾವು ಎಲ್ಲ ಕಂಪ್ಲೀಟ್ ಆಗಿ ಮಾಡ್ಬಿಡ್ತೀವಿ, ಇದನ್ನ ಮೈದಾನ ಅದ್ಭುತವಾಗಿ ಬದಲಾವಣೆ ಮಾಡ್ಬಿಡ್ತೀವಿ ಅಂತ. ಈಗ ರೀಲ್ ಬಿಟ್ಟರೆ ನಿಜ ಆಗೋದು ಬಂದದ. ಈಗ ಅದನ್ನ 6 ಕೋಟಿ ಮಂಜೂರು ಮಾಡಿಸಿದೀವಿ. ರಾಮಲೀಲಾ ಮೈದಾನನ ವಿಶೇಷವಾಗಿ ಇವತ್ತು ಬೆಂಗಳೂರಿನಲ್ಲಿ ನೀವು ಹೋದ್ರೆ ಆ BGS ವಿಜಯನಗರದ ಒಂದು BGS ಕ್ರೀಡಾಂಗಣ ಮಾಡೋದು ನೋಡಿರ್ಬೋದು. ಆ ಮಾದರಿನಲ್ಲಿ ರಾಮಲೀಲಾ ಮೈದಾನವನ್ನ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೇವೆ. ಅದಕ್ಕೆ 6 ಕೋಟಿ ಹಣವನ್ನು ಬಿಡುಗಡೆ ಮಾಡಿಸಿದ್ದೇವೆ. ಅದಲ್ಲದೆ ಅಲ್ಲೂ ಕೂಡ ಒಂದು ಕೆರೆ ಇದೆ. ಆ ಕೆರೆಯನ್ನ ಆ ಜನಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ಅದನ್ನು ಕೂಡ ಪ್ರಾಧಿಕಾರದ ಹಣದಲ್ಲಿ ಸುಮಾರು 5ರಿಂದ 6 ಕೋಟಿ ವೆಚ್ಚದಲ್ಲಿ ಅದನ್ನು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಅಲ್ಲೊಂದಷ್ಟು ಜನ ಇದನ್ನ ಹಾಕೊಂಡ್ಬಿಟ್ಟಿದ್ರು, ಏನೋ ಅಲ್ಲೆಲ್ಲ ಟೆಂಟ್ ಎಲ್ಲ ಕಟ್ಕೊಂಡ್ಬಿಟ್ಟಿದ್ರು, ಶೆಡ್ಗಳು ಹಾಕ್ಬಿಟ್ಟಿದ್ರು. ಅವ್ರನ್ನೆಲ್ಲ ಈಗ ಸ್ಥಳಾಂತರ ಮಾಡ್ಲಿಕ್ಕೆ ಒಂದು ಜಾಗ ಹುಡುಕಿ ಅದನ್ನ ಮಾಡಿ ಲೇಔಟ್ ಮಾಡಿ ಅದನ್ನ ಅವ್ರನ್ನೆಲ್ಲ ಸ್ಥಳಾಂತರ ಮಾಡಿ ಅದನ್ನ ಈಗ ಅಭಿವೃದ್ಧಿ ಮಾಡ್ಲಿಕ್ಕೆ ಅದನ್ನ ಮಾಡ್ತಾ ಇದೀವಿ. ಬಹಳ ದಿನಗಳ ಬೇಡಿಕೆ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಬೇಕು ಕುದೂರ್ಗೆ. ಬಸ್ ಸ್ಟ್ಯಾಂಡ್ ಈಗಾಗಲೇ ರಾಮಲಿಂಗರೆಡ್ಡಿ ಅವರು, ನಮ್ಮ ಸಾರಿಗೆ ಸಚಿವರು, ನಮ್ಮ ಉಸ್ತುವಾರಿ ಸಚಿವರು ಅನುಮತಿ ಕೊಟ್ಟವ್ರೆ. ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೀವಿ. ಒಂದು ಒಳ್ಳೆ ಡಿಪೋ ಮಾಗಡಿನಲ್ಲಿ ಯಾವ ರೀತಿ ಡಿಪೋ ಐತೆ ಬಸ್ ಸ್ಟ್ಯಾಂಡ್ ಐತೆ ಅದೇ ಮಾದರಿನಲ್ಲಿ ಕುದೂರಿನಲ್ಲೂ ಒಂದು ಡಿಪೋ ಬಸ್ ಸ್ಟ್ಯಾಂಡ್. ಡಿಪೋದವರು ಎಲ್ಲರೂ ಕುದೂರಿನವರು ನಮ್ಗೆ ಅಲ್ಲಿಂದ ಬಸ್ ಬಿಡಿ, ನಮ್ಗೆ ತುಮಕೂರಿಂದ ಬಿಡಿಸಿ, ನಮ್ಮ ಮಾಗಡಿಯಿಂದ ಬಿಡಿಸಿ ಕೇಳಂಗಿಲ್ಲ. ಅವರೇ ಡಿಪೋ ಅಲ್ಲೇ ಬಸ್ ಇರ್ತವೆ. ಅವ್ರಿಗೆಲ್ಲ ಅನುಕೂಲ ಆಯ್ತು ಆ ದಿಕ್ಕಿಗೆ ಹೋಗ್ಬೋದು. ತುಮಕೂರು ಹೋಗೋದು ತುಮಕೂರು ಕಡೆಗೆ ಹಾಕ್ಸ್ಕೋಬಹುದು, ಬೆಂಗಳೂರು ಬೆಂಗಳೂರು, ಮಾಗಡಿ ಬರೋರು ಮಾಗಡಿ, ಕುಣಗಲ್ ಬರೋರು ಕುಣಗಲು, ಈ ರೀತಿ ಹಾಕ್ಸ್ಕೋಬಹುದು. ಇದು ಈಗಾಗಲೇ ಮಂಜೂರಾತಿ ಆಗಿರ್ತಕ್ಕಂಥದ್ದು. ನಮ್ಮ KSRTC ಚೇರ್ಮನ್ ಆದಂತಹ ವಾಸೂರವರು ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇನ್ನೊಂದು 3-4 ತಿಂಗಳಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಕಲ್ಲು ಇನ್ನೇನು ಇಡ್ತಿದ್ದು. ಸ್ವಲ್ಪ ಚುನಾವಣೆ ಬೇಗ ಘೋಷಣೆ ಆಗೋದು ಮಾಡ್ಲಿಕ್ಕೆ ಆಗಿಲ್ಲ. ನಮಗೆ ಪುಟ್ಟಣ ಚುನಾವಣೆ 2 ತಿಂಗಳು ತಿಂದುಬಿಡ್ತು ನಮ್ಗೆ. ಇದು ನಮ್ಗೆ ಡ್ರಾಬ್ಯಾಕ್, ಮೇನ್ ಡ್ರಾಬ್ಯಾಕ್. ನಮ್ಗೆ 6ನೇ ಗ್ಯಾರಂಟಿಗೂ ಮೇನ್ ಡ್ರಾಬ್ಯಾಕ್ ಅದೇ, ಸರಿಯಾಗಿ ತಲುಪಿಸೋಕ್ಕಾಗಲ್ಲ 6ನೇ ಗ್ಯಾರಂಟಿನ. ಅದು ಮೇನ್ ಡ್ರಾಬ್ಯಾಕ್. ಇದು ಅದೇನೆ, ಇದು ಅದೇ ಮೇನ್ ಡ್ರಾಬ್ಯಾಕ್ ಆಗಿ ಅದನ್ನ ಕುದುರೆ ಮಾಡ್ತಾ ಇರ್ತಕ್ಕಂಥದ್ದು. ಅದಲ್ಲದೆ ಏನು 2 ಹಾಸ್ಪಿಟಲ್ಗಳನ್ನ ಅಪ್ಗ್ರೇಡ್ ಮಾಡಿಸ್ತಾ ಇದೀವಿ. ಅಪ್ಗ್ರೇಡ್ ಮಾಡಿಸಿದೆ ಇನ್ನೇನೆ, ಅದನ್ನ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಿರ್ಲಿಲ್ಲ. ಒಂದು ತಿಪ್ಸಂದ್ರ ಹಾಸ್ಪಿಟ್ಲು, ಒಂದು ಕುದೂರು ಹಾಸ್ಪಿಟ್ಲು. ಅದು 10 ಬೆಡ್ ಇತ್ತು ಮೊದಲು, 30 ಬೆಡ್ಗೆ ಅಪ್ಗ್ರೇಡ್ ಮಾಡಿಸಿದೀನಿ. ಅದನ್ನ ಚಾಲನೆ ಕೊಟ್ಟಿರಲಿಲ್ಲ, ಅದಕ್ಕೆ ಅಪ್ರೂವಲ್ ಸಿಕ್ಕಿರಲಿಲ್ಲ. ಅದನ್ನು ಕೂಡ DK ಸುರೇಶ್ ಅವರ ಪ್ರಯತ್ನದಿಂದ ಅಪ್ರೂವಲ್ ಸೆಕ್ರೆಟರಿ ಹತ್ರ ಇದೆ,
ಒಂದು ಸಿಗ್ನೇಚರ್ ಹಾಕ್ಬೇಕು, ಅಪ್ರೂವಲ್ ಆದ್ರೆ 24 ಗಂಟೆ ಡಾಕ್ಟ್ರು ಸರ್ವಿಸು ಎಲ್ಲಾನು ಇಲ್ಲಿ ಮಾಗಡಿನಲ್ಲಿ ಯಾವ ರೀತಿ ಸಿಗ್ತದೆ ಕುದೂರಿನಲ್ಲೂ ತಿಪ್ಸೋದ್ರಲ್ಲೂ ಆ ರೀತಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದನ್ನು ಕೂಡ ನಾವೀಗ ಚಾಲನೆಯನ್ನ ಕೊಟ್ಟಿದ್ದೇವೆ. ಇದು ಇಷ್ಟು ಜೊತೆಗೆ ಇವ್ರು ಏನ್ ಮಾಡಿದ್ರಿ, ಎಲ್ಲ ಗ್ಯಾರಂಟಿ ಕೊಟ್ಬಿಟ್ರು, ಇದು ಗ್ಯಾರಂಟಿ ಕೊಟ್ಬಿಟ್ರು ಅಂತ. ಇನ್ ಗ್ಯಾರಂಟಿ ವಿಚಾರ ನಾವು ಭಾಷೆದಲ್ಲಿ ಜಾಸ್ತಿ ಆಗ್ಬಿಟ್ಟಿದ್ವಿ. ಬಿಜೆಪಿ ಅವ್ರು ಏನ್ ಕೊಟ್ರು, ಚೊಂಬ್ ಕೊಟ್ರು, ನಾವೇನ್ ಕೊಟ್ಟು ಗ್ಯಾರಂಟಿ ಕೊಟ್ಟು ಅಂತ ಹೇಳ್ಬಿಟ್ಟಿದೀವಿ. ಅದು ಇನ್ ಜಾಸ್ತಿ ಹೇಳೋದು ಚೆನ್ನಾಗಿರಲ್ಲ. ಈಗ ರಸ್ತೆಗಳ ಅಭಿವೃದ್ಧಿ ತೋರ್ಸ್ರಿ ಎಲ್ಲ ಬುಳ್ಳೆಡಿದವ್ರು ಬರೀ ಸುಮ್ಮನೆ ಪೂಜೆ ಮಾಡ್ತಾರೆ ನಿಮ್ ಮುಂದೆ ಇಟ್ಟಿದೀವಿ. ಇದು ಯಾವ್ದಾದ್ರು ಒಂದ್ ಸುಳ್ಳಿದ್ರೆ ಜನ ಓಟ್ ಹಾಕದ್ ಬೇಡ, ನಾವು ನಾಳೆ ರಾಜಕೀಯ ಮಾಡ್ತೀವಿ. ಇವೆಲ್ಲ ಟೆಂಡರ್ ಆಗಿರ್ತಕ್ಕಂಥ 140 ಕೋಟಿ ಕೇವಲ 6 ತಿಂಗಳಲ್ಲಿ MP ಅವರ ಸಾಧನೆ ಬ್ರಿಡ್ಜ್ ಇರ್ಬೋದು, ಬ್ರಿಡ್ಜ್ಗಳಿರ್ಬೋದು, ರಸ್ತೆಗಳಿರ್ಬೋದು, ಊರುಗಳಲ್ಲಿ 50 ಲಕ್ಷದಿಂದ 1 ಕೋಟಿ ಕೆಲಸ ಇರ್ಬೋದು. MP ಅವರು ಮಾತಾಡಿದ್ದಾರೆ, ಯಾವ್ಯಾವ ಗ್ರಾಮದಲ್ಲಿ ನಮಗೆ 100 ಓಟ್ಗಿನ ಜಾಸ್ತಿ ನೀರು ಬರ್ತದೆ 1 ಕೋಟಿ, 50 ಓಟ್ಗಿನ ಜಾಸ್ತಿ ನೀರು ಬರ್ತದೆ 50 ಲಕ್ಷ. ಇದನ್ನ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀವಿ, ನಮ್ಮ ಜನಗಳಿಗೆ ಹೇಳ್ತಾ ಇದ್ದೀವಿ, ನೀವು ಬೇರೆ ಯೋಚನೆ ಮಾಡಬೇಡಿ. 10 ವರ್ಷ ಆಯ್ತು ಮೋದಿ ಬಂದು ಏನು ಕೊಡ್ಲಿಲ್ಲ, ಬರೀ ಟಾಟಾ ಬೈ ಬೈ ಏನು ಒಂದ್ ಹೇಳಿ, ಒಂದೇನಾದ್ರೂ ಮೋದಿ ಸರ್ಕಾರದಿಂದ ಏನಾದ್ರು ಒಂದು ಬಂದಿದ್ರೆ, ಬಿಜೆಪಿ ಸರ್ಕಾರದಿಂದ ಒಂದು ಅನುಕೂಲ ಆಗಿದ್ರೆ, ಯಾರಿಗಾರ ಬಡವ್ರು 1 ಪೈಸಾ ಬಂದಿದ್ರೆ, ಯಾರಿಗಾರ ಒಂದು ಅನುಕೂಲ ಆಗಿದ್ರೆ ದಯಮಾಡಿ ಹೇಳ್ಬೇಕು. ಏನು ಕೊಟ್ಟಿಲ್ಲ, ಅವ್ರು ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕಕ್ಕೆ ದೊಡ್ಡ ಚೊಂಬು. ಅದಕ್ಕೆ ಅವ್ರು ಓಟ್ ಹಾಕ್ಬೇಡಿ, ನಮ್ಗೆ ಓಟ್ ಕೊಡಿ, ಲೀಡ್ ಕೊಡಿ. ನಾವ್ ಇವೆಲ್ಲ ಕೆಲಸ ಮಾಡಿ MLA ಎಲೆಕ್ಷನ್ ನಿಮ್ ಮುಂದೆ ಓಟ್ ಕೇಳಕ್ ಬರ್ತೀವಿ. ಇಲ್ಲ ಓಟ್ ಕೇಳಕ್ ಬರಲ್ಲ. ನೀರಾವರಿ ವಿಚಾರ ಇರ್ಬೋದು, ರಸ್ತೆ ಅಭಿವೃದ್ಧಿ ವಿಚಾರ ಇರ್ಬೋದು. ಈಗ ನಾನ್ ಬೇರೆ KRDC ಚೇರ್ಮನ್ ಮಾಡ್ಬಿಟ್ಟವ್ರೆ, ಇಲ್ಲ ಕೂಡ ಬ್ರಿಡ್ಜ್ ಎಲ್ಲ ಮುಗಿಸ್ಬೇಕು, ಇಲ್ಲ ಕೂಡ PWD ರೋಡ್ ಎಲ್ಲ ಮುಗಿಸ್ಬೇಕು. ನಾವು ನೀನ್ ಯಾವ ಸಿಮೆ ಚೇರ್ಮನ್ ಅಂತ ನನ್ ಬೈತಾರೆ. ಈಗ ತಿಪ್ಸಂದ್ರ ರೋಡು, ತಿಪ್ಸಂದ್ರ ಏರ್ಪೋರ್ಟ್ ಇಂದ ಸುಗ್ನಳ್ಳಿಗೆ ಹೋಗೋ ರಸ್ತೆ ಇರ್ಬೋದು, ಈಗಾಗಲೇ ನಮ್ಮ ಕುದೂರಿಂದ ಶಿವಗಂಗೆ ಹೋಗ್ತಕ್ಕಂಥ ರಸ್ತೆ ಇರ್ಬೋದು. ಇವೆಲ್ಲವನ್ನ ಪ್ಲಾನ್ ಬಿಡದಿ ಹೋಗ್ಲಿಲ್ಲ, ಅನೇಕ PWD ರಸ್ತೆಗಳು ಪ್ಲಾನ್ ಮಾಡ್ಕೊಂಡಿದ್ದೀವಿ, ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆ ಪ್ಲಾನ್ಗಳೆಲ್ಲ ಅನುಷ್ಠಾನ ಆಯ್ತವೆ. ನಾನೇ ಚೇರ್ಮನ್ ಅಲ್ಲಪ್ಪ, ನನ್ನ ಕೈಲಿ ಇರ್ತದೆ, ನಾನೇ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಶೇರ್ ತಗೋಬಹುದು. ಮಾವಿರಾಮನಗರ ರಸ್ತೆ ಈಗ KCP ತಗೊಳಕ್ ಹೇಳಿದೀವಿ. MP ಅವ್ರು ಹೇಳೋರೆ, ಕನಕಪುರದಿಂದ ಇವತ್ತು ಇಲ್ಲಿಂದ ಹೊಸಪೇಟೆ ಸರ್ಕಲ್ ಇಂದ ಶಿವಗಂಗೆ ಕಡೆ ಮಾಡಿಬಿಟ್ಟಿದ್ರಲ್ಲ, ಈ ಅರ್ಧ ರಸ್ತೆನ ಇಲ್ಲಿಂದ ಕನಕಪುರದವರೆಗೂ ಈ KCP 6 or 7 ಐತಿ. ಈಗ ಅದ್ರಲ್ಲಿ ತಗೊಳಕ್ ಈಗಾಗಲೇ ಅದಾಗಲೇ 7 KCP 7 ತಗೋಬೇಕು ಅಂತ ಈಗಾಗಲೇ ಅದನ್ನ ಮೀಟಿಂಗ್ ನಲ್ಲಿ ಈಗಾಗಲೇ ಪ್ರಸ್ತಾಪ ಮಾಡಿ ಸೇರ್ಸವ್ರೆ. ಅದನ್ನ ಆ ರಸ್ತೆ ಕೂಡ ಮಾಡ್ತೀವಿ ಇಲ್ಲಿಂದ ಕನಕಪುರದವರೆಗೂ. ಯಾರು 100 ಮತ ಲೀಡ್ ಕೊಡ್ತಾರೆ ಅವ್ರ ಗ್ರಾಮಕ್ಕೆ ಅಭಿವೃದ್ಧಿಗೆ 1 ಕೋಟಿ ದುಡ್ಡು ಕೊಡ್ತೀವಿ. ಇನ್ನೊಂದ್ಸರಿ ಹೇಳ, ನಿಮ್ಗೆ ಗೊತ್ತು ನೀವ್ ಯಾಕೆ ಹೇಳ್ತಾ ಇದ್ದೀರಾ ಅಂತ. ಕೊಡದೇ ಏನ್ ಮಾಡ್ತೀರಾ ಅಂತ. ನೀವು ಕೊಡದೇ ಇದ್ರು ಮಾಡ್ತೀವಿ ಅಭಿವೃದ್ಧಿ. ಈಗ ಯಾವ ಮಗ ಜಾಸ್ತಿ ಅಪ್ಪ ಅಮ್ಮ ಪ್ರೀತಿಸ್ತಾನೆ ಆ ಮಗನ ನೋಡ್ಕೋಬೇಕಾಗಿರೋದು. ಅಪ್ಪ ಅಮ್ಮ ಸರಿ ನೋಡ್ಕೊಂಡ್ರೆ ಅಪ್ಪ ಅಮ್ಮ ಏನ್ ಮಾಡ್ಬೇಕು ಹೇಳಿ. ಯಾವ ಮಗ ಅಪ್ಪ ಅಮ್ಮನ್ ಸಾಕ್ತಾನೆ, ಯಾವ ಮಗ ಅಪ್ಪ ಅಮ್ಮನ್ ನೋಡ್ಕೋತಾನೆ, ಅವನ ತಾನೆ ಜಾಸ್ತಿ ಆಸ್ತಿ ಕೊಡೋದು. ಅಪ್ಪ ಅಮ್ಮ ಇಟ್ಟಿರ್ತಾನೆ ಸಾಯಿಸೋನ್ಗೆ ಒಣಗ್ಸೋನ್ಗೆ ಕೊಟ್ಟರೆ ಆಸ್ತಿಯಾ? ನನ್ ಮಗ ನನ್ ಸಾಯಗಾಲದಲ್ಲಿ ನೋಡ್ಕೊಂಡ್ಬಿಟ್ಟಲ್ಲ ಏನೋ ಅನ್ನೋದು ಜನ ಅನ್ನೋದು ಅಪ್ಪ ಅಮ್ಮದಿರು. ನಾನ್ ನಮ್ಮ ಅಪ್ಪಗೂ ಚೆನ್ನಾಗಿ ನೋಡ್ಕೊಂಡು ಆಶೀರ್ವಾದ ಮಾಡಿ ನನ್ ಮಗ ನನ್ ಚೆನ್ನಾಗಿ ಸಾಕ್ತಾನೆ ಕಣಪ್ಪ, ಅವ್ನು ಒಳ್ಳೇದ್ ಮಾಡ್ಲಿ ದೇವ್ರು, ಅವ್ನು ಚೆನ್ನಾಗಿಟ್ಟಿರ್ಲಿ, ಅವ್ನ ಕುಟುಂಬ ಅವ್ನ ಮಕ್ಳು ಒಳ್ಳೇದಾಗ್ಲಿ ಅಂತ ಜಾಸ್ತಿ ಆಸ್ತಿ ಬರೆಯುವ ಇಲ್ಲಲ್ಲಿ ಇವರು ನನ್ನನ್ನು ನೋಡ್ಕೊಂಡು ಸಹಾಯಕಾಲದಲ್ಲಿ ನೋಡ್ಕೊಂಡಿರೋದಕ್ಕೆ ಇವ್ರಿಗೆ ಹೆಚ್ಚು ಪಾಲು. ಇವರು ನನ್ನ ಮಗ ಹುಟ್ಟಿದ್ಕೆ ಇವ್ರಿಗೆ ಏನೋ ಒಂದು ಕೊಡ್ಬೇಕು, ನನ್ನ ಮಗ ಹುಟ್ಟಿದ್ಕೆ ಅವ್ರು ಒಂಚೂರು ಕೊಡೋದು. ಹೆಚ್ಚು ಬಿಲ್ ಮಾಡಿದ್ರೆ ಹೆಚ್ಚು ಪಾಲು ಹೇಳ್ಬಿಡ್ತೀನಿ. ಆಮೇಲೆ ಕೇಳಿರುತ್ತೆ ಹೆಚ್ಚು ಪಾಲು. ಹೀಗೆ ನಾವು ಕೂಡ ನಮ್ಗೆ ಯಾರು ಕಷ್ಟಕಾಲದಲ್ಲಿ ಸಹಾಯ ಮಾಡ್ತಾರೆ, ಆಮೇಲೆ ನಾವು ಕೇಳ್ತಾ ಇರೋದು ಕೂಲಿ. ನಮ್ ಕೆಲಸ ಕೂಲಿ ಕೇಳ್ತಾ ಇದೀವಿ. ನಾವು ಕೇಳ್ತಾ ಕೂಲಿ ಕೊಡಿ, ಇನ್ನೂ ಜಾಸ್ತಿ ಕೆಲಸ ಮಾಡಿಸ್ಕೊಳ್ಳಿ, ಜಾಸ್ತಿ ಕೂಲಿ ಕೊಡಿ. ಕೆಲಸ ಜಾಸ್ತಿ ಮಾಡ್ತೀವಿ, ಜಾಸ್ತಿ ಕೂಲಿ ಕೊಡ್ತದ ಅದು ಜಾಸ್ತಿ ಕೆಲಸ ಮಾಡ್ತೀವಿ. ಅದು ನಮ್ಮ ಅಭಿಪ್ರಾಯ. ಅವ್ರು ಕೊಡೋದೇ ಇಲ್ಲ ಅಂತ ಹೇಳಿಲ್ಲ ನಾವು, ಅವ್ರಿಗೂ ಕೊಡ್ತೀವಿ. ಆದ್ರೆ ಜಾಸ್ತಿ ಕೂಲಿ ಕೊಟ್ಟವ್ರಿಗೆ ಜಾಸ್ತಿ ಕೆಲಸ ಮಾಡ್ತೀವಿ, ಕಡಿಮೆ ಕೂಲಿ ಕೊಟ್ಟವ್ರಿಗೆ ಕಡಿಮೆ ಕೆಲಸ ಮಾಡ್ತೀವಿ. ಅದನ್ನ ಹೇಳ್ತಾ ಇದೀವಿ ಅಷ್ಟೇ. ಇನ್ನ ಅಲ್ಪಸಂಖ್ಯಾತರ ವಿಭಾಗ ಇರ್ಬೋದು, SC ST ವಿಭಾಗ ಇರ್ಬೋದು, ಎಲ್ಲ ಕಡೆನೂ ಹಣ ಬಿಡುಗಡೆ ಆಯ್ತವೆ. ಎಲ್ಲಾ ಕಡೆನೂ ಮಾಡ್ತಾ ಇದೀವಿ. ಏನ್ ಮಾಡ್ಬಿಟ್ರೆ ಇವರು ಇದೆಲ್ಲ 6 ತಿಂಗಳ ಮಾಡ್ರೆ 190 ಕೋಟಿ. MP ಅವ್ರನ್ನ ಗೆಲ್ಸಿ 500 ಕೋಟಿ ತಗೋಬತ್ತೀವಿ. ಗ್ರಾಮೀಣ ಭಾಗದ ರಸ್ತೆಗಳ ಗ್ರಾಮಗಳ ಅಭಿವೃದ್ಧಿಗೆ 500 ಕೋಟಿ ತಗೋಬತ್ತೀವಿ. ಎಷ್ಟು ತಗೋಬತ್ತೀವಿ? 500 ಕೋಟಿ 4 ವರ್ಷದಲ್ಲಿ. ಇದು ಬರೀ ಸ್ಯಾಂಪಲ್. ನಮ್ ಸರ್ಕಾರ ಇನ್ನು 4 ವರ್ಷ ಇರ್ತದೆ.
ಇನ್ನೂ 5 ವರ್ಷ ಬರ್ತೀವಿ, ಇನ್ನೂ 5 ವರ್ಷ ನಾವೇ ಬರೋದು. ಯಾಕಂದ್ರೆ ನಮ್ ತಾಯಿಯಂದಿರ ಆಶೀರ್ವಾದ ಐತೆ ನಮ್ಗೆ. ಬೇರೆಯವ್ರು ಬಂದ್ರೆ ಗ್ಯಾರಂಟಿ ಕಿತ್ತಾಕ್ಬಿಡ್ತಾರೆ ಅಂತ ಭಯ ಅವ್ರಿಗೆ. ಬೇರೆಯವ್ರು ಬಂದ್ರೆ ಗ್ಯಾರಂಟಿ ಉಳಿಸ್ತಾರ? ಜಗಡ ಉಳಿಸ್ತಾರ? ಸಿಲಿಗಡ ಉಳಿಸ್ತಾರ? ಬೇರೆ ಒಂದು ಗ್ಯಾರಂಟಿಯಾ? ಕಿತ್ತಾಕ್ತಾರಲ್ವಾ? ಮತ್ತೆ ಇನ್ನೂ 5 ವರ್ಷ ನಮ್ದೇ ಸರ್ಕಾರ, ನಾವೇ ಮಾಡ್ತೀವಿ. MP ಅವ್ರನ್ನ ಗೆಲ್ಸಿ ಇನ್ನೂ 450 ಕೋಟಿ 500 ಕೋಟಿನ ಬ್ರಿಡ್ಜ್ಗಳಿರ್ಬೋದು, ಚೆಕ್ ಡ್ಯಾಮ್ಗಳಿರ್ಬೋದು, ರಸ್ತೆಗಳ ಅಭಿವೃದ್ಧಿ ಇರ್ಬೋದು. ಇದು ಬರೀ ನಾವ್ ಹೆಂಗ್ ಮಾಡ್ತೀವಿ ಅಂತ ಒಂದು ವರ್ಷದಲ್ಲಿ 6 ತಿಂಗಳು ಕೊಟ್ಟರೆ ಸ್ಯಾಂಪಲ್ ಇದು. ಏನಾದ್ರು ತಪ್ಪಿದ್ರೆ ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು, ಯಾರು ಬೇಕಾದ್ರೂ ದಂಡಿಸ್ಬೋದು, ಯಾರು ಬೇಕಾದ್ರೂ ಚರ್ಚೆ ಕರಿಬೋದು. ಮೇಘ ಬಂದಿ ಅಂತ ಹೇಳೋರು ಮೇಘ ಗಂಟೆ ಹಾಕಬೇಕು. ಇಲ್ಲಿ ಬಿಡುಗಡೆ ಮಾಡಿದೀವಿ. ತಪ್ಪು ಏನ್ ಮಾಡಿದ್ರಿ? 6 ತಿಂಗಳು ಏನ್ರಿ ತೋರ್ಸ್ಬಿಡ್ರಿ, ನಮ್ಗೆ ಹೇಳ್ರಿ. ನಮ್ ಮುಂದೆ ಇರಲ್ಲ, ಅವ್ರು ಕೊಟ್ಟಿದ್ರು. ಯಾರು ಹೇಳಿದ್ರಲ್ಲ ಇಡ್ರಿ, 6 ತಿಂಗಳು ಏನ್ರಿ ನಿಮ್ ಸಾಧನೆ, ಏನ್ ಮಾಡಿದಿರಿ? ಅವ್ರು ಕೊಟ್ಟಿದ್ವಿ. ಚರ್ಚೆ ಮಾಡ್ಬೋದು. ಇದೆಲ್ಲ ಮನೆಗೆ ಹೋಗ್ತೀವಿ. 900 ಕೋಟಿ ಸೇರಿ 1300 ಕೋಟಿ ಇದೆ ಬರ್ತೀವಿ. ನೋಡಿ ನೋಡಿ ಸ್ವಾಮಿ ಏನ್ ಮಾಡಿದೀವಿ ಅಂತ. ಇದರಲ್ಲಿರ್ತಕ್ಕಂಥ ಅಂಕಿಅಂಶಗಳು ಪ್ರಾಮಾಣಿಕವಾಗಿರ್ತಕ್ಕಂಥ ಅಂಕಿಅಂಶಗಳು. ಇದ್ರಲ್ಲಿ ಏನಾರ ಬೋಗಸ್ ಇದ್ರೆ, ದೋಖ ಇದ್ರೆ ಯಾರು ಎಲ್ ಬೇಕಾದ್ರೂ ನಮ್ಮನ್ನ ಕತ್ತಲ್ ಪಟ್ಟಿ ಹಿಡಿದು ಪ್ರಶ್ನೆ ಮಾಡಬಹುದು. ಸುಳ್ಳು ಹೇಳ್ತಿದ್ರಲ್ಲ ಸ್ವಾಮಿ ಅಂತ. ಮಾಗಡಿಗೆ ಅಭಿವೃದ್ಧಿಯ ಶಕೆ ಪ್ರಾರಂಭ ಆಗಿದೆ. ಅಭಿವೃದ್ಧಿಯ ಶಕೆಗೆ ಶಕ್ತಿ ತುಂಬಲಿಕ್ಕೆ ನನಗೆ ಆಶೀರ್ವಾದ ಮಾಡಿದ್ದೀರಾ. ನಮ್ ಸರ್ಕಾರ 5 ವರ್ಷ ಇರ್ತದೆ. ಇನ್ನ 5 ವರ್ಷದ ಆಮೇಲೆ ಮಾತಾಡೋಣ. ಈ 5 ವರ್ಷ ನಮ್ ಸರ್ಕಾರ ಇರ್ತದೆ. ಇದಕ್ಕೆ ನನಗೆ ಬೇಕು ಸಹಕಾರ, MP ಅವರ ಸಹಕಾರ. ಅಭಿವೃದ್ಧಿಯ ನಾಗಾಲೋಟಕ್ಕೆ MP ಅವರು ಏನಾದ್ರು ಸೇರ್ಕೊಂಡ್ರೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಯ್ತದೆ. ಯಾರ್ಯಾರಿಗೋ 50,000 ವೋಟ್ ಲೀಡ್ ಕೊಟ್ಟು ಏನು ಅವರಿಂದ ಪ್ರಯೋಜನ ಪಡ್ಕೊಳ್ಳಿಲ್ಲ. ಯಾರ್ಯಾರನೋ MP ಮಾಡಿ ಅವರಿಂದ ಏನು ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಆಗಿಲ್ಲ. ಅದರಿಂದ ದಯಮಾಡಿ ಸಾರ್ವಜನಿಕರಲ್ಲಿ, ನಮ್ಮ ಮಾಗಡಿ ಕ್ಷೇತ್ರದ ಜನತೆಯಲ್ಲಿ ಮನವಿ ಮಾಡ್ತೇವೆ. ಅಭಿವೃದ್ಧಿ ಮಾಡಲಿಕ್ಕೆ DK ಸುರೇಶ್ ಅವರನ್ನ ಬೆಂಬಲಿಸಿ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದೇವೆ. ಯಾವ್ಯಾವ ಊರಲ್ಲಿ ಏನ್ ಕಾಮಗಾರಿಗಳು ಮಾಡ್ತೀವಿ ನಿಮ್ ಮುಂದೆ ಇಟ್ಟಿದ್ದೇವೆ. ರೈತರಿಗೆ ಏನ್ ಮಾಡ್ತೀವಿ, ಕೂಲಿ ಕಾರ್ಮಿಕರಿಗೆ ಏನ್ ಮಾಡ್ತೀವಿ, ಬಡವರಿಗೆ ಏನ್ ಮಾಡ್ತೀವಿ ಅಂತಕ್ಕಂಥ ವಿಚಾರಗಳು ನಿಮ್ ಮುಂದೆ ಇಟ್ಟಿದ್ದೇವೆ. ಅದಕ್ಕೋಸ್ಕರ ನಾನು ಸನ್ಮಾನ್ಯ DK ಸುರೇಶ್ ಅವರಿಗೆ ಮತ ಹಾಕಿ ನಾವು ಮಾಡಿರ್ತಕ್ಕಂಥ ಕೆಲಸ ಕೂಲಿ ಕೊಡಿ, ಇನ್ನೂ ಹೆಚ್ಚಿಗೆ ನಮ್ಮ ಕೈಲಿ ಗೇಯಿಸ್ಕೊಳ್ಳಿ, ನಮ್ಮ ಕೈಲಿ ಇನ್ನೂ ಹೆಚ್ಚಿಗೆ ಗೇಯಿಸ್ಕೊಳ್ಳಿ, ಕೂಲಿ ಕೊಡಿ ಅಂತ ಕೇಳಿ ತಾವೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಬಂದಿದ್ದಕ್ಕೆ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಾವು ಬುಲ್ಡೆ ಬಿಡೋರಲ್ಲ, ಅಂಕಿಅಂಶ ಇಟ್ಕೊಂಡು ಮಾತಾಡೋರು. ಯಾರ ಕಾಲದಲ್ಲಿ ಮಂಜೂರಾಯ್ತು, ಯಾರ ಕಾಲದಲ್ಲಿ ಕ್ಯಾಬಿನೆಟ್ ಅಪ್ರೂವಲ್ ಆಯ್ತು, ಯಾರು ಎಷ್ಟು ಹಣ ಬಿಡುಗಡೆ ಮಾಡಿದ್ರು. ನನಗೆ ಹೇಳಿದಿನಲ್ಲ, ಯಾರ್ಯಾರು ನ್ಯಾಷನಲ್ ಹೈವೇ ಕ್ಲಿಯರೆನ್ಸ್ ಕೊಡಿಸಿದ್ರು, ಯಾರ್ಯಾರು ರೈಲ್ವೆ ಕ್ಲಿಯರೆನ್ಸ್ ಕೊಡಿಸಿದ್ರು, ಯಾರ್ಯಾರು ಪೈಪ್ ಲೈನ್ ಎಷ್ಟು ಹಾಕಿದ್ರು, 5 ವರ್ಷ ಬೇಕಾ ಪೈಪ್ ಲೈನ್ ಹಾಕಕ್ಕೆ. ಇದೆಲ್ಲ ನಿಮ್ ಕಣ್ ಮುಂದೆ ಇರೋದಲ್ವೇನ್ರಿ? ಇದನ್ನ ನೋಡ್ತೇವೆ ಮಾಡಿ. ಯಾರ್ಯಾರ ಪಾಲ್ ಏನು? ಶ್ರೀರಂಗ ನೀವು ಮುಂಜೂರು ಮಾಡಿಸಿದ? ನೀವ್ MLA ಆಗಿದ್ರ ಅವಾಗ? ಏನಾಗಿದ್ರಿ ನೀವ್ ಹೇಳಿ? ಶ್ರೀರಂಗ ಎತ್ತ ನೀರಾವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಬಂದು ಅಡಿಗಲ್ ಹಾಕ್ತಾಗ ನೀವೇನಾಗಿದ್ರಿ? ಅವ್ರು ಹೇಳಿದ್ರು ಸರ್ ನಂದು ಪರಿಶ್ರಮ ಇದೆ ಹೇಮಾವತಿಯಲ್ಲಿ. ನೀನು ರೋಡಲ್ಲೇ ಹೇಳ್ತೀವಿ, ಶ್ರೀರಂಗ ಮಾಡಿದ್ರೆ ರೋಡಲ್ಲ ಹೇಳ್ತೀರಪ್ಪ. ಪರಿಶ್ರಮ ಅಂದ್ರೆ ನೀವು ಕ್ವಶನ್ ಮಾಡಿದ್ರ ಅಸೆಂಬ್ಲಿನಲ್ಲಿ? ಇಲ್ಲ ಹೋರಾಟ ಮಾಡಿದ್ರ? ಬೀದಿ ರೋಡಲ್ಲಿ ದಂಡಿ ಕೂತಿದ್ರಾ? ಯಾವ್ದಾರ ಆಫೀಸ್ಗೆ ಹೋಗಿ ಅರ್ಜಿ ಕೊಟ್ಟಿದ್ರಾ? ಯಾರೋ ಮಾಡಿದ್ದು, ಯಾರೋ ಹುಡ್ಸಿದ ಮಕ್ಳಿಗೆ ನನ್ ಮಗ ಅಂತ ಹೆಸರಿಕೊಂಡ್ಬಿಟ್ರೆ ಆಯ್ತೇನ್ರಿ? ನೀನ್ ದಾಖಲೆ ಬೇಕು. ನೀನು ಹುಡ್ಸಿರೋ ಮಕ್ಳಿಗೆ ಇದು ನನ್ ಮಗ ಅನ್ನೋದಕ್ಕೆ ದಾಖಲೆ ಬೇಕಲ್ಲಪ್ಪ. ಈ ಮಕ್ಳು ಓಡಾಡ್ದವ್ರೆಲ್ಲ ನನ್ ಮಕ್ಳು ಅಂದ್ಬಿಟ್ರೆ ಹಂಗಾಗಲ್ಲ. ಅದು ನಿಂದ ಏನಾರ ಇದ್ರೆ ಕೊಡೋ. ಅರ್ಜಿ ಬರ್ತಿದ್ದ, ಧರಣಿ ಕೂತಿದ್ದ, ವೈದ್ಯರಾಮಯ್ಯ ಹೋರಾಟ ಮಾಡ್ದಂಗೆ ಪಾದಯಾತ್ರೆ ಮಾಡಿದ್ದ ಅಲ್ಲ ರೀ. ಆ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಕಿತ್ತಾಕಿದ್ರಲ್ರಿ ಆ ಎಕ್ಸ್ಪ್ರೆಸ್ ಕೆನಲ್ನ. ಅವತ್ತ ರಂಗನಾಥ್ ಅವ್ರು ಹೋರಾಟ ಮಾಡಿದ್ರು. ಕುಣಗಲ್ ರಂಗನಾಥ್ ಅವರು ಯಡಿಯೂರಪ್ಪನವ್ರ ಮನೆ ಮುಂದೆ ಧರಣಿ ಕೂತ್ಕೊಂಡ್ರು. ನಮ್ಮ ಮಕ್ಕಳ ಕಿತ್ಕೋತಾ ಇದೀರ ಅಂತ. ನೀವೆಲ್ ಮಲಗಿದ್ರಿ? ಕುಮಾರಣ್ಣನ ಭಾಷೆ ಕೇಳೋಣ. ನೀವೆಲ್ ಮಲಗಿದ್ರಿ? ಎಲ್ ಮಲಗಿದ್ರಿ ನೀವು? ಅಸೆಂಬ್ಲಿ ಯಾಕೆ ನೀವು ಅವ್ರಿಗೆ ಕೈ ಜೋಡಿಸ್ತಿಲ್ಲ ನೀವು ರಂಗನಾಥ್ ಅವ್ರಿಗೆ? ಇವತ್ತು ನಿಮ್ ಸುರೇಶ್ ಗೌಡ ಬಾಯಿ ಬಂದಾಗ ಮಾತಾಡ್ತಾರಲ್ಲ, ಬಿಜೆಪಿ ಸುರೇಶ್ ಗೌಡ ಏನ್ ಮಾತಾಡಿ ಏನ್ ಹೇಳಿದ್ರ ನೀವು? ಮುಚ್ಕೊಂಡಿರಪ್ಪ ನೀನು, ನಮ್ದು ಹಕ್ಕ ಐತೆ ಅಂತ ಕೇಳಿದ್ರ ನೀವು? ಕೇಳಿದ್ರಿ ಬಿಜೆಪಿ ಅವ್ರು? ಇವರು ಬಿಜೆಪಿನೇ ಅಲ್ವಾ ಈಗ? ಇವರು ಬಿಜೆಪಿನೇ ಈಗ. ಕೇಳಿದ್ರೇನ್ರಿ? ಯಾರು ಹೇಳಿದ್ರೆ? ಒಬ್ಬ ಸ್ಟೇಟ್ಮೆಂಟ್ ತೋರಿಸಿ ನೋಡ ನಿಮ್ ಮಾಧ್ಯಮದಲ್ಲಿ. ಮತ್ತೆ ಮಕ್ಳು ಊಟದ್ಮೇಲೆ ನಮ್ದು ಅಂದ್ಬಿಟ್ರೆ ಊಟಕ್ಕಿಂತ ಮುಂಚೆ ನನ್ನ ಮಗ ಅಂತ ಹೇಳ್ಬೇಕು. ದಯಮಾಡಿ ಇದು ಏನೋ ಇದ್ರೆ ದಾಖಲೆ ಬಿಡುಗಡೆ ಮಾಡ್ಲಿ. ಈಗ ಆನ್ ಗೋಯಿಂಗ್ ವರ್ಕ್ ಹೇಳಿ ದುಡ್ಡು ಬಿಡುಗಡೆ ಮಾಡಿದ್ರೆ ಕಮಿಷನ್ ತಗೊಂಡವ್ರೆ. ಪೈಪ್ ಲೈನ್ ಕಂಪ್ಲೀಟ್ ಮಾಡಿದ್ರ? ಎಲ್ಲ ಇದನ್ನು ಕ್ಲಿಯರೆನ್ಸ್ ಕೊಡ್ಸಿದ್ರ?
ಹೇಳಿ ಒಂದೇಳಿ, ನಾನು ನ್ಯಾಷನಲ್ ಹೈವೇ ಕ್ಲಿಯರೆನ್ಸ್ ಕೊಡ್ತಿದ್ದೀನಿ, ನಾನು ರೈಲ್ವೆ ಕ್ಲಿಯರೆನ್ಸ್ ಕೊಡ್ತಿದ್ದೀನಿ, ನಾನು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡ್ತಿದ್ದೀನಿ, ಕೊಡಿ ನೀವು ತೋರಿಸಿ. ನಿಮ್ ಜವಾಬ್ದಾರಿ ತಾನೇ, ಒಬ್ಬರು ಶಾಸಕರಾಗಿ ನೀವು ಮಾಡ್ಬೇಕಾಗಿರೋ ಕೆಲಸ ತಾನೇ ಅದು. ಎಕ್ಸ್ಪ್ರೆಸ್ ಕ್ಯಾನಲ್ ಮಾಡ್ತೀವಿ ಅಂತಂದ್ರೆ ಬೋಗಸ್, ಈ ದುಡ್ಡು ಹೊಡೆಯೋ ಸ್ಕೀಮು ಅಂದ್ರೆ ನಿಮ್ಮ ಹತ್ರ ನಾವೇನ್ ಚರ್ಚೆ ಮಾಡೋಣ? ಏನ್ ಚರ್ಚೆ ಮಾಡೋಣ ಹೇಳ್ರಿ ನಿಮ್ಮ ಹತ್ರ? ಎಕ್ಸ್ಪ್ರೆಸ್ ಕ್ಯಾನಲ್ ಮಾಡಿರೋದೇ ಬೋಗಸ್ ಅಂತಪ್ಪ. ಏನ್ ಮಾಡ್ಬೇಕು ಅಂತ ಪುಣ್ಯಾತ್ಮರು ಮಾರ್ಗದರ್ಶನ ಮಾಡಿದ್ರೆ ಬಂದು ಮಾಜಿ ಶಾಸಕರು ನಾವು ಅವ್ರು ಹೇಳ್ದಂಗೆ ಕೇಳ್ತೀವಿ. ಅವ್ರ ಜೊತೆ ನಿಂತ್ಕೊಂಡು ನಮ್ಗೇನೋ ಈಗೋ ಇಲ್ಲ, ಎಲ್ಲ ನಾವೇ ಮಾಡ್ಬಿಟ್ಟು ನೋಡ್ರಿ, ಎಲ್ಲ ಏನೋ ಕಲಿಯುವುದಿನ್ನು ಸಾಗರದಂತೆ ಕಲಿತವರು ಯಾರಿಗಾರು ಅಂತ ಹೇಳೋರು ಹಿರಿಯರು. ಯಾರು ಏನು ಬುದ್ಧಿವಂತರಲ್ಲ, ಯಾರು ಏನು ಇದಲ್ಲ, ಏನೋ ಸರ್ವಜ್ಞರಲ್ಲ. ಎಲ್ಲರೂ ಕಲಿಯೋದು ಬೇಜಾರಿರ್ತದೆ. ನಾವು ತಪ್ಪಾದಾಗ ಹೇಳಿ ಕಲಿತೀವಿ, ಮಾರ್ಗದರ್ಶನ ಮಾಡಿ. ಸುಳ್ಳು ಹೇಳಬೇಡಿ, ಸುಳ್ಳು ಹೇಳೋದು ಬಿಡಿ. ಟ್ರಾನ್ಸ್ಫಾರ್ಮರ್ ಹಾಕ್ಬಿಟ್ರೆ ನೀರು ಬಂದ್ಬಿಡ್ತದೆ, ಎದುರ್ಕೊಂಡ್ಬಿಡ್ತದೆ. ಟ್ರಾನ್ಸ್ಫಾರ್ಮರ್ ಹಾಕಿದ್ರೆ ಜನರೇಟರ್ ಹಾಕಿದ್ರೆ ನೀವು ನೋಡಿದ್ರೆ ಎಲ್ಲಿಗೆ ಬೇಕು ಜನರೇಟರ್ ಅಂತ ಹೇಳಪ್ಪ, ನಾನು ಕೊಡ್ತೀವಿ ಒಂದು ಜನರೇಟರ್. ಇದೆಲ್ಲ ಬಿಡ್ಬೇಕು, ಬುಳ್ಳೆ ಹೊಡಿಯೋದ. 5 ಕಡೆ ಏನೋ ತೋರಿಸ್ಬಿಟ್ರಿ ನೀವೇ, 5 ಕಡೆ ಏನೋ ಇವು ಯಾವ ಗಾರ್ಮೆಂಟ್ಸು ಏನಾಯ್ತು? ಪೂಜೆ ಮಾಡಿದ್ರಲ್ಲ ಗಾರ್ಮೆಂಟ್ಸ್, ಇಲ್ಲಿ ಏನಾಯ್ತು ಸರ್? ಇಲ್ಲಿ ಪೂಜೆ ಮಾಡಿದ್ರಲ್ಲ ಗಾರ್ಮೆಂಟ್ಸು, ಅವ್ರು ಯಾರೋ ಪುಣ್ಯಾತ್ಮ ಗಾರ್ಮೆಂಟ್ ಮಾಡಿದ್ರೆ ಅಲ್ಲೋಗಿ ಬೋರ್ಡ್ ಹಾಕೊಳ್ಳೋದು ನಾನು ಮಾಡ್ತೇನೆ ಅಂತ. ಆ ಬೆಳಗುಂಬರ್ ಹೊಡೆದಿ 5 ಗೌರ್ಮೆಂಟ್ ಮಾಡಿಸಿದೀನಿ. ಇಲ್ಲ ಐತೆ ನಿಮ್ಮ ಇದೈತೆ. 1 ಇಲ್ಲಿ ಶುರು ಮಾಡಿದ್ದೀನಿ, ಈಗ 2ನೇದು ಕುದೂರಲ್ಲಿ ಹೇಳಿದ್ದೀನಿ, 3ನೇದು ಬಿಡದಿಲ್ಲ ಹೇಳಿದ್ದೀನಿ, 4ನೇದು ಕುಟ್ಕಲ್ ಮಾಡಿದ್ದೀನಿ. ತೋರಿಸಿ, ಇದು ಬುಳ್ಳೆ ಅನ್ಬೇಕು ಏನನ್ಬೇಕು ನೀವೇ ಹೇಳಿ, ನಾನು ಹೇಳಲ್ಲ. ಇದನ್ನ ಬುಳ್ಳೆ ಅಂತ ಅನ್ಬೇಕು ಏನನ್ಬೇಕು? 4 ಕಡೆ ಆಲೆ ಚಾಲನೆ ಕೊಟ್ಬಿಟ್ಟಿದ್ದೀನಿ, ಆಲೆ 10,000 ಹೆಣ್ಮಕ್ಳು ಉದ್ಯೋಗ ಕೊಟ್ಬಿಡ್ತೀನಿ. ಏನನ್ಬೇಕಪ್ಪ ಇದನ್ನ ನಾನು? ನೀವ್ ಹೇಳ್ರಪ್ಪ ಮಾಧ್ಯಮದವ್ರು ಏನನ್ಬೇಕು ಅಂತ. ಇದು ಶುರುನೇ ಆಗೋಯ್ತು ಅಂದ್ಬಿಟ್ರು. ಬಾಲಕೃಷ್ಣ ಏನೋ ಅಡ್ಡ ಮಲಿಕೊಂಡ್ಬಿಟ್ಟವನೇ ಅಂತ ಕುಮಾರಣ್ಣ ಹೇಳ್ತಾರಲ್ಲ, ಆ KRS ಡ್ಯಾಮ್ ಅಲ್ಲಿ ನೀರು ಇರ್ತದೆ, ಹೋಗಿ ಅಡ್ಡ ಮಲಿಕೊಂಡ್ಬಿಡಪ್ಪ ಇವ್ರಿಗೆ ಸುಮಲತೆಗೆ. ಹಂಗೆ ಬಾಲಕೃಷ್ಣ ಅಡ್ಡ ಮಲಿಕೊಂಡ್ಬಿಟ್ಟ ಬಂದ್ರಿ, ಹೇಮಾವತಿ ತರಲಿಲ್ಲ. ಈಗ ಯಾವನ್ನ ಅಡ್ಡ ಮಲಿಕೊಳ್ಳಿ ನೋಡೋಣ, ನಾನು ಪೈಪ್ ಲೈನ್ ಹಾಕ್ಸ್ತೀನಿ, ಮಲಿಕೊಳ್ಳಿ. ತಾಕತ್ತಿದ್ರೆ ಅಡ್ಡ ಯಾರು ತಾಕತ್ತಿದ್ರೆ ಅಡ್ಡ ಮಲಿಕೊಳ್ಳಿ. ಅವ್ನು ಯಾವನ ಬಂದು ನಿಗರ್ತಿದ್ದ ಅವತ್ತು, ಒಂದು ಒಳಗೆ ಹಾಕ್ಬಿಟ್ಟು ಕೆಲಸ ಶುರು ಮಾಡ್ರಿ ಪೈಪ್ ಲೈನ್ ಅಂತ ಹೇಳ್ದೆ ನಾನು. ನಿಂದ ಏನಾರು ಆಯ್ತಾ ಕೋರ್ಟ್ಗೆ ಹೋಗು, ಕ್ಲೈಮ್ ಮಾಡ್ಕೊ. ಕೋರ್ಟ್ ಏನು ಆದೇಶ ಕೊಡ್ತದೆ, ನಾವು ತಪ್ಪು ಮಾಡಿದ್ರೆ ನಿಮ್ಗೆ ಕಾಂಪನ್ಸೇಷನ್ ಕೊಡ್ತೀವಿ. ಅಡ್ಡಾಗಿ ಮಲಿಕೊಂಡ್ಬಿಡ್ತಾನೆ. ಬಾಲ್ಕಿಟ್ಗಳೆಲ್ಲ ಅಡ್ಡ ಮಲಿಕೊಂಡ್ಬಿಟ್ಟವ್ರೆ. ಒಬ್ರು ಬಿಡ್ತಾ ಇಲ್ಲ ಪೈಪ್ ಲೈನ್ ಹಾಕಕ್ಕೆ, ಎತ್ಕೊಂಡ್ಬಿಡವ್ರು ಬಾಲ್ಕಿಟ್ಟ. ಈಗ ಎತ್ಕೊಂಡ ಕೇಳಿ ಅವ್ರು ನೋಡೋಣ, ತಾಕತ್ತಿದ್ರೆ ಎತ್ಕೊಂಡ ಕೇಳ್ರಿ. ಅವ್ರ ಕಡೆ ಮುಂದೆ ಎತ್ಕೊಂಡು ನಿಂತ್ಕೊಳ್ಳಿ, ಮುಂದೆ ನಾನು ಮಾಡಿಸ್ತೀನಿ ಪೈಪ್ ಲೈನ್. ಇಚ್ಛಾಶಕ್ತಿ ಬೇಕು, ಬುಳ್ಳೆ ಹೊಡೆಯೋದಲ್ಲ. ನಾವು ಬುಳ್ಳೆ ರಾಜಕಾರಣಿಗಳಾಗಬಾರ್ದು, ಕಂಡವ್ರ ಮಕ್ಳಿಗೆ ಹೆಸರಿಕ್ಕಬಾರ್ದು, ಪ್ರಾಮಾಣಿಕತೆ ಇರಬೇಕು. ನಾವು ಮಾಡೋ ಕೆಲಸಕ್ಕೆ ನಾವು ಹೆಸರಿಕೊಳ್ಳೋಣ, ಅವ್ರು ಮಾಡಿರೋ ಕೆಲಸನ ಅವ್ರದ್ದು ಅಂತ ಹೇಳೋಣ. ಅವ್ರು ಮಾಡಿರೋದು ನಂದೆ, ಇದು ನಂದೆ. ಅಲ್ಲೆಲ್ಲೋ ಕಣ್ಮದ ಹತ್ರ ಇದ್ರ ಫ್ಯಾಕ್ಟ್ರಿ ಆಯ್ತು, ಅದು ನಾನೇ ಮಾಡಿಸಿದ್ದು. ನೀವು ಮಾಡಿಸಿದ ಒಳ್ಳೆ ರಾಜಕಾರಣಿ ಆಗ್ಬೇಡಿ ಅಂತ ಮನವಿ ಮಾಡ್ತೀವಿ. ಒಳ್ಳೆ ರಾಜಕಾರಣಿ ಸ್ಪರ್ಧೆ ಆಗಲಿ. ಮೆಗಾ ಡೈರಿ ಮಾಡಿದ್ದಾರೆ, ನರಸಿಂಹಮೂರ್ತಿ ಅವರು ಮೆಗಾ ಡೈರಿ ಯಾರು ಮಾಡೋದು? ಮೆಗಾ ಡೈರಿ ನಾನೇ ಮಾಡಿಸಿದ್ದು. ಎಲ್ಲ ಬಿಟ್ಬಿಡಿ, ಜನ ಬಹಳ ದಡ್ರಲ್ಲ. ಏನ್ ನಮ್ ಜನನ ಮಾಗಡಿ ಕ್ಷೇತ್ರದ ಜನನ ನಾವೇನೋ ದಡ್ರ ಮಾಡ್ಕೊಂಡ್ಬಿಟ್ರೆ ಅವ್ರು ಯಾವ ಟೈಮಲ್ಲಿ ಏನೇನು ಮಾಡ್ತಾರೆ ಅಂತ ಬುದ್ಧಿ ಕಲಿಸ್ತಾರೆ ಅಂತ ಗೊತ್ತು, ಅವ್ರು ಕಲಿಸ್ತಾರೆ. ಅದಕ್ಕೆ ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ, MP ಅವ್ರನ್ನ ಬೆಂಬಲಿಸಿ. ಅರಸು ಭವನಕ್ಕೆ 1 ಕೋಟಿ ಮಂಜೂರು ಮಾಡಿಸಿದೀವಿ. ಜಾಗ ಇಲ್ಲಿ ನಾನು ಹೊರಗಡೆ ಮಾಡೋಣ ಅಂತಿದ್ದೀನಿ, ತಿಪ್ಸಂದ್ರ ಅಥವಾ ಭಾಗದಲ್ಲಿ ಮಾಡೋಣ ಅಂತ. ಈಗ ಭವನಗಳು ಒಂದೊಂದ್ ಕಡೆ ಒಂದೊಂದು ಇರಲಿ ಅನ್ನೋದು ನನ್ನ ಉದ್ದೇಶ. ಎಲ್ಲ ಮಾರ್ಗವೇ ಕಟ್ಕೊಂಡು ಅದು ಏನಾದ್ರು ಅದರಿಂದ ಪ್ರಯೋಜನಕ್ಕೆ ಬರಬೇಕು. ಈಗ ನಮ್ಮ ಕುದೂರಿನಲ್ಲಿ ಒಂದು ಭವನ ಇಲ್ಲ, ಒಂದು ಒಳ್ಳೆ ಭವನ 1 ಕೋಟಿ ಮಂಜೂರು ಮಾಡಿಸಿದೀವಿ. ಈಗ 1 ಕೋಟಿ ಮಂಜೂರಾತಿ ಆಗಿದೆ, 1 ಕೋಟಿ ಸಾಲಲ್ಲ, ಇನ್ನೊಂದು 2-3 ಕೋಟಿ ದೊಡ್ಡಬೇಕು. ಅದಕ್ಕೆ ಅದನ್ನ ಮಾಡಿ ಕುದೂರಿನಲ್ಲಿ ಅರಸು ಭವನ ಮಾಡೋಣ ಅಂತೇಳಿ ಆಲೋಚನೆ ಇಟ್ಕೊಂಡಿದ್ದೀವಿ. ಅಲ್ಲೊಂದು ನಾವು ಸ್ಟೇಡಿಯಂ ಮಾಡ್ತಾ ಇದೀವಲ್ಲ, ಪಕ್ಕದಲ್ಲಿ ಒಂದು ದೊಡ್ಡ ಜಾಗ ಐತೆ, ಅಲ್ಲಿ ಮಾಡಿದ್ರೆ ಅಲ್ಲಿ ಕಾರ್ಯಕ್ರಮಗಳು ಮಾಡಕ್ಕೆ ಇನ್ನೊಂದಕ್ಕೆ ಅದಲ್ಲದೆ ಪ್ರಮುಖವಾಗಿ ಯಾವ ಗ್ರಾಮದಲ್ಲಿ ಸ್ಮಶಾನ ಇಲ್ಲ. ಈಗಾಗಲೇ DK ಸುರೇಶ್ ಅವರು ನಮ್ಗೆ ಆದೇಶ ಕೊಟ್ಟವ್ರೆ, ಬಡವರಿಗೆ ಬೇಕಾಗಿರ್ತಕ್ಕಂಥದ್ದು, ಬಡವರು ಶ್ರೀಮಂತರುಗಳಿಗೆ ಅವ್ರವ್ರ ಜಾಗಲವೇ ಉಣ್ಕೊಳ್ಲಿಕ್ಕೆ ಬಡವರಿಗೆ ಬೇಕಾಗಿರ್ತಕ್ಕಂಥ ಸ್ಮಶಾನನ ಇನ್ನೊಂದು ವರ್ಷದ ಅವಧಿಯಲ್ಲಿ ಅಧಿಕಾರಿಗಳಿಗೂ ತಾಕೀತು ಮಾಡವ್ರೆ. ಜಾಗ ಹುಡುಕಿ ಸ್ಮಶಾನನ ನಾವು ತತ್ತಿ ಬೆಲೆ ಹಾಕಿ ರಿಸರ್ವ್ ಮಾಡಬೇಕು ಅಂತ ಆದೇಶ ಮಾಡವ್ರೆ. ಇನ್ನೊಂದು ವರ್ಷದಲ್ಲಿ ಎಲ್ಲ ಗ್ರಾಮದಲ್ಲೂ ಕೂಡ ಸಾರ್ವಜನಿಕ ಸ್ಮಶಾನವನ್ನ ಮಾಡಬೇಕು ಅಂತ ಆದೇಶ ಕೊಟ್ಟವ್ರೆ. ಅದನ್ನು ಮಾಡ್ತಿರ್ತೀವಿ. ಜಾತ್ರೆ ಬೈಲು ನೀವೇ ಗೊತ್ತು, ಅದ್ರ ಬಗ್ಗೆ ರೈತರು